ನಮ್ಮ ಸಂಸ್ಥೆಯಲ್ಲಿ ಈ ದಿನ ಒಂದು ವಿಶೇಷ ವಿಮರ್ಶಾತ್ಮಕ ಚಿಂತನೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ತಮ್ಮ ಸ್ವಂತ ನಂಬಿಕೆಗಳನ್ನು ಲೆಕ್ಕಿಸದೆ ಇತರರ ನಂಬಿಕೆಗಳನ್ನು ಗೌರವಿಸಲು ಕಲಿಯಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ನಾವೆಲ್ಲ ಭಾರತೀಯರು ನಮ್ಮ ಈ ನಿತ್ಯ ನೂತನ ಚಿರಪುರಾತನ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅಭಿಮಾನದಿಂದ ಬದುಕಲು ನಮ್ಮ ಸಮೃದ್ಧ ಸಾಂಸ್ಕೃತಿಕ ಸಂಪತ್ತನ್ನು ಹಸ್ತಾಂತರಿಸಬಹುದು. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಸಂಸ್ಕೃತಿಯ ಮೆರುಗನ್ನು ಸೂಚಿಸುವ ದೀಪ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶ್ರೀಮತಿ ಶಂಕರಿ ಶರ್ಮಾ ಹಾಗೂ ಶ್ರೀಮತಿ ಕೃಷ್ಣವೇಣಿ ಮುಳಿಯವರವರು. ಇವರಿರುವರು ಸತತ 3 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಧಾರ್ಮಿಕ ಶಿಕ್ಷಣ ತರಗತಿಯನ್ನು ಸೇವಾ ರೂಪದಲ್ಲಿ ನಡೆಸಿಕೊಡುತ್ತಿದ್ದಾರೆ. ನಮಸ್ಕಾರ. ನಮ್ಮ ದೇಶವು ವಿಶ್ವಜ್ಞಾನ ಭಂಡಾರದ ಶ್ರೀಮಂತ ನೆಲ. ನಮ್ಮ ಬದುಕಿಗೆ ಒಂದೊಂದು ಹೆಜ್ಜೆಯು ಸಂಸ್ಕೃತಿಯ ಪ್ರತೀಕ. ಪ್ರಾಚೀನ ವೇದಗಳಿಂದ ಆರಂಭಿಸಿ ಇತ್ತೀಚಿನ ಜನಪದ ಜ್ಞಾನದವರೆಗೂ ನಮ್ಮ ಸಂಸ್ಕೃತಿಯು ಸಮೃದ್ಧವಾಗಿದೆ. ಸಂಸ್ಕಾರಯುತ ಜೀವನಕ್ಕಾಗಿ ಅಳವಡಿಸಿಕೊಳ್ಳಬೇಕಾದ ಆಚಾರ ವಿಚಾರಗಳು ಕೇವಲ ಸಂಸ್ಕೃತಿಯಲ್ಲ, ಅದು ವಿಜ್ಞಾನವೂ ಹೌದು. ಪ್ರತಿಯೊಂದು ಆಚರಣೆಗೂ ದೃಢವಾದ ತಾತ್ವಿಕ ಮತ್ತು ನೈತಿಕ ನೆಲೆಗಟ್ಟುಗಳಿವೆ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮುಂದಿನ ಅವರ ಸಂಸ್ಕಾರಯುತ ಬಾಳುವೆಗೆ ಸದೃಢ ಅಡಿಪಾಯದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಮಹತೋಭಾರ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಕಳೆದ 3 ವರ್ಷಗಳಿಂದ ಧಾರ್ಮಿಕ ಶಿಕ್ಷಣ ತರಗತಿಯನ್ನು ನಡೆಸಲಾಗುತ್ತಿದೆ. ಧಾರ್ಮಿಕ ಶಿಕ್ಷಣವು ನಮ್ಮ ಉತ್ತಮ ಬದುಕಿಗೆ ದಾರಿ ತೋರುವ ಬಹಳ ಪ್ರಾಮುಖ್ಯವಾದ ಶಿಕ್ಷಣವಾಗಿದೆ. ಧಾರ್ಮಿಕ ಶಿಕ್ಷಣದ ಒಂದು ಸಣ್ಣ ಪ್ರಸ್ತುತಿ ಇದೀಗ ನಮ್ಮ ಶಾಲೆಯ 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನವರೆಗಿನ ಮಕ್ಕಳಿಂದ. ಮೊದಲಿಗೆ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುವ, ನಕಾರಾತ್ಮಕ ಶಕ್ತಿಯನ್ನು ಓಡಿಸುವ ಶಂಖನಾದ ಕ್ಷಿಪ್ರ ಮತ್ತು ಕೃತೀಶ್ ಇವರಿಂದ.
ಮೊದಲಿಗೆ 3 ಬಾರಿ ಭಕ್ತಿಯಿಂದ ಓಂಕಾರ. ಓಂ ಗಂಗಣಪತಯೇ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮೊದಲಿಗೆ ನಿತ್ಯ ಶ್ಲೋಕಗಳು. ಬೆಳಿಗ್ಗೆ ಎದ್ದಾಗ ಹೇಳಬೇಕಾದ ಶ್ಲೋಕ. ಕರಾಗ್ರೇ ವಸತೆ ಲಕ್ಷ್ಮೀ ಭೂಮಿಗೆ ಪಾದಸ್ಪರ್ಶ ಮಾಡುವಾಗ ಹೇಳುವ ಶ್ಲೋಕ. ಸಮುದ್ರವಸನೆ ದೇವಿ ಪ್ರಥಮ ವಂದಿತ ವಿನಾಯಕನಿಗೆ ವಂದನೆಗಳು. ವಕ್ರತುಂಡ ಮಹಾಕಾಯ ಗುರುವಿಗೆ ವಂದಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೀಗ ಮಕ್ಕಳ ನುಡಿಗಳಿಂದ ಆಚಾರ ವಿಚಾರಗಳನ್ನು ಕೇಳೋಣ. ತುಳಸಿ ಗಿಡ ಮನೆಯ ಮುಂದೆ ಯಾಕಿರಬೇಕು? ಯಶಸ್ 4A. ತುಳಸಿ ಗಿಡ ಮನೆಯ ಮುಂದೆ ಯಾಕಿರಬೇಕು? ತುಳಸಿ ಗಿಡದಲ್ಲಿ ದೈವಿಕ ಶಕ್ತಿ ನೆಲೆಸಿರುತ್ತದೆ. ಅಲ್ಲದೆ ಹೆಚ್ಚು ಆಮ್ಲಜನಕ ಪರಿಸರಕ್ಕೆ ಬಿಡುವ ಗಿಡ. ಅದೂ ಅಲ್ಲದೆ ಇದರ ವಿಶಿಷ್ಟ ಪರಿಮಳಕ್ಕೆ ಕೆಟ್ಟ ಕೀಟಗಳು ದೂರ ಹೋಗುತ್ತವೆ. ಆದ್ದರಿಂದ ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಮನೆಗೆ ಶ್ರೇಯಸ್ಸು. ದೇವರಿಗೆ ನೈವೇದ್ಯಕ್ಕೆ ಯಾವಾಗಲೂ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣನ್ನು ಉಪಯೋಗಿಸುತ್ತೇವೆ. ಅವು ಯಾಕಕ್ಕಾಗಿ ಶ್ರೇಷ್ಠವಾಗಿವೆ? ಗಹನ್ 4A. ದೇವರಿಗೆ ನೈವೇದ್ಯಕ್ಕೆ ಯಾವಾಗಲೂ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ಯಾಕೆ ಶ್ರೇಷ್ಠ? ತೆಂಗಿನಕಾಯಿ ಹಾಗೂ ಬಾಳೆಹಣ್ಣಿನ ಗಿಡ ಹುಟ್ಟುವಂತಹದ್ದು ಬೀಜದ ಮೂಲದಿಂದಲ್ಲ. ಮತ್ತೆ ಹೇಗೆ? ಗೆಡ್ಡೆಯ ಮೊಳಕೆ ಅಥವಾ ಇಡೀ ಕಾಯಿಯ ಮೂಲಕ. ಹಾಗಾಗಿ ಎಲ್ಲಿಯೂ ಮನುಷ್ಯರ ಎಂಜಲು ಸೋಕಿರುವ ಭಯವಿಲ್ಲ. ಹಾಗಾಗಿ ಅವೆರಡು ಶ್ರೇಷ್ಠ. ಮುಂದಕ್ಕೆ ಸ್ನಾನ ಮಾಡುವಾಗ ಹೇಳುವ ಶ್ಲೋಕ. ಗಂಗೆ ಚ ಯಮುನೆ ಚೈವ ಮಾತಾಪಿತೃಗಳಿಗೆ ವಂದಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ತ್ವಮೇವ ಮಾತಾ ಚ
ಶ್ರೀಕೃಷ್ಣ ಮುಕುಂದ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ದೇವರು. ಇದೀಗ ಶ್ರೀಕೃಷ್ಣನಿಗೆ ವಂದನೆ. ಕರಾರವಿಂದೇನ ಪದಾರವಿಂದಂ ಶ್ರೀ ರಾಘವೇಂದ್ರರು ವಂದನೀಯರು. ಇದೀಗ ಶ್ಲೋಕ. ಪೂಜ್ಯಾಯ ರಾಘವೇಂದ್ರಾಯ ಮುಂದೆ ದೇವರ ಕೋಣೆಯಲ್ಲಿ ದೀಪ ಯಾಕೆ ಹಚ್ಚುವುದು? ಸ್ವಸ್ತಿ 4B. ಎಳ್ಳೆಣ್ಣೆ ಕಪ್ಪುವ ದೀಪಕ್ಕೆ ದೈವಿಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇದ್ದು ಸುತ್ತಮುತ್ತಲ ದುಷ್ಟ ಶಕ್ತಿಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಲ್ಲದೆ ಬೆಳಕಿರುವಲ್ಲಿ ಕೆಟ್ಟ ಶಕ್ತಿಗಳು ಹೆದರಿ ದೂರ ಹೋಗುತ್ತವೆ. ನಿರ್ದಿಷ್ಟ ಸಮಯದಲ್ಲಿ ದೀಪ ಹಚ್ಚುವುದರಿಂದ ಸಕಾರಾತ್ಮಕ ಚೈತನ್ಯವನ್ನು ಉದ್ದೀಪಿಸುತ್ತದೆ. ಇದು ಮನೆಗೆ ಒಳ್ಳೆಯ ಲಕ್ಷಣವೂ ಹೌದು. ತುಪ್ಪದ ದೀಪದ ಮಹತ್ವವೇನು? ಸುನಿಧಿ 3B. ತುಪ್ಪದ ದೀಪದ ಮಹತ್ವವೇನು? ತುಪ್ಪವು ಬಹಳ ಶ್ರೇಷ್ಠ ದ್ರವವಾಗಿದ್ದು ದೀಪದಲ್ಲಿ ಬಳಸಿದಾಗ ಅತಿ ಹೆಚ್ಚು ಆಮ್ಲಜನಕ ಉತ್ಪತ್ತಿ ಮಾಡುತ್ತದೆ. ಅಲ್ಲದೆ ಸುತ್ತಮುತ್ತ ದೈವಿಕ ಶಕ್ತಿಯನ್ನು ಪ್ರಚೋದಿಸುತ್ತದೆ. ಹಾಗಾಗಿ ವಿಶೇಷ ಪ್ರಾರ್ಥನೆಗಳಲ್ಲಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ನಮ್ಮ ಪ್ರಾರ್ಥನೆಯು ಬಹುಬೇಗ ದೇವರಿಗೆ ತಲುಪುವುದು. ಅಲ್ಲದೆ ನಮ್ಮ ಮನಸ್ಸಿನ ಗೊಂದಲಗಳು ನಿವಾರಣೆ ಆಗುವುದು. ಹಲೋ. DVಜಿಯವರ ಕಗ್ಗ ಅತಿ ಶ್ರೇಷ್ಠವಾದದ್ದು, ಜೀವನಕ್ಕೆ ಅತಿ ಅಮೂಲ್ಯವಾದದ್ದು. ಇದೀಗ DVಜಿಯವರ ಮೊದಲ ಕಗ್ಗವನ್ನು ಕೇಳೋಣ. ಅಕ್ಕಿಯೊಳಗನ್ನವನು ಈ ಕಗ್ಗದ ಅರ್ಥವನ್ನು ಹೇಳಲಿದ್ದಾರೆ ದೇವಿಕಾ 5ನೇ ತರಗತಿ ಮತ್ತು ಪ್ರತಿಜ್ಞಾ 5ನೇ ತರಗತಿ. ಅಕ್ಕಿಯಲ್ಲಿ ಅನ್ನವನ್ನು ಮೊದಲು ಕಂಡದ್ದು ಯಾರು? ಬರೆಯುವ ಅಕ್ಷರಗಳನ್ನು ಮೊದಲು ರಚಿಸಿದವನು ಯಾರು? ಜಗತ್ತು ತನ್ನ ಆದಿ ಬಂಧುಗಳನ್ನು ಅಂದರೆ ನಮ್ಮ ಬದುಕಿಗೆ ಒಳಿತು ಮಾಡಿದ ಮೊದಲಿಗರನ್ನು ಲೆಕ್ಕವಿರಿಸಿಲ್ಲ. ಅವರು ಬದುಕಿದ್ದಾಗ ಗುರುತಿಸಿರಬಹುದೇನೋ, ಆದರೆ ಅಳಿದ ಮೇಲೆ ಮರೆತೇ ಬಿಟ್ಟಿದ್ದಾರೆ. ಆಹಾರ, ಅಕ್ಷರ ಮುಂತಾದ ಜೀವನಕ್ಕೆ ಅವಶ್ಯಕವಾದದ್ದನ್ನು ಸೃಷ್ಟಿಸಿದವರನ್ನೇ ಈ ಜಗತ್ತು ನೆನಪಿರಿಸಿಕೊಂಡಿಲ್ಲ ಎಂದ ಮೇಲೆ ನೀನು ಜಗತ್ತನ್ನು ಗೆಲ್ಲಬಲ್ಲೆಯಾ? ಅಂದರೆ ನಾನು ಮಾಡಿದೆ, ನಾನೇ ಶ್ರೇಷ್ಠ ಎಂದು ಅಹಂಭಾವ ತೋರುವುದರಲ್ಲಿ ಅರ್ಥ ಉಂಟೇನು ಎಂದು ಈ ಕಗ್ಗವು ಪ್ರಶ್ನಿಸುತ್ತದೆ. ಮುಂದಿನ ಕಗ್ಗ. ಹಳೆಯ ಭಕ್ತಿ ಶ್ರದ್ಧೆ ಪಳಗಿದ್ದ ಮನೆ ಬಿದ್ದ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ
ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಈ ಕಗ್ಗದ ಅರ್ಥವನ್ನು ಹೇಳಲಿದ್ದಾರೆ ಅನಿಕೆ 3A. ಹಳೆಯ ಕಾಲದಿಂದಲೂ ಬಳಕೆಯಲ್ಲಿದ್ದ ಭಕ್ತಿ ಶ್ರದ್ಧೆಯು ಅಳಿಸಿ ಹೋಗಿದೆ. ಹೊಸ ದರ್ಶನದ ಹೊಳಪು ಯಾವುದೂ ಸುಳಿದಿಲ್ಲ. ಮನೆಯೊಂದರಲ್ಲಿ ವಾಸಿಸಿ ಅಭ್ಯಾಸವಾಗಿದ್ದ ಕುಂಟನೂ ಕುರುಡನೂ ಆಗಿದ್ದ ವ್ಯಕ್ತಿಯೊಬ್ಬನು ಆ ಮನೆಯು ಬಿದ್ದು ಹೋದಾಗ ಚಡಪಡಿಸುವಂತೆಯೇ ಈ ಲೋಕವು ತಳಮಳಿಸುತ್ತಿದೆ ಎನ್ನುತ್ತಾರೆ DVG. ಮುಂದೆ ಭಜನೆಗಳನ್ನು ಕೇಳೋಣ. ಭಜನೆ ಗಟ್ಟಿಯಾಗಿ ಹಾಡುವುದರಿಂದ ಉಸಿರಾಟ ಚೆನ್ನಾಗಿ ಆಗುತ್ತದೆ, ರಕ್ತ ಸಂಚಾರ ಜಾಸ್ತಿಯಾಗುತ್ತದೆ. ಭಜನೆಯ ಭಕ್ತಿ ಸಾಹಿತ್ಯವು ನಮ್ಮ ಮನಸ್ಸಿನ ನಮ್ಮ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ. ಜೊತೆಗೆ ಸಾಮೂಹಿಕವಾಗಿ ಮಾಡುವುದರಿಂದ ಮನುಷ್ಯರ ನಡುವೆ ಉತ್ತಮ ಸಂಬಂಧ ಏರ್ಪಾಡಾಗುತ್ತದೆ. ಅಲ್ಲದೆ ಸಾಮೂಹಿಕವಾಗಿ ಭಜನೆ ಮಾಡಿದಾಗ ದೈವಿಕ ಶಕ್ತಿಯು ಬಹಳ ಬೇಗ ಜಾಗೃತವಾಗುತ್ತದೆ. ಮೊದಲ ಭಜನೆ ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ ಸಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ ಸಚಿದಾನಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ ಸಚಿದಾನಂದ ನಾರಾಯಣ ಹರೇ. ಅಚ್ಯುತಾನಂದ ಗೋವಿಂದ ಮಾಧವ ಸಚಿದಾನಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರೇ. ಇದೀಗ ಕೊನೆಯ ಭಜನೆ. ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಶ್ರೀರಾಮಚಂದಿರನೇ ಶ್ರೀಲೋಲ ಆಚೆ ನೋಡಲು ರಾಮ ಆಚೆ ನೋಡಲು ರಾಮ ಈಚೆ ನೋಡಲು ರಾಮ. ಶ್ರೀರಾಮ ಶ್ರೀರಾಮಚಂದಿರನೇ ಮೇಲೆ ನೋಡಲು ರಾಮ ಕೆಳಗೆ ನೋಡಲು ರಾಮ ಮೇಲೆ ಕೆಳಗೆ ನೋಡಲು ರಘುರಾಮ. ಮೇಲೆ ನೋಡಲು ರಾಮ ಕೆಳಗೆ ನೋಡಲು ರಾಮ ಮೇಲೆ ಕೆಳಗೆ ನೋಡಲು ರಘುರಾಮ. ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣನೇ ರಾಮ ರಾಮ
ರಾಮ್ ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣನೆ ರಾಮ್ 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 ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣನೆ ರಾಮ್ ರಾಮ್ ರಾಮ್. ಇಲ್ಲಿಗೆ ನಮ್ಮ ಧಾರ್ಮಿಕ ಶಿಕ್ಷಣದ ಕಾರ್ಯಕ್ರಮದ ಭಜನೆ ಮುಕ್ತಾಯವಾಯಿತು. ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವು ಮುಕ್ತಾಯವಾಗುತ್ತಿದೆ. ಎಲ್ಲರೂ ಕೈ ಮುಗಿದು ಶಾಂತಿ ಮಂತ್ರವನ್ನು ಜಪಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧಾರ್ಮಿಕ ಶಿಕ್ಷಣ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಂತಹ ಪುಟಾಣಿಗಳಿಗೂ ಹಾಗೂ ಮಾತಾಜಿಯವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇದೀಗ ಮಾತಾಜಿಯವರಿಗೆ ಅಭಿನಂದನಾಪೂರ್ವಕ ಗೌರವಾರ್ಪಣೆ ಮಾಡಬೇಕಾಗಿ ನಮ್ಮ ಶಾಲಾ ಅಧ್ಯಕ್ಷರಾದ ಶ್ರೀಮತಿ ವಸಂತಿ ಮಾತಾಜಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಮಾತಾಜಿಯವರಿಗೆ ಅಭಿನಂದನಾಪೂರ್ವಕ ಗೌರವಾರ್ಪಣೆ ಮಾಡಬೇಕಾಗಿ ನಮ್ಮ ಶಾಲಾ ಅಧ್ಯಕ್ಷರಾದ ಶ್ರೀಮತಿ ವಸಂತಿ ಮಾತಾಜಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಹರಿ ಓಂ. ಜೀವನದ ಪಾಠವೇ ಅಡಗಿರುವಂತಹ ಭಗವದ್ಗೀತೆಯಲ್ಲಿ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ. ಗೀತೆಯ ಹೆಚ್ಚಿನ ಭಾಗವು ಭಾವನೆಗಳು ಹಾಗೂ ಬಾಂಧವ್ಯಗಳನ್ನು ನಿರ್ವಹಿಸುವ ಬಗ್ಗೆ ಹೇಳುತ್ತದೆ. ಬದುಕಿನ ಎಂತಹ ಸಂದರ್ಭಗಳಲ್ಲೂ ಚಿತ್ತಶಾಂತತೆಯನ್ನು ಕಾಪಾಡಿಕೊಳ್ಳುವ ಮೌಲ್ಯ ಶಿಕ್ಷಣವನ್ನು ಭಗವದ್ಗೀತೆಯು ನೀಡುತ್ತದೆ. ಇಂದಿನ ಯುವ ಜನಾಂಗಕ್ಕೆ ಇದರ ಅಗತ್ಯವನ್ನು ಮನಗಂಡು ಗೀತಾ ಶಿಕ್ಷಣವನ್ನು ಹಮ್ಮಿಕೊಂಡಿದ್ದೇವೆ.
Okay, next. ಇದೀಗ ಗೀತೆಯ ಮಹತ್ವವನ್ನು ಸಾರುವಂತಹ ಧ್ಯಾನ ಶ್ಲೋಕ ನಮ್ಮ ವಿದ್ಯಾರ್ಥಿಗಳಿಂದ. भगवद्गीता अध्यानम् ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्ददामि भगवद्गीते भवद्वेषिणीं नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्स सुखी भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी स्तोतीर्णा खलु पाण्डवैरणनदी कैवर्तकः केशवः। पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं। लोके सज्जन षट्पदैरहरः पेपीयमानं मुदा भूयाद् भारत पंकजं कलिमला ध्वंसि न श्रेयसे। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः। देवाय तस्मै नमः। देवाय तस्मै नमः। ॐ तत्सत्।
ಕಾರ್ಯಕ್ರಮದಲ್ಲಿ ಅಚ್ಯುತನಾಯಕ್ ಶ್ರೀಮಾನ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ಇವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸುತ್ತೇವೆ. Good afternoon, everyone. A warm welcome to all the esteemed guests, the parents, dedicated teachers, and of course, the shining stars of today, our students. It's a pleasure to have you here as we come together to celebrate a year of hard work, dedication, and remarkable achievements. This annual day is not just about arts. It's about recognizing the spirit of excellence that runs through the heart of our school. To start our noon on a grand note, I request everyone to rise as we welcome our distinguished guests to the stage. The president of our today's program, Shri Dr. K.M. Krishna Bhatt, the chief guest of today's program, Srimati Dr. Ashwini Krishnamurthy, and the guest of honor, Shri Satish Rao. I request the PTA president, our school president, correspondent, academic administrator, principal, head boy and head girl to accompany them. Let's give them a big round of applause as they make their way to the seats. ಇದೀಗ ಅತಿಥಿ ಅಭ್ಯಾಗತರಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ. ಎಲ್ಲ ಅತಿಥಿ ಅಭ್ಯಾಗತರುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಾದ ವೇದಿಕಾ ಶ್ರೀ ಭಟ್, ನಿವೇದಿತಾ, ಧೃತಿ ಬಿ, ಶ್ರಾವ್ಯ, ಮಾನ್ವಿಕ ಜೆ, ಸೃಷ್ಟಿ ಎಂ ಸಾಲಿಯ. ಪ್ರಾರ್ಥನೆಯ ಸಾಹಿತ್ಯ ಮತ್ತು ಸಂಯೋಜನೆ ಸಹಶಿಕ್ಷಕಿ ಜಯಶ್ರೀ ಭಟ್ ಇವರಿಂದ. ದೇವನಿನ್ನ ಬೇಡುವೆ ಕಾಯೋ ದೂರ ಮಾಡದೆ, ಶಕ್ತಿ ನೀಡು ಬಾಳುವಂತೆ, ಶಕ್ತಿ ನೀಡು ಬಾಳುವಂತೆ, ಸತ್ಯ ಧರ್ಮ ಮೀರದೆ, ಸತ್ಯ ಧರ್ಮ ನಿನ್ನ ಬೇಡುವೆ
ಹಸಿರಿನಲ್ಲೂ ಹೂವಿನಲ್ಲೂ ನಿನ್ನ ಹೆಜ್ಜೆ ಗುರುತಿದೆ. ಹಸಿರಿನಲ್ಲೂ ಹೂವಿನಲ್ಲೂ ನಿನ್ನ ಹೆಜ್ಜೆ ಗುರುತಿದೆ. ಕೋಟಿ ಹಕ್ಕಿ ಕಂಠದಲ್ಲೂ ನಿನ್ನ ಸ್ತೋತ್ರ ಚಿಮ್ಮಿದೆ. ಕೋಟಿ ಹಕ್ಕಿ ಕಂಠದಲ್ಲೂ ನಿನ್ನ ಸ್ತೋತ್ರ ಚಿಮ್ಮಿದೆ. ನಿನ್ನ ಚಿತ್ರಕಲೆಯ ಘನತೆ ಎಲೆ ಎಲೆಯಲು ಹೊಮ್ಮಿದೆ. ನಿನ್ನ ಚಿತ್ರಕಲೆಯ ಘನತೆ ಎಲೆ ಎಲೆಯಲು ಹೊಮ್ಮಿದೆ. ಎಲ್ಲೆಲ್ಲೂ ನೀರಿನಂತೆ ನಿನ್ನದಲ್ಲದೆ ಏನಿದೆ. ಎಲ್ಲೆಲ್ಲೂ ನೀರಿನಂತೆ ನಿನ್ನದಲ್ಲದೆ ಏನಿದೆ. ನಿನ್ನದಲ್ಲದೆ ಏನಿದೆ. ದೇವ ನಿನ್ನ ಬೇಡುವೆ ಕಾಯೋ ದೂರ ಮಾಡದೆ. ಈ ಲೋಕ ನೀನು ಇರುವ ಸುಂದರ ದೇವಾಲಯ, ಒಳಗೆ ಕೂತು ಮಿಡಿವೆಯಂತೆ ಇದರ ಎಲ್ಲ ನಾಳೆಯ. ಇದರ ಸೇವೆ ನಿನ್ನ ಪೂಜೆ ಎಂಬ ಋಷಿಯ ವಾಣಿಯ. ಇದರ ಸೇವೆ ನಿನ್ನ ಪೂಜೆ ಎಂಬ ಋಷಿಯ ವಾಣಿಯ. ನಂಬಿದೆವು ಹರಸು ನಮ್ಮ ನಾವು ಕಲಿವ ಶಾಲೆಯ. ನಂಬಿದೆವು ಹರಸು ನಮ್ಮ ನಾವು ಕಲಿವ ಶಾಲೆಯ. ನಾವು ಕಲಿವ ಶಾಲೆಯ. ದೇವ ನಿನ್ನ ಬೇಡುವೆ ಕಾಯೋ ದೂರ ಮಾಡದೆ. ಶಕ್ತಿ ನೀಡು ಬಾಳುವಂತೆ, ಶಕ್ತಿ ನೀಡು ಬಾಳುವಂತೆ. ಸತ್ಯ ಧರ್ಮ ಮೀರದೆ, ಸತ್ಯ ಧರ್ಮ ಮೀರದೆ. ಹಚ್ಚುತ್ತಲಿರುವ ಪ್ರತಿಭೆ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ. ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. It's now my privilege to invite Srimati Sridevi K. Hegde, coordinator of school, to deliver the welcome speech and open this event. Please join me in welcoming our coordinate with a big round of applause. Good evening, everyone. Today marks a significant milestone in our journey of learning, growth, and development. It is not just about showcasing our talents, but also cherishing the values and dreams that unite us. I take this as a great opportunity that has come to me to welcome you all today. At the very outset, I would like to respectfully welcome the president of today's event, Dr. K.M. Krishna Bhatt, Secretary, Vivekananda Vidyavardhaka Sangha Puttur, whose guidance and vision inspire us to aim higher every day. I request our correspondent to offer a floral welcome to the president. I take immense joy to welcome the chief guest of today's event, Dr. Ashwini Krishnamurthy, the proprietor of Vast Academy, Adyanarka, an illustrious personality whose presence today adds great prestige to our event. I request Srimati Vasanti K., the president of School Governing Council, to florally welcome our chief guest. I extend a hearty welcome to
The guest of honor of today's event, Shri Satish Rao P, Vice President, Vivekananda Vidyavardhaka Sangha Puttur, whose contributions and accomplishments are a beacon for all of us. I request the principal to florally welcome the guest of honor. I extend a warm welcome to Srimati Vasanti K, the President of School Governing Council, Shri Bharat Pai, the correspondent, and all members of management whose timely guidance and support enables us to move forward in a right way. I request Srimati Harinakshi, the coordinator of high school section, to florally welcome the president, and Srimati Vinaya Prabhu, the coordinator of KG section, to florally welcome the correspondent. I express a delightful welcome to Srimati Srilata A, the President of PTA, and Srimati Nandini Rai, the Vice President of PTA, and all the members of PTA Executive Committee whose unwavering support bridges the gap between our institutions and the community. I request the head boy and the head girl to florally welcome the PTA President and the Vice President. I extend a warm welcome to all the parents gathered here and echo upon the trust and encouragement which you have on us, which motivates us to bring out the best in every child. I also welcome the management members, heads and staff of our neighboring institutions to this event. I express warm welcome to the principal of our school, Srimati Sindhu VG, and the academic administrator, Srimati Anuradha Shivaram, whose tireless efforts help us to grow together as a unit. I also welcome the media people, the light and sound system personnel whose efforts are going to be the sugar and spice for our celebrations. I extend a warmest welcome to all my colleagues, teaching and non-teaching staff who stand as the backbone of the institution. And finally, to our dear students, the stars of today's celebration, whose hard work and talent we will witness with pride. A warm welcome to you all, dear students. Let's make this evening memorable, filled with joy, inspiration, and a sense of togetherness. Thank you. Warm welcome you too, ma'am. Thank you for making everyone valued. Let's take a moment to reflect our achievements and milestones. This year, we have seen extraordinary growth and success in every field. To take us through the milestones of the year, may I request our beloved principal, Srimati Sindhu VG, to present the school annual report. Jai Shri Ram. It's my privilege and honor to present to you the annual report of Vivekananda Central School for the academic year 24-25. Vivekananda Central School was established in the year 2020 under the aegis of Vivekananda Vidyavardhaka Sangha, and we at our school strive to impart quality education rooted in Indian values and culture. Our school has grown significantly from a humble beginning of 47 in 2020 to 576 in the academic year 2024. We create an inclusive and supportive environment where students are empowered to realize their potential, nurture creativity, embrace lifelong learning, and contribute meaningfully to the society. We at Vivekananda Central School has kept pace with new teaching methodologies, integrating innovative tools and resources in our teaching learning process. We implement competency-based education, integrating experiential learning and encouraging hands-on experiences and real-world applications.
As a part of our experiential learning activities, students participated in grade-wise field trips to science lab, agricultural fields, police station, research centers, etc., which provided valuable hands-on experience. These trips enhanced their understanding of classroom concepts and fostered curiosity and teamwork. As in every year, our students have excelled in all spheres, academic as well as co-curricular. Our students achieved outstanding result in the AISSE Board Examination 2024 with 100% results. 17 students took the exam, 2 students scored an aggregate of 90% and above, 5 students scored an aggregate of 80% and above, and 2 students scored an aggregate of 70% to 80%. Hiteshi Alva is a topper with an aggregate score of 93.2%, and Akamsh is the second topper with 90.2% aggregate. Our annual school election was a lively event that instilled democratic values among the students. Candidates actively participated in campaigns and voting was conducted with fairness and enthusiasm. Positions such as head boy, head girl, house leaders were elected. Pawan Kumar of grade 10 and Sri Lakshmi of grade 10 were elected as a head boy and head girl. This initiative helps students develop leadership skills and a sense of responsibility, reflecting their readiness to contribute to the school community. The investiture ceremony was a proud moment for our school as the newly elected student leaders took their oaths to serve with dedication and integrity. This ceremony included presentation of badges by the correspondent and the principal. Academics and co-curricular activities go hand in hand in today's educational landscape. The outstanding accomplishments of our students in diverse inter and intra-school competition mirror their exceptional skill, caliber and drive. I am proud to announce that Apta Chandramati Mulia of grade 9 secured grand gold medal in IFES Square held at Tunisia for her project Kiddy Safe Connect. Dhanyashri HP secured first place in zonal level science model competition conducted by Vidya Bharati. Rupesh of grade 10, Kriti of grade 9, Medha Bhatt of grade 7, their projects have been selected for the INSEF Regional Science Fair. In sports, Lasya Kishan bagged gold medal in national level swimming conducted by Vidya Bharati and she is qualified for SGFI. Sia Bhavin Savjani bagged gold medal in the national level Vidya Bharati swimming and she is qualified for SGFI. Purvi BK is a karate state winner and Drishya Rai is a karate state level winner. Shashank Bhatt won second place in the state level chess conducted by Vidya Bharati. It was a proud moment to us when 3 of our students, P. Shashank Bhatt, Atiti and Anish, participated in the heritage quiz conducted by the CBSE board. Talk from experts organized under the name Chetana, experts from different domains interacted with our students. Scouts and Guides continues to provide students to develop life skills, discipline, teamwork and leadership. 8 scouts and 4 guides completed their Tritiya Sopana exam. To nurture spiritual and moral well-being in our students, we conduct Hindu Dharmika Shikshana class. We celebrate Environmental Day, International Yoga Day, Ganesh Chaturthi, Krishna Janmashtami, Independence Day, Teachers Day, Sharada Puja, Kannada Rajyotsava, Children's Day and Constitution Day at our school. Our school celebrated the Sports Day on 16th November in Degree College ground where our students exhibited their sportsmanship. The Innovation Club in our school aims to foster creativity, problem-solving skills and passion for science and technology among our students. Interact Club has been pivotal in instilling values of social responsibility and leadership in our students.
they have undertaken several impactful initiatives like iCamp, visit to the waste management plan, etc. To ignite curiosity and foster a love for astronomy, we organized sky watching program conducted by Dr. A.P. Radhakrishna. Our vision for holistic education, in keeping with the evolving education scenario, would have remained a dream without the unconditional support and active involvement of our management. Every teacher at Vivekananda Central School is not only a resource provider but a learning facilitator and a mentor as well. The school has a team of dedicated faculty members who spare no efforts to upgrade themselves about the latest educational trends and methodologies. The annual day of our school is a day to recognize the efforts of our students in the diverse arena of dance, music, and acting. Over the years, we have selected the themes that are thought-provoking, like Mother, Ek Bharat, Shresth Bharat, and Save Earth. Our themes are selected after careful consideration so that the participants and the audience are able to assimilate the values embedded in them. This year's theme is Water, the Elixir of Life. Dear audience, here are some moments from the practice sessions. In this year, I'm proud to tell that all the students of Vivekananda Central School are taking part in this mammoth event. To conclude, I would like to emphasize that education is not merely preparation for life, it's life itself. It's a lifelong journey where learners continuously absorb diverse experiences even as they navigate the challenges and triumphs along the way. Our unwavering commitment remains to nurture and shape those young minds of today who into confident, well-rounded adults of tomorrow, equipped with a rational and balanced outlook on life. Thank you one and all. Your dedication to staying informed and involved is truly commendable. Thank you, madam. We are thrilled to announce the release of our latest newsletter, Prerana, packed with exciting updates and achievements and insightful articles. ಇದೀಗ ಶಾಲಾ ಸುದ್ದಿಪತ್ರವಾದ ಪ್ರೇರಣಾವನ್ನು ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ KM ಕೃಷ್ಣ ಭಟ್ ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಪ್ರೇರಣಾ ನಮ್ಮ ಶಾಲೆಯ ಹೆಮ್ಮೆಯ ಪತ್ರಿಕೆ ಇದು. ಶಾಲಾ ಮಕ್ಕಳ ಪ್ರಸಕ್ತ ವರ್ಷದ ಹಲವು ಸಾಧನೆಗಳು, ಇಲ್ಲಿ ನಡೆದಿರುವ ಅನೇಕ ಫಲದಾಯಕ ಕಾರ್ಯಕ್ರಮಗಳ ವಿವರಗಳು, ಹಾಗೆಯೇ ಶಾಲಾ ಶಿಕ್ಷಕರ ಲೇಖನಗಳು ಒಳಗೊಂಡಿರುವಂತಹ ಈ ಪ್ರೇರಣಾ ಎಂಬ ಪತ್ರಿಕೆಯು ಶಾಲಾ ಇತಿಹಾಸದಲ್ಲಿ ಮುಂದೊಂದು ದಿನ ಅತಿ ಅಮೂಲ್ಯವಾದ ದಾಖಲೆಯಾಗಬಲ್ಲದು. ಇದು ನಮ್ಮ ಹಾದಿಯ ಅವಲೋಕನ, ಜಯದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ. ಪ್ರೇರಣಾವನ್ನು ಬಿಡುಗಡೆಗೊಳಿಸಿದ ಎಲ್ಲ ಗಣ್ಯರಿಗೆ ಕೃತಜ್ಞತೆಗಳು. Moving on, we'd like to acknowledge another key figure in our journey of success. Our academic administrator, Srimati Anuradha Shivaram, has played a pivotal role in shaping the academic excellence we strive for. I invite Srimati Anuradha Shivaram to the dais. We are eager to hear your words, madam. A beautiful day, everyone. Respected dignitaries on the dais,
and of the days, parents, teachers, and my dear students, I must say I am proud to be a part of this school, and of what I have seen in the past few weeks just makes me feel more so. The amount of hard work that the team has put in to make sure that the performances are awesome today is commendable. I must give special kudos to our children and teachers. I must also congratulate the head of the school for her leadership quality in galvanizing her people to produce the results you will see here today. Moving ahead, I would like to update you on a few things. For the past year or so, we have radically changed our approach to teaching. We've found that teaching and learning are mutually exclusive activities sometimes. You can teach a child and she will not learn, and for the most part, children learn without being taught. We've found that if we create learning experiences, opportunities, and conducive environments for our children, they will learn invariably. So our focus has been on what children should learn so that they can be equipped with 21st century skills. Surely the 21st century will desire people who can solve problems, process information, who are creative, can collaborate, and of course, many more skills. Our curriculum as a school is flexible and encompassing to develop these roots in our children. Character is also key, or will be key in the future. The future will frown at dishonest, emotionally unintelligent people, people who cannot work in teams. Our learning experiences give children a context to deepen these values. The three competencies every human being must possess to be effective are the ability to calculate, communicate, and computer literacy. Our ICT especially is being upgraded every term to measure up to global expectations of children within our age range. As a school, we have great plans for the future. Our plan is basically to set your child apart anywhere he or she goes. As a school, we strive to be unconventional, so our children must be unique. The ultimate goal is to create lifelong learners, children who are excited about learning now and into the future. To our grade 10 children, I would say, go into your next phase with courage. Do not conform, dare to be different. Anywhere you go, stand by our values. Be expressive. As you know, we believe strongly that competition brings the best in everyone. Strive to be the best always. Work hard. And I know that someday you will be leaders of the change that we have always wanted to see in our country. God bless all of you. And dear parents, I'm sure you have an enjoyable evening ahead. Do sit back and relax. Thank you for your attention. Thank you, madam. Your words are truly inspiring for us. Today we have the privilege of recognizing and celebrating the remarkable achievements of our students.
In the spirit of celebration, today let's turn the attention to those who have demonstrated exceptional proficiency. It's an honor to invite our prize winners to step into the line and light. May I invite Kumari Ranjita, a member of our teaching faculty, to announce the proficiency prizes. Good evening, everyone. Respected dignitaries on the dais, parents, and my dear students, as we all know, academics is the core of any educational institution. It's our duty to recognize the academic proficiency of our students. Here is the proficiency list for the academic year 2023-24. Grade 1, Sannidhi NS, first. I request Srimati Dr. Ashwini Krishnamurthy to give away the prize. I request our students to come and collect the prizes. Sannidhi NS. Kshipra Gayatri Bonantaya, second. Grade 3A, Hardik MJ, first. Jishnu Tilak Bhatt, second. Grade 3B, Shaurya Kartikeya, first. Ayush KM, second. Grade 4A, Gahanyam Salyan, first. Pranit Krishna Y, second. Grade 4B, Hridya Bhatt, first. Swasti Ambhat, second. Grade 5, Sanidhya S. Rao, first. Shri Vibha R. Rao, second. Grade 6, Vidhatri A.S., first. Swenal De Silva, second. Thank you, madam. Now I request Dr. K.M. Krishna Bhatt to give away the prizes. Grade 7, Manvika J., first.
Janya P. Second. Grade 8A Arushi Putturaya First. Srishti Anil Second. Grade 8B Srirama Yam First. Khushi Anish Second. Grade 9 Nihal Sirai First. Shyam MS Second. Grade 10 Anish Prabhu First. Dhriti GS Second. Congratulations to all the winners. Thank you. Thank you, ma'am, for your kind assistance. 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭವಾದ ವಿವೇಕಾನಂದ ಸೆಂಟ್ರಲ್ ಶಾಲೆ ಇದೀಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಕಳೆದ ಶೈಕ್ಷಣಿಕ ವರ್ಷವಾದ 2023-24ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ಕೊಟ್ಟು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. A special round of applause for the 10th standard achievers who have demonstrated exceptional dedication and commitment to their academics, and to the students who have participated in the cluster level CBSE Heritage India quiz. May I invite Srimati Harinakshi to announce the names of achievers. Jai Shri Ram. Respected dignitaries on the dais, parents and my dear students, today is a day of celebration, reflection and inspiration. To our toppers, moment is a testament to your hard work. Your achievements today are not just about marks or trophies. They are about the countless hours of efforts and the courage to overcome challenges. It is my privilege to announce the CBSE toppers of our school. Now, I call upon Hiteshi A. Alwa, daughter of Shri Ashwin B.H. and Srimati Rajani Rai B., who has scored grade A1 in the CBSE board examination of the academic year 2023-24 and emerged as the school topper for the year. I request her parents to accompany her to the stage. I request Dr. K.M. Krishna Bhatt to give away the prizes. Also, I call upon Akanksh A, son of Ravisha P and Akshata P.S., who has secured
grade A1 in the CBSE board examination of the academic year 2023-24 and emerged as the second topper of the school. I request his parents to accompany him to the stage. I request Dr. K.M. Krishnabhat to give away the prizes. Now, it is my privilege to announce the proud participants of CBSE Heritage India Quiz. The CBSE Heritage India Quiz competition organized by the CBSE board provided a platform for the students to showcase their knowledge of India's rich cultural heritage. Our school's grade 10 students Anish Prabhu Kandige, P. Shashank Bhatt and Aditi A.M. participated in the zonal level online quiz competition and performed exceptionally well and selected for the cluster level competition which was held at BGS National Public School, Bangalore. This participation in this prestigious event was a proud moment for our school and highlighted their keen interest in India's heritage and culture. Now I call upon Anish Prabhu Kandige, son of Sri Radesha Vittappa Prabhu and Srimati Shilpa Radesha Prabhu. P. Shashank Bhatt, son of Sri Govinda Raj and Srimati Pratima P. Aditi A, daughter of Sri Animon A and Manju P. I request their parent to accompany them to the stage. Let us encourage our students with a big round of applause. I now request Sri Satish Rao to give away the prizes. Excellence is not a destination, it is a journey. Let this achievement inspire you to dream bigger, work harder, and aim higher. Let it remind you that success is not just about reaching the top, but about lifting others as you climb. To the rest of our students, take inspiration from these achievers. Remember, every one of you has the potentials to shine. Believe in yourself, embrace challenges, and strive for greatness. Thank you. Thank you, madam. Let's applaud our brilliant minds who have accessed the realm of science. These students have exhibited creativity, critical thinking, and a passion for discovery. May I request Kumari Rashmita, a member of our teaching faculty, to announce the names of the special achievers in the field of science. Good evening everyone. Following is a list of special achievers in science section. Danyashri HP of grade 9 has won first place in zonal level Vidya Bharati science model competition and is selected for national level. I request parents to accompany her. I request Sri Satish Rao to give away the prizes.
Following are the students who have won Inspire Award for the year 2023. Dhyan B. Shetty for his project Tritiya Netram. Dhyan B. Shetty. Dhyan B. Shetty for his project Tritiya Netram. Please come. I now request Sri Satish Rao to give away the prizes. Aditya CS for his project Metamorphic Hygiene Bed. I request Sri Satish Rao to give away the prizes. Dhriti G for her project Automatic Fan Cleaner. I now request Sri Satish Rao to give away the prizes. Following are the students who are selected for INSEF Regional Fair to be held at Moodabidre on December 5, 2024. Rupesh of grade 10 for his project Drink and Drive Safety. I request Sri Satish Rao to give away the prizes. I request parents to accompany him. Kriti Rai of grade 9 for her project Preparation of Natural Hair Conditioner from Cyclia peltata herb. I request her parents to accompany her. I request Sri Satish Rao to give away the prizes. Medha Bhatt of grade 7 for her project The Study of Curdling Property of Swati Rainwater. I request her parents to accompany her. I request Sri Satish Rao to give away the prizes. This year makes a glorious event in the history of our school as one of our students, Apta Chandramati Mulia of grade 9, has won the grand gold medal at the IFA Square held at Tunisia for her novel project Kiddy Safe Connect, a GPS tracking device specially designed for kids. Now I request Sri Keshava Prasad Mulia and Srimati Krishnaveni Mulia, the proud parents of Apta, to accompany her to the dais for the felicitation. I now request Sri Satish Rao to give away the prizes. Thank you. Thank you, madam. One of our special achievers, Apta Chandramati Mulia,
is now on the stage. I request you to share your experience which will motivate others. Good afternoon to one and all present here, respected dignitaries, teachers, parents, non-teaching staffs, and all my dear friends. First and foremost, I would like to thank my school and Vivekananda Vidyavardhaka Sangha, our principal Madam Sindhu VG, our school governing council, especially Vasanti ma'am and Bharat sir, my teachers, for continuously supporting and guiding me to participate in various science fairs, which led me to represent India in IFEST International held at Tunisia, the northern part of Africa. After seeing my performance in various competitions, Science Society of India selected me to represent India in an international competition. We 4 teams from different parts of countries did travel to Tunisia and then participated in a thrilling science fair. So, now let me give a brief description about my project Kiddie Safe Connect, a safety device for kids, which gives secureness for children and calmness for parents. We are mainly focusing on 3 main features, which are geofence, live tracking, emergency and tampering button. With the help of fencing tool, parents can draw the places where the child is allowed, such as school, dance school, badminton academy, etc. As soon as the child enters and exits the location, they will be notified with an alerting message and an incoming call. With the help of tampering button, as soon as someone forcefully tries to remove the band, parents will be notified with the alerting message and call. Same thing works with emergency button, but the usage of buttons will be voluntarily from the students. With the help of reports and replay features, parents can review the locations where the child traveled for more safety measures. It was a thrilling and happy experience for me to take part in an international fair and meet many young scientists from all over the world. There were more than 400 participants from 40 different countries. Everyone were aged between 14 to 24. I also had a great chance to present my model Kiddie Safe Connect to the Education Minister of Tunisia. Once we all Indians had wished a group of foreigners as Namaste. And in the coming days, as soon as they would see us, they would wish us with Namaste with hands folded, but not with Hey, how are you? Which made me a proud Indian and increased my patriotism towards the country. After witnessing a lot of respect to the country and as a thrilling experience upholding our national flag in an international platform, my patriotism towards the country was increased and I'm happy for it. In this auspicious stage, I would like to thank Narayana sir, President of Science Society of India, Ashwin sir, Venkatesh sir, and specially Vivekananda Engineering College for supporting me, and my guide Ranjita madam for their continuous support and guidance throughout the journey of Kiddie Safe Connect. Thank you one and all. Jai Hind. Thank you, Apta, for sharing your valuable experiences. Now, turning to sports achievers who have demonstrated exceptional talent, dedication, and sportsmanship throughout the year, whose victories not only bring glory to our school but also inspire others to pursue excellence in the field of sports. I now invite Srimati Shyamala, our physical education teacher, to reveal the names of the sports achievers. Jai Shri Ram. Following is the list of the special achievers in sports. Siya Bhavin Savajani. She is daughter of Shri Bhavin Ashoka Savajani and Srimati Sahana Bhavin Savajani. She is national level swimmer.
and selected SGFI. 200 meters freestyle, 4 into 100 meters medley relay, and 4 into 100 meters freestyle relay secured golden medal. And 100 meter backstroke and 100 meter freestyle secured silver medal. I request the parents to accompany her. I request Dr. K.M. Krishnabhat to give away the prizes. Thank you, sir. Purvi BK. She is daughter of Sri Balakrishna and Srimati Lakshmi. She is national level karate player. She is secured bronze medal in karate. I request the parents to accompany her. I request Dr. K.M. Krishnabhat to give away the prizes. Thank you, sir. Drishya UY. She is daughter of Sri Umesh Mulia and Srimati Yashavanti D. She is national level karate player. She is secured bronze medal in national level. I request the parents to accompany her. I request Dr. K.M. Krishnabhat to give away the prize. P. Shashank Bhatt. He is son of Sri P. Govindaraj and Srimati Pratima P. He is Vidya Bharati state level chess competition second place. I now request Dr. K.M. Krishnabhat to I give request away the to prize. the parent to accompany him. Lasya Kishan. She is daughter of Sri Kishan and Srimati Deena Kishan. She is national level swimmer and selected to SGFI. 50 meter freestyle, 50 meter backstroke, 100 meter freestyle, secured gold medal. She is Lasya is at the swimming competition in the Gujarat along with her parents and will not be present for today's event. Congratulations once again for all the achievers. Thank you. Thank you, madam. Now I invite Shri Naveen Kumar to announce the individual and overall championship for annual sports meet. Good evening to you all. We have organized the annual athletic meet Viveka Spardha 2024-25 on 16th November. I am very glad to announce the individual champions of annual athletic meet 2024-25 academic year. In grade 5 boys, category goes to Sri Skanda in 100 meter fast, 200 meter fast and long jump fast. I now request Shri Satish Rao to give away the prize.
Sri Skanda. Okay. Grade 5 girls category goes to Binita. 100 meter fast, 200 meter fast, 400 meter fast. Grade 6 boys category goes to Dhiren. Sri Skanda, come first. Grade 6 Dhiren. 100 meter fast, 200 meter fast, long jump fast. Grade 7 boys. Grade 7 boys category goes to Mr. Isha Prasiddha. 100 meter fast, 200 meter fast, 400 meter fast. Grade 7 girls category goes to Pranamya. 100 meter fast, 200 meter fast, 400 meter fast. Grade 8 boys category goes to Pratham Rao. 100 meter fast, 200 meter fast, 400 meter fast. Grade 9 boys category goes to Tanmay. 100 meter fast, 200 meter fast, 400 meter fast. Grade 10 boys category goes to Vinith. 100 meter fast, 200 meter fast, 400 meter fast. Grade 10 girls category goes to Sri Lakshmi. 100 meter fast, 200 meter fast, long jump fast. Here it is the result of overall championship in the annual athletic meet 2024-25. The overall championship award goes to Tagore House with the 280 point. Yes. I request to captain of the Tagore House to receive the trophy behalf of your team. If team member is there, you can come here. Thank you one and all. Thank you, sir. ಯಾವುದೇ ಸಮಾರಂಭದ ಮುಖ್ಯ ಅತಿಥಿಯ ಸ್ಥಾನವನ್ನು ತುಂಬಬಲ್ಲವರೆಂದಾದರೆ ಆ ವ್ಯಕ್ತಿಗೆ ಅವರದ್ದೇ ಆದ ವಿಶೇಷ ವ್ಯಕ್ತಿತ್ವವಿರುತ್ತದೆ. ಆ ವ್ಯಕ್ತಿತ್ವ ಅನೇಕರಿಗೆ ಪ್ರೇರಣೆ ನೀಡುವಂಥದ್ದಾಗಿರುತ್ತದೆ. ಅಂತೆಯೇ ನಮ್ಮ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಅವರ ಪರಿಚಯವನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲಾ ಸಹಶಿಕ್ಷಕಿಯಾದ ಶ್ರೀಮತಿ ವಿನಯ ಪ್ರಭು ಇವರು. Jai Shri Ram. Dr. Ashwini Krishnamurthy is a daughter of Halkeri Manjunath Bhatt and Madura. She is an ecologist by qualification. She is a trustee in Varanasi Development and Research Foundation. She is actively participating in the management of Varanasi Farms, a certified organic farm.
She is the proprietor of Varanasi Agro Sustainable Technology Center, a small-scale industry involved in marketing of organically grown products. She has authored over 50 scientific and popular articles. Ashwini did her PhD from Mangalore University under the guidance of Professor K.R. Sridhar. She has traveled to many places, including 14 foreign countries. She is the secretary and correspondent of Adyanatka Educational Society, which manages LKG to Junior College. She has received quite a few awards, including Best Entrepreneur Award from Government of Kerala, Best Old Student Award from Vivekananda College Old Students Association, and Dakshina Kannada Sahitya Parishad Award. Welcome you, Madam. ಇಂದಿನ ಮಕ್ಕಳು ಭವ್ಯ ಭಾರತದ ಮುಂದಿನ ಪ್ರಜೆಗಳು. ಅವರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಬೇಕಾದರೆ ಆಗಾಗ ಅವರಿಗೆ ಬೇಕು ಹಿತನುಡಿಗಳು. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಭವ್ಯ ಸಭೆಯ ಅಧ್ಯಕ್ಷರಾದ ಸರ್ ನನಗೆ ಕ್ಷಮಿಸಿ. ಇಂದಿನ ಈ ಸಭೆಯ ಅಧ್ಯಕ್ಷರಾದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿಯೂ ಆಗಿರುವಂಥ ಡಾಕ್ಟರ್ KM ಕೃಷ್ಣ ಭಟ್ ಅವರೇ, ಗೆಸ್ಟ್ ಆಫ್ ಆನರ್ ಆದಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವೈಸ್ ಪ್ರೆಸಿಡೆಂಟ್ ಆದಂಥ ಸತೀಶ್ ರಾವ್ ಪಿ ಅವರೇ, CBSE ಸ್ಕೂಲು ಶಾಲೆಗಳ ಪ್ರೆಸಿಡೆಂಟ್ ಆದಂಥ ನನ್ನ ಸಹಪಾಠಿಯೂ ಆದಂಥ ಶ್ರೀಮತಿ ವಸಂತಿಕೆಯವರೇ, ಶಾಲೆಯ ಕರೆಸ್ಪಾಂಡೆಂಟ್ ಆದಂಥ ಶ್ರೀಯುತ ಭರತ್ ಪೈ ಅವರೇ, ಎಕಡಮಿಕ್ ಅಡ್ವೈಸರ್ ಆದಂಥ ಶ್ರೀಮತಿ ಅನುರಾಧ ಶ್ರೀವರಾಮ್ ಅವರೇ, ಪ್ರಿನ್ಸಿಪಲ್ ಆದಂಥ ಶ್ರೀಮತಿ ಸಿಂಧು ವಿಜಿಯವರೇ, PTA ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ಶ್ರೀಲತಾ ಅವರೇ, ಹೆಡ್ ಬಾಯ್ GS ಪವನ್ ಕುಮಾರ್ ಮತ್ತು ಹೆಡ್ ಗರ್ಲ್ ಶ್ರೀಲಕ್ಷ್ಮಿ ಅವರೇ, ಆಗಮಿಸಿದ ಎಲ್ಲ ಪೋಷಕರೇ, ಪುತ್ತೂರಿನ ಗಣ್ಯರೇ, ಮಹನೀಯರೇ, ಮಹಿಳೆಯರೇ, ತಾಯಿ ಹೇಳಿದ ಒಂದು ಸೊಲ್ಲಿನೊಂದಿಗೆ ನನ್ನ ಕನ್ನಡದಲ್ಲಿ ನನ್ನ ಮಾತನ್ನು ಶುರು ಮಾಡ್ತೇನೆ. ಮಕ್ಕಳೇ ಬಾಳಿನ ಆಶಾದೀಪ, ಮನೆ ಮನೆ ಬೆಳಗುವ ನಂದಾದೀಪ, ಮಕ್ಕಳೇ ನಾಳಿನ ಜ್ಯೋತಿ ಸ್ವರೂಪ, ಮಕ್ಕಳೇ ಜೀವನ ಜ್ಯೋತಿಯ ರೂಪ ಅಂತ. ಇವತ್ತಿನ ಈ ಭವ್ಯ ವೇದಿಕೆಯಲ್ಲಿ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಿದಂಥ, ಅನೇಕ ಪುರಸ್ಕಾರಗಳನ್ನು ಪಡೆದಂಥ ಮಕ್ಕಳ ಒಂದು ಪುರಸ್ಕಾರವನ್ನು ನೋಡಿದಂಥ, ಇನ್ನೂ ಅವರ ನಡೀಲಿಕ್ಕೆ ಇರುವಂಥ ಅವರ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಆಗಮಿಸಿದಂಥ ಎಲ್ಲ ಪೋಷಕರಿಗೆ ಕೆಲವಾರು ವಿಷಯಗಳನ್ನು ಹಂಚಿಕೊಳ್ಳುವ ಇಚ್ಛೆಯನ್ನು ಹೊಂದಿದ್ದೇನೆ. ನಾನು ವಿವೇಕಾನಂದ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಸುಮಾರು ವರ್ಷಗಳ ಹಿಂದೆ, ಬಹುಶಃ 45 ವರ್ಷ ಇರಬೇಕು ಅನಿಸ್ತದೆ. ತುಂಬ ನೆನಪುಗಳ ಬುತ್ತಿಯನ್ನು ಇಟ್ಕೊಂಡಿದ್ದೇನೆ.
ನಾನು ಆ ಗ್ರೌಂಡಲ್ಲಿ ಪ್ರತಿ ವರ್ಷ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು, ಪ್ರತಿ ವರ್ಷ ಕಾಲೇಜಿನ ಚಾಂಪಿಯನ್ ಆದದ್ದು, ಇಂಥ ಭವ್ಯ ವೇದಿಕೆಯಲ್ಲಿ ಪ್ರತಿ ವರ್ಷ ಭರತನಾಟ್ಯ ಮಾಡ್ತಾ ಇದ್ದದ್ದು, ಆಮೇಲೆ ಹೀಗೆ ಹಲವಾರು ಎಲ್ಲ ನೆನಪಿನಲ್ಲಿರುವಂಥ ಬುತ್ತಿ. ಅದರ ಜೊತೆಗೆ ಇನ್ನೊಂದೆರಡು ವಿಷಯಗಳನ್ನು ನಾನು ಹೇಳಬೇಕು. ನಾನು BScಗೆ ಸೇರಿದವಾಗ ಹೊಸ ಸ್ಕೀಮ್ ಅದು. ಪ್ರತಿ ವರ್ಷ ಪಬ್ಲಿಕ್ ಪರೀಕ್ಷೆ ಇರ್ತಾಯಿತ್ತು. ಪಬ್ಲಿಕ್ ಪರೀಕ್ಷೆಯಲ್ಲಿ ಒಂದು ಬಹುಶಃ ಫಿಸಿಕ್ಸ್ ಇರಬೇಕು ಅಂತ ನನ್ನ ನೆನಪು. ಆ ದಿವಸ ರಾತ್ರಿ ಇಡೀ ನೈಟ್ ಔಟ್ ಮಾಡಿ ಓದಿದ್ದಾಯಿತು. ಬೆಳಿಗ್ಗೆ ಆಗುವಾಗ ಶೂಟಿಂಗ್ ಹೆಡ್ಏಕು, ವಾಂತಿ, ತಲೆನೋವು, ವಾಂತಿ. ಹೋಗುವ ಹಾಗೆ ಇಲ್ಲ ಎಕ್ಸಾಮಿಗೆ, ಹಾಸಿಗೆಯಲ್ಲಿ ಮಲಗಿಬಿಟ್ಟೆ. ಸುಮಾರು 10:30 ಆಗುವಾಗ ನಮ್ಮ ನೆಚ್ಚಿನ ಪ್ರಿನ್ಸಿಪಲ್, ಈಗ ಇಲ್ಲ, ಪ್ರೊಫೆಸರ್ M. ಸೂರ್ಯನಾರಾಯಣಪ್ಪ ಅವರು ಫೋನ್ ಮಾಡಿ ನನ್ನ ಮಾವನಿಗೆ ಹೇಳಿದರು, ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತ. ಹೋದೆ, ಏನೇನೋ ಬರದೆ ಪಾಸಾದೆ. ಅದೇ ರೀತಿ ಇನ್ನೊಮ್ಮೆ ಏನಾಯ್ತು ಅಂತ ಹೇಳಿದರೆ, ಸೆಕೆಂಡ್ ಇಯರಲ್ಲಿ ಇರುವಾಗ ಆವಾಗ ಜ್ವರ, ಥಿಯರಿ ಎಕ್ಸಾಮ್ ಆಗಿತ್ತು, ಪ್ರಾಕ್ಟಿಕಲ್ಸ್ ಆಗಿರಲಿಲ್ಲ. ಪ್ರಾಕ್ಟಿಕಲ್ಸಿಗೆ ಹೋಗಲಿಕ್ಕೂ ಆಗಲಿಲ್ಲ. ಆಯಿತು, ಇನ್ನೇನು ಒಂದು ಆರ್ಡಿನೆನ್ಸ್ ಬರ್ತದೆ ಅಂತ ಅಂದ್ಕೊಂಡಿರುವಾಗ, ಆನಂತರ ಆ ಕಾಲೇಜಿಗೆ ಹುಷಾರಾಗಿ ಹೋಗಲಿಕ್ಕೆ ಶುರುವಾದ ದಿನವೇ ನಮ್ಮ ಕೆಮಿಸ್ಟ್ರಿ HOD ಅವರು ಕೂಡ ಈಗ ಇಲ್ಲ, ಪ್ರೊಫೆಸರ್ ರಾಮನ್ ರಾಯರು, ಅವರು ಬರಲಿಕ್ಕೆ ಹೇಳಿದರು, ನೋಡು ನಿನಗೆ ನಾಳೆಲ್ಲ ನಾಡ್ದು ಶನಿವಾರ ಮಧ್ಯಾಹ್ನ ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತೇನೆ, ಪ್ರಿಪೇರ್ ಆಗಿ ಬಾ ಅಂತ. ಹೋದೆ, ಅದನ್ನು ಮಾಡಿದೆ, ಅದರಲ್ಲಿಯೂ ಪಾಸಾಯಿತು. ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನನ್ನ ದಾರಿದೀಪಗಳು ಎಡವ್ತಾ ಇದ್ದರೆ, ಕಷ್ಟದಲ್ಲಿದ್ದರೆ ಆಗ ಮಾಡಿದಂಥ ಸಹಾಯವನ್ನು, ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನಂ ತಸ್ಮೈ ಶ್ರೀ ಗುರವೇ ನಮಃ ಅಂತ. ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥವರು. ಆಗ ಅಂತಲ್ಲ, ಆವತ್ತಿನ ಕಾಲ ಅಂತಲ್ಲ, ಇವತ್ತಿಗಾದರೂ ಕೂಡ ನಮ್ಮ ಎಲ್ಲ ಅಧ್ಯಾಪಕರು, ನಮ್ಮ ಗುರುಗಳು, 2 ಅಕ್ಷರ ಕಲಿಸಿದ್ರು ಗುರು ಅಂತೆ. ಅದು ವರ್ಷ ಇಡೀ ಅಥವಾ ಹಲವು ವರ್ಷಗಳ ಕಾಲ ನಮಗೆ ಹಾಗಿದ್ದರೆ ಕಲಿಸಿದರೆ ನಾವು ಎಷ್ಟು ಋಣಿಗಳಾಗಿರಬೇಕು. ಅಂಥವರ ಬಗ್ಗೆ ನಾವು ಒಮ್ಮೆಯೂ ಕೂಡ ನಿಂದನೆಯನ್ನು ಮಾಡಬಾರ್ದು, ಅವರಿಗೆ ತಮಾಷೆಯನ್ನು ಮಾಡಬಾರ್ದು, ಅವರನ್ನು ದೂಷಿಸಬಾರ್ದು. ಅದಂತೂ ಮಕ್ಕಳ ಎದುರಲ್ಲಿ ಅಂತೂ ಖಂಡಿತವಾಗಿ ಮಾಡಲೇಬಾರ್ದು. ನಾನು ಕೂಡ ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಆಗಿದ್ದೇನೆ, ಸೆಕ್ರೆಟರಿ ಮತ್ತು ಕರೆಸ್ಪಾಂಡೆಂಟ್ ಒಬ್ಬಳೇ, ಅಲ್ಲಿಗೆ ತುಂಬ ವರ್ಷಗಳಿಂದ ಆಗಿದ್ದೇನೆ. ಅಲ್ಲಿಯೂ ನಾನು ನಮ್ಮ ಎಲ್ಲ ಪೇರೆಂಟ್ಸಿಗೆ ಇದೇ ಮಾತನ್ನು ಹೇಳಿದ್ದು, ಯಾವತ್ತೂ ಕೂಡ ಅಧ್ಯಾಪಕರನ್ನು, ಟೀಚರ್ಸನ್ನು ದೂಷಿಸಬಾರ್ದು, ಮಕ್ಕಳಲ್ಲಿ ಇದರಲ್ಲಿ ಅಂತೂ ದೂಷಿಸಲೇಬಾರ್ದು. ಯಾಕೆಂದರೆ ನಾವೊಂದು ಕೆಟ್ಟ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಟ್ಟ ಹಾಗಾಗ್ತದೆ. ಅವರು ದೊಡ್ಡಾಗುವಾಗ ಹಾಗಿದ್ದರೆ ನಾವು ದೊಡ್ಡವರನ್ನು ದೂಷಿಸಿದರೆ ತೊಂದರೆ ಇಲ್ಲ, ಅವರನ್ನು ಎದುರು ಮಾತನಾಡಿದರೆ ಅವರಿಗೆ ತೊಂದರೆ ಇಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಗೆ ಅವರು ಬರ್ತಾರೆ. ಆದ ಕಾರಣ ನೋ, ಆ ಒಂದು ಕೆಲಸವನ್ನು ನಾವು ಮಾಡಲೇಬಾರ್ದು. ಇನ್ನೊಂದು ವಿಷಯ, ನಾವು ಎಷ್ಟು ಮಕ್ಕಳ ಮಾತನ್ನು ಆಲಿಸ್ತೇವೆ. ನಾವು ಆಲಿಸೋದಿಲ್ಲ ಅಂತಾದರೆ ಅವರು ಕೂಡ ನಮ್ಮ ಮಾತನ್ನು ಆಲಿಸಲಿಕ್ಕಿಲ್ಲ. ಮಕ್ಕಳ ಜೊತೆ ಒಂದು ಕನಿಷ್ಠ ಪ್ರತಿ ದಿವಸ ಒಂದು 30 ನಿಮಿಷ ಆದರೂ ಹೆತ್ತವರು ಇರಲೇಬೇಕು. ನಂಗೆ ಗೊತ್ತಿದೆ ಇವತ್ತಿನ ಯುಗ ಹೇಗೆ ಅಂತಂದರೆ, ತಂದೆ ತಾಯಿ ಇಬ್ಬರೂ ಕೂಡ ದುಡಿಬೇಕಾದಂಥ ಪ್ರಸಂಗ, ಟು ಮೀಟ್ ದ ಎಂಡ್ಸ್. ಆದರೂ ಕೂಡ ನಮ್ಮ ಮಗು ಪ್ರತಿ ದಿವಸ ಶಾಲೆಯಲ್ಲಿ ಏನಾಯಿತು, ಮಕ್ಕಳು ಏನು ಮಾಡಿದರು, ನಾಳೆಗೆ ಏನೇನು ಆಗಬೇಕು, ಆ ವಿಷಯವನ್ನು ನಾವು ಮಕ್ಕಳ ಹತ್ರ ವಿಚಾರಿಸಬೇಕು. ಹತ್ತಿರ ಕೂತು ಮೈದಡವಿ ಪ್ರಶ್ನೆಗಳನ್ನು ಕೇಳುವ ಹವ್ಯಾಸವನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಅದು ಶಾಲೆ ಇರಲಿ, ಮನೆ ಇರಲಿ. ಯಾಕೆಂದರೆ ಪ್ರಶ್ನೆಗಳನ್ನು ಕೇಳಿದಷ್ಟು ಮಕ್ಕಳು ಎಂಪವರ್ ಆಗ್ತಾರೆ, ಅವರ ನಾಲೆಡ್ಜ್ ಆಳ ಆಗ್ತದೆ. ಅವರಿಗೆ ಓದಿನಲ್ಲಿ ಹವ್ಯಾಸದಲ್ಲಿ ಓದುವಂಥ ಹವ್ಯಾಸದಲ್ಲಿ ಅಥವಾ ಎನಾಲಿಸಿಸ್ ಪವರ್ ಅವರದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಆದ ಕಾರಣ ಮಕ್ಕಳಿಗೆ ನಾವು ಯಾವಾಗಲೂ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರೇರೇಪಿಸಬೇಕು.
ಪ್ರಶ್ನೆಗಳನ್ನು ಕೇಳೋದು ಮಾತ್ರ ಅಲ್ಲ, ಅವರು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದರೆ ಅವರನ್ನು ಮೆಚ್ಚಿ ಒಂದು ಹಗ್ಗು ಕೊಡಬೇಕು, ಅಥವಾ ಒಂದು ಹೂಮುತ್ತನ್ನು ಕೊಟ್ಟು ಅಪ್ಪುಗೆ ಕೊಡಬೇಕು. ಒಳ್ಳೆ ಕೆಲಸ ಮಾಡಿದಿ, ಪ್ರಶಂಸೆ ಬೇಕು ಮಕ್ಕಳಿಗೆ. ಆವಾಗ ಏನಾಗ್ತದೆ ಅಂತಂದರೆ, ಗೊತ್ತಿರ್ಬೋದು ನಿಮಗೆಲ್ಲ, ಖುಷಿ ಆದರೆ ಮೆದುಳಲ್ಲಿ ಕೆಲವು ಉತ್ತೇಜಕಗಳು ಬಿಡುಗಡೆ ಆಗ್ತದೆ. ಉದಾಹರಣೆಗೆ ಗೊತ್ತಿರ್ಬೋದು ನಿಮಗೆ, ಡೋಪಮೈನ್ ಇರ್ಬೋದು, ಅಥವಾ ಸೆರೋಟೋನಿನ್, ಎಂಡಾರ್ಫಿನ್, ಆಕ್ಸಿಟೋಸಿನ್, ಇವೆಲ್ಲವುಗಳು ನಮಗೆ ಸಂತೋಷ ಆದವಾಗ, ಉದ್ವೇಗ ಆದವಾಗ, ಅಥವಾ ನಾವು ಯಾವುದಕ್ಕಾದ್ರೂ ತಯಾರಿ ಮಾಡಿಕೊಳ್ಬೇಕಾದವಾಗ ಈ ಉತ್ತೇಜಕಗಳು ರಕ್ತಕ್ಕೆ ಬಿಡುಗಡೆ ಆಗ್ತದೆ. ಹಾಗೆ ಬಿಡುಗಡೆ ಆದರೆ ಅದು ಯಾವಾಗ ಸಂತೋಷದಲ್ಲಿರುವಾಗ ಬಿಡುಗಡೆ ಆದರೆ ಅದು ಇನ್ನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತದೆ, ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ, ಇನ್ನಷ್ಟು ಪರಿಶ್ರಮವನ್ನು ಮಾಡಲಿಕ್ಕೆ ಆ ಒಂದು ಉತ್ತೇಜಕಗಳು ಪ್ರೇರೇಪಿಸ್ತದೆ. ಹಾಗಾದ ಕಾರಣ ಮಕ್ಕಳನ್ನು ನಾವು ಉತ್ತೇಜಿಸಬೇಕು. ವೈಜ್ಞಾನಿಕವಾಗಿ ಕೂಡ ಇದು ಸಾಬೀತಾದಂಥ ವಿಚಾರ. ಮಗು ಎಲ್ಲಿಯಾರು ಒಂದು ವಿಫಲ ಆಗಿ ಬಂದರೆ, ಹಾಗಿದ್ದರೆ ಎಲ್ಲವೂ ಯಾವಾಗಲೂ ಪ್ರತಿ ಸಲವೂ ಏನು ದಿಗ್ವಿಜಯವೇ ಅಲ್ಲಲ್ಲ, ವಿಜಯವೇ ಅಲ್ಲಲ್ಲ. ಕೆಲವು ಸರ್ತಿ ಸೋಲು ಕೂಡ ಬರ್ಬೋದು, ವಿಫಲ ಕೂಡ ಆಗ್ಬೋದು, ನೋವು ಕೂಡ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಮಾತ್ರ ಮಕ್ಕಳನ್ನು ಯಾವಾಗಲೂ ಕೂಡ ನಾವು ದೂಷಿಸಬಾರ್ದು, ಅಥವಾ 10 ಜನರ ಮಧ್ಯದಲ್ಲಿ ಮಗುವಿಗೆ ಅವಮಾನ ಮಾಡಬಾರ್ದು. ಯಾಕೆಂತಂದರೆ ಖಿನ್ನತೆಯೋ ಅಥವಾ ಇನ್ಯಾವುದೇ ರೀತಿಯ ವಿರೋಧ ವೈರುಧ್ಯ ಚಟುವಟಿಕೆಗಳು, ಯಾಕೆಂದರೆ ನೆಗೆಟಿವ್ ಎನರ್ಜಿ, ಋಣಾತ್ಮಕ ಶಕ್ತಿ ಆದ ಕಾರಣ ಅದನ್ನು ನಾವು ಆವಾಗ ಮಾಡಲೇಬಾರ್ದು. ಆವಾಗ ಹೇಗೆ ನಾವು ಮಕ್ಕಳನ್ನು ಧೈರ್ಯ ತುಂಬಬೇಕು. ಮಕ್ಕಳಿಗೆ ಒಂದು ಸಾಲುಂಟು, ಸುತ್ತಲಿಂ ಕತ್ತಲೆಯು ಮುತ್ತಿಹುದು ದಾರಿಯನ್ನು, ಕಿತ್ತು ಬಿಡು ಭಯವನ್ನು ಎತ್ತು ಪೌರುಷವ, ಅತ್ತಿತ್ತ ಕದಲದಿರು ಚಿತ್ತವನ್ನು ಸ್ಥಿರಗೊಳಿಸು, ಎತ್ತರದೊಳಿರೆತಾರೆ ಉತ್ತಮ ನಡೆಸೈ. ಕಡು ಭಯಂಕರವಾಗಿ ನಡೆಯಲಸದಳವಾದ ಕಡೆಗಾಣದಿಹ ಹಾದಿ ಹಿಡಿದು ನೀನಿರಲು, ಒಡಲ ಭಯ ಲೆಕ್ಕಿಸದೆ ಬಡವಾದೆನೆಂದೆನದೆ ಇಡು ಹೆಜ್ಜೆ ನಡೆ ಮುಂದೆ ಬಿಡು ಭೀತಿ ಭಯವ ಅಂತ. ಸೊ ಈ ರೀತಿಯ ಒಂದು ಪ್ರೇರೇಪಣೆಯನ್ನು, ಇದು ಬರೀ ಮಕ್ಕಳಿಗೆ ಅಂತಲ್ಲ, ನಮಗೆ ದೊಡ್ಡವರಿಗೆ, ನನಗೆ 65 ವರ್ಷ ಆಯಿತು, ನನಗೆ ಕೂಡ ಇಂಥ ಒಂದು ಸಪೋರ್ಟ್, ಇಂಥ ಒಂದು ಮಾತುಗಳ ಅಗತ್ಯ ಇದೆ, ನಮಗೆಲ್ಲರಿಗೂ ಅಗತ್ಯ ಇದೆ. ಹಾಗಿದ್ರೆ ಮಕ್ಕಳಿಗೆ ಎಷ್ಟೇ ಇರಬೇಡ, ಮಕ್ಕಳು ಸೋತಾವಾಗ, ಮಕ್ಕಳು ವಿಫಲರಾದವಾಗ ಅವರನ್ನು ನಾವು ಇಂಥ ಮಾತುಗಳಲ್ಲಿ ನಾವು ಅವರನ್ನು ಪ್ರೇರೇಪಿಸಬೇಕು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇನ್ನೊಂದು ವಿಷಯ, ಮಕ್ಕಳ ಎದುರಲ್ಲಿ ಪೋಷಕರಾಗಲಿ ಹಿರಿಯರಾಗಲಿ ಯಾವತ್ತೂ ಜಗಳ ಮಾಡಿಕೊಳ್ಬಾರ್ದು. ಮಕ್ಕಳ ಜಂಘಬಲವೇ ಉಡುಗಿ ಹೋಗ್ತದೆ. ಅವರ ಶಕ್ತಿ, ಅವರ ಆತ್ಮಶಕ್ತಿ, ಅವರ ಕಾನ್ಫಿಡೆನ್ಸು ಎಲ್ಲವೂ ಕೂಡ ಹರ್ಟ್ ಆಗ್ತದೆ. ಅದರ ಬದಲಿಗೆ ಅವರನ್ನು ಏನೊಂದು ಇದ್ದರೂ ಕೂಡ ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾವು ಮಕ್ಕಳನ್ನು ತೊಡಗಿಸುವಂಥದ್ದು ಯಾವಾಗಲೂ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಟಿ ವಿ ಮೊಬೈಲ್ ಅಂತೂ ಹೇಳ್ತೇವೆ, ನಾವೆಲ್ಲರೂ ಹೇಳ್ತೇವೆ. ಯಾವಾಗ ಕೋವಿಡಿಂದ ಮೊದಲೇ ಬಂದಿದೆ ನಮಗೆ ಮೊಬೈಲ್, ಆವಾಗ ಮಕ್ಕಳು ಮುಟ್ಲೇಬಾರ್ದು ಅಂತ ಹೇಳ್ತಾ ಇದ್ದೆವು. ಆನಂತರ ಕೋವಿಡಲ್ಲಿ ಏನಾಯಿತು, ಮಕ್ಕಳಿಗೆ ನಾವೇ ಈಗ ಮೊಬೈಲ್ ತಗೋ ಅಂತ ಹೇಳಿ ಕೊಡುವ ಹಾಗೆ ಆಯಿತು. ಸೊ ಹಾಗೆ ಈ ಯಾವುದೇ ಟೆಕ್ನಾಲಜಿ ಬಂದರೆ ಅದು ಎಲ್ಲರನ್ನು ಹೇಗೆ ಸುತ್ತಕೊಳ್ತದೆ ಅಂತ ಹೇಳಿದರೆ ಹಾಗೆ ಬಿಡುವ ಹಾಗೆ ಇಲ್ಲ. ಆದರೆ ಅದಕ್ಕೆ ಕಡಿವಾಣ ಹಾಕಬೇಕು. ಹೇಗೆ ಕಡಿವಾಣ ಹಾಕೋದು? ಕಡಿವಾಣ ಹಾಕಲಿಕ್ಕೆ ಸುಲಭ ಇಲ್ಲ. ಕಡಿವಾಣ ಹಾಕೋದು ಯಾವಾಗ ಸುಲಭ? ಮಕ್ಕಳು ಮೊಬೈಲ್ ನೋಡೋದನ್ನು ಕಡಿವಾಣ ಹಾಕೋದು ಯಾವಾಗ ಸುಲಭ ಅಂದರೆ, ನಾನು ಮೊದಲು ಮೊಬೈಲ್ ನೋಡೋದನ್ನು ನಿಲ್ಲಿಸಬೇಕು. ನಾನು ಸ್ವೈಪ್ ಮಾಡೋದನ್ನು ಅಥವಾ ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಹೋಗಿ ಅದನ್ನು ಕೂತು ನೋಡೋದನ್ನು ಮೊದಲು ನಾನು ನಿಲ್ಲಿಸಬೇಕು. ಇದನ್ನು ನಾನು ಯಾವಾಗಲೂ ನಮ್ಮ ಹೆತ್ತವರಿಗೆ ನಮ್ಮ ಶಾಲೆಯಲ್ಲಿ ಹೇಳ್ತೇನೆ, ನೀವು ಮೊದಲು ನಿಲ್ಲಿಸಿ, ನಾವು ಮೊದಲು ನಿಲ್ಲಿಸುವ, ಮತ್ತೆ ಮಕ್ಕಳಿಗೆ ಹೇಳುವ. ಯಾಕೆ ಅಂತಂದರೆ ನಾವೇ ಮಕ್ಕಳಿಗೆ ಮಾದರಿ. ಸೊ ಅದನ್ನು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೇನೆ. ಮಕ್ಕಳಿಗೆ ಚಾಲೆಂಜುಗಳನ್ನು ಸ್ವೀಕರಿಸುವಂಥ ಜವಾಬ್ದಾರಿಯನ್ನು ಕೊಡಬೇಕು. ಹೇಗೆ ಕೊಡೋದು? ಮಕ್ಕಳು ಸಣ್ಣ ಸಣ್ಣ ಹೋಮ್ವರ್ಕ್ಗಳನ್ನು
ಅಥವಾ ಸ್ವಲ್ಪ ಮನೆಯಲ್ಲಿ ಏನೋ ಗಿಡಗಳನ್ನು ನೆಡುವುದನ್ನು, ಹೂ ಬೆಳೆಸುವುದನ್ನು, ಹೂವಿನ ಗಿಡ ನೆಡುವುದನ್ನು, ಹೂವಿನ ಗಿಡಕ್ಕೆ ನೀರು ಹಾಕುವುದನ್ನು, ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಿರುವಾಗ ಹೋಗಿ ಏನಾದ್ರು ಅವರಿಗೆ ಅಡುಗೆ ಮನೆಯಲ್ಲಿ ತಾಯಿಗೆ ತಂದೆಗೆ ಸಹಾಯ ಮಾಡೋದನ್ನು, ಈ ಥರದ ಕೆಲಸಗಳಲ್ಲಿ ಮಕ್ಕಳಿಗೆ ಅನುಭವ ಬರುವ ಹಾಗೆ ಮಾಡಬೇಕು. ಇದು ಮುಂದೆ ಅವರಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲವನ್ನು ಒಟ್ಟಾಗಿ ಹೇಳೋದು ಅಂತ ಹೇಳಿದರೆ, ಮಾಡಬಾರದ್ದನ್ನು ಮಾಡುವಂಥದ್ದು ಎಷ್ಟು ದೊಡ್ಡ ಅಪರಾಧವೋ, ಮಾಡಬೇಕಾದ್ದನ್ನು ಮಾಡದೇ ಇದ್ದರೆ ಅದು ಕೂಡ ಅಷ್ಟೇ ಅಪರಾಧ, ಅಷ್ಟೇ ದೊಡ್ಡ ಅಪರಾಧ. ಮಕ್ಕಳಿರಲಿ ದೊಡ್ಡವರಿರಲಿ ಯಾರಾದರೂ ಅಷ್ಟೇ. ಇನ್ನೊಂದು ವಿಷಯ ಅಂದರೆ ಮಕ್ಕಳಿಗೆ ಹಣವನ್ನು ಕೊಡುವಂಥದ್ದು. ಮಕ್ಕಳ ಕೈಯಲ್ಲಿ ಯಾವತ್ತೂ ಕೂಡ ಅಗತ್ಯಕ್ಕೆ ಬೇಕಾದ್ರಿಂದ ಜಾಸ್ತಿ ಹಣವನ್ನು ಯಾವತ್ತೂ ಕೊಡಲೇಬಾರ್ದು. ಇವತ್ತಿನ ಪ್ರಪಂಚ ಎಷ್ಟೊಂದು ಹೆದರಿಕೆ ಆಗ್ತದೆ ಅಂತಂದರೆ, ಸತ್ಯವ ಸುಳ್ಳ ನನಗೆ ಗೊತ್ತಿಲ್ಲ. ಚಾಕ್ಲೇಟಲ್ಲಿ ಹಾಕ್ತಾರೆ, ಅದರಲ್ಲಿ ಹಾಕ್ತಾರೆ, ಇದರಲ್ಲಿ ಹಾಕ್ತಾರೆ, ಮಾದಕ ವಸ್ತುಗಳನ್ನು ಕೊಡ್ತಾರೆ, ಏನೇನೆಲ್ಲ ಬರ್ತದೆ. ಹೆದರಿಕೆ ಆಗ್ತದೆ. ಅದೆಲ್ಲ ಯಾವಾಗ ಮಕ್ಕಳಲ್ಲಿ ಆ ಹಣ ಜಾಸ್ತಿ ಇತ್ತು ಅಂತ ಆದಾಗ ಅದು ಅವರನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅದರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಯೇ ಹೇಳಬೇಕು. ಜೊತೆಗೆ ಅಗತ್ಯಕ್ಕಿಂತ ಜಾಸ್ತಿ ಹಣ ಮಕ್ಕಳಿಗೆ ಅಗತ್ಯವೇ ಇಲ್ಲ. ಒಂದು ಏನು ಅಂತಂದರೆ ಮಕ್ಕಳಿಗೆ ತಿಳಿಸಿ ಹೇಳಬೇಕು ನಾವು, ಅಗತ್ಯ ಇಲ್ಲ, ಹಣದ ಅಗತ್ಯ ಇಲ್ಲ. ಯಾಕೆ, ಮುಂದೆ ದೊಡ್ಡದಾದ ಮೇಲೆ ಹಣವೂ ಅಂಥ ಇಂಪಾರ್ಟೆಂಟ್ ಅಲ್ಲ. ಈಗ ನಿನಗೆ ಇಂಪಾರ್ಟೆಂಟ್ ಜ್ಞಾನ ಕಲಿಯುವಂಥದ್ದು ಈಗ ಇಂಪಾರ್ಟೆಂಟ್. ಯಾಕೆಂತಂದರೆ ಹಣದಿಂದ ತೊಂದರೆ ಏನಾಗ್ತದೆ ಹಾಗಿದ್ರೆ ಅಂದರೆ, ನನಗೆ ಈಗ ನೆನಪು ಬರ್ತಾ ಇಲ್ಲ, ನಾನು ನೋಟ್ ಮಾಡಲಿಲ್ಲ. ಕಿಂ ನ ಪಶ್ಯಸಿ ತ್ವಂ ಘಟಾನ್ ಜಲಯಂತ್ರಚಕ್ರೆ ರಿಕ್ತಾಃ ಭವಂತಿ ಭರಿತಾಶ್ಚ ರಿಕ್ತಾಃ ಅಂತ. ಆಪದ್ಗತಂ ಹಸಸಿ ಕಿಂ ದ್ರವಿಣಾಂಧಮೂಢಃ ಲಕ್ಷ್ಮೀ ಸ್ಥಿರಾನ ಭವತಿ ಇತಿ ಕಿಮತ್ರ ಚಿತ್ರಂ. ಕಿಂ ನ ತ್ವಂ ಪಶ್ಯಸಿ ಘಟಾನ್ ಜಲಯಂತ್ರಚಕ್ರೆ ರಿಕ್ತಾಃ ಭವಂತಿ ಭರಿತಾಶ್ಚ ರಿಕ್ತಾಃ. ಯಾಕೆ ನೀನು ಹಣ ಇಲ್ಲದವನನ್ನು ನೋಡಿ ನಗಾಡ್ತಿ, ಈ ಹಣದಿಂದ ಕಣ್ಣೇ ಕಾಣದಂಥ ಮೂರ್ಖನೇ. ಲಕ್ಷ್ಮಿ ಯಾವತ್ತೂ ಸ್ಥಿರವಾಗಿ ನಿಲ್ಲುವವಳಲ್ಲ, ಅದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಉದಾಹರಣೆ ಏನಂತಂದರೆ, ಜಲಯಂತ್ರ ಚಕ್ರದಲ್ಲಿ ಮೊದಲೇ ಇತ್ತದು, ಇವತ್ತು ನಿನ್ನೆದಲ್ಲ, ಜಲಯಂತ್ರ ಚಕ್ರ ತಿರುಗ್ತಾ ಇರುವಂಥದ್ದು. ಅದರಲ್ಲಿ ಕೊಡಪಾನಗಳು ಒಮ್ಮೆ ತುಂಬಿದ ಕೊಡಪಾನ ಒಮ್ಮೆ ಖಾಲಿ ಆಗ್ತದೆ, ಖಾಲಿಯಾದ ಕೊಡಪಾನ ತುಂಬುತ್ತದೆ. ಸೊ ಇದುವೇ ಸೈಕಲ್. ಇವತ್ತು ನನ್ನ ಹತ್ರ ಜಾಸ್ತಿ ಇರ್ಬೋದು, ನಾಳೆ ನಿಮ್ಮ ಹತ್ರ ಜಾಸ್ತಿ ಇರ್ಬೋದು, ನಾಳೆ ಮತ್ತೊಬ್ಬರ ಹತ್ರ ಜಾಸ್ತಿ ಇರ್ಬೋದು ಐಶ್ವರ್ಯ. ಆದರೆ ಐಶ್ವರ್ಯ ಇಲ್ಲಿ ಮುಖ್ಯ ಆಗುವುದಿಲ್ಲ. ಇಲ್ಲಿ ಮುಖ್ಯ ಆಗುವಂಥದ್ದು ಜ್ಞಾನ. ಹಾಗಿದ್ರೆ ಐಶ್ವರ್ಯ ಅಂದರೆ ಯಾವುದು? ಇವತ್ತಿನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಈ ಒಂದು ಯುಗಕ್ಕೆ ನಾವು ಆಲ್ರೆಡಿ ಕಾಲಿಟ್ಟಿದ್ದೇವೆ. ಕೋಣೆಯ ಒಳಗೆ ಕೂತ್ರೆ ಇಡೀ ಪ್ರಪಂಚದಲ್ಲಿ ನಾನಾ ವಿಷಯಗಳನ್ನು ಅರಿತುಕೊಳ್ಳುವಂಥದ್ದು, ಅಥವಾ ಏನು ಬೇಕೋ ಅದು ಮಾಡಿ ಬಿಸಾಡ್ಬೋದು. ಆ ಒಂದು ಯುಗಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಮಗುವಿಗೆ ಆಟಕ್ಕೆ ಒಂದು ಮೈದಾನ ಅಥವಾ ಮನೆಯ ಅಂಗಳ ಅದಿದ್ದರೆ ಅದು ಸಿರಿತನ ಅಂತೆ. ಮನೆಗೆ ಬರುವಾಗ, ಮಗು ಹಸಿದು ಬರುವಾಗ ಫ್ರೆಂಚ್ ಫ್ರೈಸೋ ಪಿಜ್ಜಾವೋ ಬರ್ಗರೋ ಅಲ್ಲ, ಮನೆಗೆ ಹಸಿದು ಬರುವಾಗ ಬಿಸಿ ಬಿಸಿ ಊಟ, ಫ್ರಿಜ್ಜಲ್ಲಿದ್ದದನ್ನು ಬಿಸಿ ಮಾಡೋದಲ್ಲ, ಬಿಸಿ ಬಿಸಿ ಊಟವನ್ನು ಮಾಡಿಕೊಡುವಂಥದ್ದು ಸಿರಿತನ ಅಂತ ಅದನ್ನು ಹೇಳ್ತಾರೆ. ವಾರದ ಅಖೀರಿಗೆ ತಂದೆ ತಾಯಿ ಮಗು ಎಲ್ಲಾದರೂ ವೀಕೆಂಡ್ ಸೆಲೆಬ್ರೇಷನ್ಗೆ ಹೋಗೋ ಬದಲಿಗೆ ಅಜ್ಜ ಅಜ್ಜಿ, ದೊಡ್ಡಪ್ಪ ಚಿಕ್ಕಪ್ಪ, ಮಾಮ ಅತ್ತೆ, ಸಹೋದರರು, ಬಂಧುಗಳು ಎಲ್ಲರೂ ಸೇರಿ ಒಂದು ಕಡೆಯಲ್ಲಿ ಮನೆಯಲ್ಲಿ ಮಾತನಾಡಿ ಒಟ್ಟಿಗೆ ಕೂತು ಸಮಯ ಕಳೆಯುವಂಥದ್ದು ಸಿರಿತನ ಅಂತ ಹೇಳ್ತಾರೆ. ಸೊ ಈಗಾಗಲೇ
ಮ್ಯಾಮ್ ಹೇಳಿದರು, ಪ್ರತಿ ವರ್ಷವೂ ನಾವು ಒಂದೊಂದು ನೇಚರಿಗೆ ಸಂಬಂಧಪಟ್ಟು, ಪ್ರಕೃತಿಗೆ ಸಂಬಂಧಪಟ್ಟು ಒಂದೊಂದು ಥೀಮನ್ನು ಇಟ್ಟುಕೊಂಡು ಮಕ್ಕಳು, ಹೆಚ್ಚಿನ ಎಲ್ಲ ಮಕ್ಕಳು ಸೇರಿಕೊಂಡು ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಅದೇ ರೀತಿಯಲ್ಲಿ ಮಕ್ಕಳ ಜ್ಞಾನ ದಾಹ ನೀರಿನಂತೆ ಪಸರಿಸಲಿ, ಗಾಳಿಯಂತೆ ಹಬ್ಬಲಿ, ಆಕಾಶದೆತ್ತರಕ್ಕೆ ಬೆಳೆಯಲಿ, ಭೂಮಿಯಷ್ಟು ವೈವಿಧ್ಯಮಯವಾಗಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶಕ್ಕಾಗಿ ನಮಿಸ್ತೇನೆ. ಅದು ಏನೇ ಇದ್ದರೂ ಕೂಡ, ಯಾರೇ ಇದ್ದರೂ ಕೂಡ ಮಕ್ಕಳಿಗೆ ಕೊನೆಯಲ್ಲಿ ಎಲ್ಲರಿಂದ ಶ್ರೇಷ್ಠ ತಾಯಿಯೇ. ಅದಕ್ಕೆ ಉಪಾಧ್ಯಾತ್ ದಶ ಆಚಾರ್ಯ ಆಚಾರ್ಯಾಣಾಂತು ಶತಂ ಪಿತಾ ಸಹಸ್ರಂತು ಪಿತೃನ್ ಮಾತಾ ಗೌರವೇಣಾತಿರಿಚ್ಯತೆ ಅಂತ. ಸೊ ಯಾಕೆ ಹೇಳ್ತೇನೆ ಅಂತಂದರೆ, ಉಪಾಧ್ಯಾಯರಿಂದ 10 ಪಟ್ಟು ಆಚಾರ್ಯರು ಶ್ರೇಷ್ಠರಂತೆ, ಆಚಾರ್ಯರಿಂದ 100 ಪಟ್ಟು ತಂದೆ ಶ್ರೇಷ್ಠ ಅಂತೆ. ಮಗುವಿನ ತಂದೆಯಿಂದ 1000 ಪಟ್ಟು 1000 ಪಾಲು ತಾಯಿ ಶ್ರೇಷ್ಠರಂತೆ. ಆವಾಗ ಆ ಶ್ರೇಷ್ಠತೆಯನ್ನು ಮೆರಿಬೇಕಾದ್ರೆ, ಆ ಗೌರವವನ್ನು ತಾಯಿ ಪಡಿಬೇಕಾದ್ರೆ ಆಕೆ ನಿಜವಾಗಿಯೂ ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕು, ಡೆಡಿಕೇಶನ್ ಇರಬೇಕು. ಅದನ್ನು ಅನುಸರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. Thank you, ma'am. Your words were not just inspiring, but they were also filled with wisdom and encouragement that will surely leave a lasting impact on each one of us present here today. We are honored to have correspondent of Vivekananda English Medium School, Sri Ravi Narayana, and the correspondent of Narendra PU College, Sri Santosh B. I would like to express our respect for your presence here. Recognizing and appreciating our donors is essential, as their support plays a crucial role in the development of the school. I invite Srimati Vasanti K to honor them. Here, I want to mention our parents, those who have wholeheartedly supported us. Bhavin Ashok, parent of Sia. May I welcome you, sir. Bhavin Ashok, parent of Sia. Keshav Prasad Mulia, parent of Apta. Sir, I request you to get on the stage. Now I call upon Shri Suprit B, parent of Ishan BK. Shri Gangadhar Rai, parent of Bhavish Rai. Shiva Prakash, parent of Advaita Shankar.
Shri Ramachandra, parent of Hitarth. Srimati Rupashri Nayak, parent of Satvik Nayak. Shri Sunil Kumar Anavu, parent of Danush. Thank you, ma'am. We are honored to have Vice Principal of Vivekananda PU College, Devi Charan sir. I would like to express our respect for your presence here. I would like to invite our PTA President, Srimati Srilata Madam, to address the gathering. ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯರೇ ಹಾಗೂ ವಿದ್ಯಾರ್ಥಿಗಳೇ, ಇಂದಿನ ಈ ಘನ ವೇದಿಕೆಯನ್ನು ಅಲಂಕರಿಸಲು ದೊರೆತ ಅವಕಾಶಕ್ಕಾಗಿ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಬಹಳ ನಿರೀಕ್ಷೆಯ ದಿನ ಆ್ಯನ್ಯುವಲ್ ಡೇ. ಬಾಲ್ಯದ ನೆನಪಿನ ಬುತ್ತಿಯಲ್ಲಿ ಅತಿ ಮುಖ್ಯವಾದ ಗುಟುಕು ಎಂದರೆ ಅದು ಆ್ಯನ್ಯುವಲ್ ಡೇ. ಆದರೆ ನನ್ನದೊಂದು ಕಿವಿಮಾತು, ನಾವು ಒಂದು ಆ್ಯನ್ಯುವಲ್ ಡೇಯನ್ನು ಮಾತ್ರವಲ್ಲ, ಜೀವನದ ಪ್ರತಿ ಕ್ಷಣವನ್ನು ಕೂಡ ಎಂಜಾಯ್ ಮಾಡೋಣ. ಪ್ರತಿ ಹೆಜ್ಜೆಯಿಂದ ಕೂಡ ಒಂದು ಪಾಠವನ್ನು ಕಲಿಯೋಣ. ಆ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವು ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಅನ್ನುವುದಕ್ಕಿಂತ ನಾವು ತಿಳ್ಕೊಂಡಿರುವಂತಹ ವಿಷಯಗಳಲ್ಲಿ ಎಷ್ಟನ್ನು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಂಬುದು ಮುಖ್ಯವಾಗ್ತದೆ. ವಿ ಲರ್ನ್ ಬೆಸ್ಟ್ ವೆನ್ ವಿ ಲರ್ನ್ ಮೋರ್. ಹೊಸ ಹೊಸ ವಿಚಾರಗಳಿಗೆ ನಮ್ಮನ್ನು ಒಡ್ಡಿಕೊಂಡಾಗ ನಾವು ಯಶಸ್ವಿ ವ್ಯಕ್ತಿಗಳಾಗುವುದು ನಿಶ್ಚಿತ. ನಾವು ವಿಕ್ಟರಿ ಸ್ಟ್ಯಾಂಡನ್ನು ಗಮನಿಸಬಹುದು. ಅದರಲ್ಲಿ ಅದರ ಎಡ ಮತ್ತು ಬಲದಲ್ಲಿ 2 ಮತ್ತು 3 ಗಮನಿಸಬಹುದು. ಈ 1ನೇ ಸ್ಥಾನಕ್ಕೆ ಏರಬೇಕಾದವ 2 ಮತ್ತು 3ನೇ ಸ್ಥಾನವನ್ನು ಹತ್ತಿಯೇ ಹೋಗಬೇಕಾಗ್ತದೆ. ಈ ದಿನ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದ್ದೀರಿ. ಅವರಿಗೆ ಮೊದಲನೇದಾಗಿ ಶುಭಾಶಯಗಳು. ಹಾಗೆ ಅದಕ್ಕಿಂತ ಮೊದಲು ನಾನು ಗೌರವಪೂರ್ವಕವಾಗಿ ಶುಭಾಶಯಗಳನ್ನು ಕೊಡುವುದು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ. ತಮ್ಮ ಭಾಗವಹಿಸುವಿಕೆಯಿಂದ ಮಾತ್ರ ಅವರಿಗೆ ಗೆಲುವು ಸಂದಿದೆ ಅಂತ ಹೇಳೋದು ನನ್ನ ವೈಯಕ್ತಿಕ ಹಾಗೂ ಎಲ್ಲರ ಅಭಿಪ್ರಾಯ ಕೂಡ ಆಗಿರ್ತದೆ. ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವಿನ ಕಥೆ ಇರ್ತದೆ. ಆ ನೋವಿನ ಕಥೆಗೆ ಖಂಡಿತವಾಗಿ ಒಂದು ಯಶಸ್ವಿ ಅಂತ್ಯವಿರ್ತದೆ. ಅದಕ್ಕೆ ನನಗೆ ಆಗಾಗ ನೆನಪಾಗೋದು, ಕೆಲವೊಮ್ಮೆ ವಾಟ್ಸಪ್ಪಿನ ಸ್ಟೇಟಸ್ಗಳನ್ನು ನೋಡಿದಾಗ ತಮಾಷೆಗಾಗಿ ಇರ್ಬೋದು, ನಮ್ಮ ನಗುವಿಗಾಗಿ ಪ್ರತಿ ಕ್ಷಣ ಶ್ರಮಿಸುವುದು ಫೋಟೋಗ್ರಾಫರ್ ಆದರೆ ನಮ್ಮ ಏಳಿಗೆಗೆ ಪ್ರತಿ ಕ್ಷಣ ಬಯಸುವುದು ಕಂಡಕ್ಟರ್ ಅಂತ ಹೇಳಿ. ನಮ್ಮ ಒಂದು ಮುಗುಳ್ನಗೆ ನಮ್ಮ ಒಂದು ಫೋಟೋವನ್ನು ಅಷ್ಟು ಸುಂದರವನ್ನಾಗಿಸುವುದಾಗಿದ್ದರೆ ಜೀವನ ಪೂರ್ತಿ ನಾವು ನಗುವನ್ನು ನಮ್ಮ ಜೊತೆಗೆ ಹೊತ್ತೊಯ್ದರೆ ಇನ್ನು ಜೀವನ ಎಷ್ಟು ಸುಂದರವಾಗಿರಬಹುದು. ನಮ್ಮ ಎದುರು ಯಾವಾಗಲೂ ಫೋಟೋಗ್ರಾಫರ್ ಇದ್ದಾರೆ ಅಂದ್ಕೊಂಡು ನಗೋಣ, ನಮ್ಮ ಹಿಂದುಗಡೆ ಯಾವಾಗಲೂ ಕಂಡಕ್ಟರ್ ಇದ್ದಾನೆ ಅಂತ ಹೇಳಿ ಸಾಧನೆಯ ಮೆಟ್ಟಿಲನ್ನು ಹತ್ತೋಣ. ಕೊನೆಯದಾಗಿ DVG ಅವರ ಒಂದು ಕಗ್ಗದ ಸ್ಮರಣೆಯೊಂದಿಗೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗರು ಯಾರು, ಲೆಕ್ಕ ಇರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದು ನಿನಗೆ ಜಸ ಮಂಕುತಿಮ್ಮ, ದಕ್ಕುವುದು ನಿನಗೆ ಜಸ ಮಂಕುತಿಮ್ಮ. ಈ ಮಾತಿನ ತಾತ್ಪರ್ಯ ಏನೆಂದರೆ, ಅಕ್ಕಿಯನ್ನು ಬೇಯಿಸಿದಾಗ ನಾವು 3 ಹೊತ್ತು ಕೂಡ ತಿಂತೇವೆ, ಆದರೆ ಅದನ್ನು ಬೇಯಿಸಿದಾಗ ಬಹು ಸ್ವಾದಿಷ್ಟವಾದ ಅನ್ನವಾಗ್ತದೆ. ನಮ್ಮ ಜೀವನಾಡಿಯಾಗಿರುವ ಅಕ್ಷರವನ್ನು ಕಂಡುಹಿಡಿದವರು ಯಾರು ಎಂದು ನಮಗೆ ಇವತ್ತಿಗೂ ಕೂಡ ತಿಳಿದಿಲ್ಲ. ಅವರವರ ಹೆಸರನ್ನು ಉಳಿಸಿ ಹೋಗಿಲ್ಲ, ಅವರ ಸಾಧನೆಯನ್ನು ಉಳಿಸಿದ್ದಾರೆ. ಆ ಸಾಧನೆಯನ್ನು ನಮಗೆ ಪ್ರೇರಣೆಯಾಗಿ ತೆಗೆದುಕೊಂಡು ನಾವು ಉನ್ನತ ಸ್ಥಾನಕ್ಕೇರೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಇರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಪೋಷಕರ ಪ್ರತಿನಿಧಿಯಾಗಿ ವಿದ್ಯಾರ್ಥಿಗಳ ಪರಿಶ್ರಮದ ಸಾಧನೆಗೆ ಪ್ರೇರಣೆಯಾಗಿರುವಂತಹ ಪ್ರಾಂಶುಪಾಲರಾದ ಶ್ರೀಮತಿ ಸಿಂಧು ಮೇಡಮ್ ಹಾಗೂ ಶಿಕ್ಷಕ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ,
ಹಾಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಈ ದಿನದ ಘನ ವೇದಿಕೆಯನ್ನು ನನ್ನ ಮಗಳೊಂದಿಗೆ ಹಂಚಿಕೊಳ್ಳಲು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. Thank you, madam, for your inspirational words. ಇದೀಗ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ಭರತ್ ಪೈ ಶ್ರೀಮಾನ್ ಇವರಿಂದ 2 ಮಾತುಗಳು. Jai Shri Ram. Namaste everyone. I won't take more than 2 minutes. Firstly, it's a pleasure to have you all here, the biggest crowd we had in last 5 years. It's a matter of immense pride for us to have achieved this special milestone of securing 100% result in our first 10th batch. So I congratulate principal, madam, teachers and all the students for their sincere effort behind. Friends, we are in this year 2024. All the data, all the information you need, we can obtain within seconds in just a click, right? You have Google, ChatGPT and plenty of AI tools in the market. So what I mean is, it's not important what you know, but more important is what you do with what you know. This is more important. Application finds real value in life today than just knowledge. But there is one thing which is more important than our knowledge, and that is a person's character. Character formation today takes precedence over his or her subject knowledge. That's because a person with good character knows how to apply his knowledge wisely. He knows what is good for him, his society and his country. So, we all know discovery of nuclear energy. It's such a fascinating thing. But whether you use it for constructive purpose or destructive depends on the character of the top leader of the country. So, real value is always the application with good character. Shaping one's character has been one of the core values of all the Vivekananda institutions and not just CBSE. So along with shaping character, we have given special emphasis to practical education. You all know that it's a school with 100% practical education, and I have said it many times how practical education stimulates imagination and propels creativity and innovations. That's how it's connected. There's one factor that also influences a person's character. That is when our parents come forward and contribute to school, because that inspires everyone in the system. So we are grateful to have wonderful parents who have donated us in all these years. But there's one special parent today who had called me a few weeks back to inquire about our front lobby. He was quite impressed with that, and he has committed idol of Sharda Mate, the goddess of knowledge, at the front lobby that is made of pure Krishna Shile, costing around 1.5 lakhs. So we express our sincere and deep gratitude to Shri Venkatraman Nayak and Srimati Vindhya, if they are here. Venkatraman Nayak, sir, please, Vindhya madam, please come to dais. They are parent of Shashwati Nayak of pre-KG. May I request President of Tourist Program, Dr. Krishna Bhatt sir, to honor them.
We are grateful to you, dear donors. Thank you, Krishna Bhatt sir. So let us continue to strive excellence together and make our school proud. I wish everyone a wonderful evening. Thank you, one and all. Jai Hind. ಇದೀಗ ಶಾಲಾ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿರುವ ನಮ್ಮ ಮಾತೃ ಸಂಸ್ಥೆಯಾದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಸತೀಶ್ ರಾವ್ ಶ್ರೀಮಾನ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂದಿರುವ ಎಲ್ಲ ಗೌರವಾನ್ವಿತರೆ, ಎಲ್ಲ ಪೋಷಕ ಬಂಧುಗಳೇ, ಭರತ್ ಪೈ ಅವರು 2 ನಿಮಿಷ ತಗೊಂಡಿದ್ದಾರೆ. ನಾನು ಬಹುಶಃ 1.5 ನಿಮಿಷ ತಗೊಳ್ಬೇಕು, ಇಲ್ಲಂದರೆ 3 ನಿಮಿಷ ತಗೊಳ್ಬೇಕು. ಅದು ಬೇಗ ಮುಗಿಸ್ತೇನೆ. ಇವತ್ತು ನಿಜವಾಗಿ ಶಾಲಾ ಹಬ್ಬ, ಮಕ್ಕಳಿಗೆ ವೈಯಕ್ತಿಕ ನೋಡಿದರೆ ಶಾಲಾ ಹಬ್ಬ, ನಮಗೆ ಮ್ಯಾನೇಜ್ಮೆಂಟ್ ಅಥವಾ ಎಲ್ಲ ಪೋಷಕರು ಎಲ್ಲ ಸೇರಿದರೆ ಒಂದು ಉತ್ಸವ. ಅದೇ ರೀತಿ ಅದಕ್ಕೆ ಹೆಸರು ಶಾಲಾ ವಾರ್ಷಿಕೋತ್ಸವ ಅಂತೇಳಿ. ಇನ್ನೊಂದು ಸಾಮೂಹಿಕ ಹಬ್ಬದ್ದು ನಮ್ಮ ಜಾತ್ರೋತ್ಸವ, ಈಗೀಗ ನೇಮೋತ್ಸವ, ಅಂದರೆ ಎಲ್ಲ ಉತ್ಸವಗಳು, ಅಂದರೆ ಸಾಮೂಹಿಕ ಆಚರಿಸುವುದನ್ನು ನಾವು ಉತ್ಸವ ಅಂತ ಹೇಳ್ತೇವೆ. ವೈಯಕ್ತಿಕ ಆಚರಿಸುವಂಥದ್ದು ಹಬ್ಬ. ಆ ರೀತಿ ಮಕ್ಕಳಿಗೆಲ್ಲ ಹಬ್ಬ, ನಮಗೆಲ್ಲ ಒಂದು ಉತ್ಸವ. ಅಂತಹ ಈ ಉತ್ಸವದ ಈಗಾಗಲೇ ವೇದಿಕೆಯಲ್ಲಿ ಅತಿಥಿಗಳು ಮಾತನಾಡಿದಂತೆ 5 ವರ್ಷಗಳ ಹಿಂದಿನ ಒಂದು ಕಲ್ಪನೆ ಮಾಡಿಕೊಳ್ಳಿ. 47 ಮಕ್ಕಳು, 8 ಕ್ಲಾಸ್ಗಳು, CBSE ಪ್ರಾರಂಭ. ಈಗ ಹೇಗೆ 5 ವರ್ಷದಲ್ಲಿ ಹೇಗೆ ಬೆಳೆದು ನಿಂತಿದೆ ಅಂತೇಳಿ ಅದೇ ರೀತಿ ಕಲ್ಪಿಸಿಕೊಳ್ಳಿ. 1965 ಇಸವಿ ಪುತ್ತೂರು ಟೌನ್ ಬ್ಯಾಂಕಿನ ಒಂದು ಹಂಚಿನ ಕಟ್ಟಡಿಯಲ್ಲಿ 3 ಕೊಠಡಿಗಳ ಪ್ರಾರಂಭ, 167 ಪ್ರಥಮ ವರ್ಷದ ವಿದ್ಯಾರ್ಥಿಗಳು. ಈಗ ಒಟ್ಟು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಟ್ಟು ಸಂಖ್ಯೆ ಒಂದು 20,000 ಜಾಸ್ತಿ ವಿದ್ಯಾರ್ಥಿಗಳು, 1,500 ಶಿಕ್ಷಕರು. ಈ ಎಲ್ಲ ಒಂದು ಸಾಧನೆ ಬಹುಶಃ ಇದು ಸಾಧ್ಯ ನಮ್ಮ ಹಿರಿಯರಾದ ಪ್ರಭಾಕರ ಭಟ್ ಯಾವಾಗಲೂ ಹೇಳಿಕೆಯಿದೆ, ಅಥವಾ ಹಿಂದಿನ ಹಿರಿಯರು ಕೂಡ ಹೇಳ್ತಾ ಬಂದಿದ್ದಾರೆ. ಅಂದರೆ ಇದೊಂದು ಶೈಕ್ಷಣಿಕ ರಥ. ಇದನ್ನು ನಾವು ನಮಗೆ ಸಾಧ್ಯವಷ್ಟು ಎಳೆಯುವ, ಮುಂದೆ ನಮ್ಮ ಮುಂದಿನವರಿಗೆ ಅದನ್ನು ಎಳೀಲಿಕ್ಕೆ ಬಿಡೋಣ. ಯಾಕಂದರೆ ಇದು ಯಾವುದೇ ಈ ಶಿಕ್ಷಣ ಸಂಸ್ಥೆ ಯಾರ್ದೋ ಒಬ್ರದ್ದು ಸೊತ್ತಲ್ಲ, ಇದು ಯಾವುದೇ ಒಂದು ಮಠದ ಸೊತ್ತಲ್ಲ ಅಥವಾ ಒಂದು ವೈಯಕ್ತಿಕ ಸೊತ್ತಲ್ಲ, ಇದು ಎಲ್ಲ ಸಾರ್ವಜನಿಕರದ್ದು. ಬಹುಶಃ ಅಶ್ವಿನಿ ಅವರು ಹೇಳಿದ ಹಾಗೆ ನನಗಿಂತ 2 ವರ್ಷ ಜೂನಿಯರ್ ಅವರು, ಅವರ ಸಾಧನೆಗಳ ನೆನಪು ನನಗೆ ಇದೆ. ಈಗಾಗಲೇ ಅವರು ಆಗ ಕೇಳಿದರು, ಆಗ ನೆನಪಾಗಲಿಲ್ಲ, ಈಗ ಸರಿಯಾಗಿ ನೆನಪಿದೆ. ವೈಯಕ್ತಿಕ ಚಾಂಪಿಯನ್ ಎಲ್ಲ ಚಟುವಟಿಕೆಗಳಲ್ಲಿ, ಅಂಥ ಸಾಧನೆ ಚಟುವಟಿಕೆಗಳಲ್ಲಿ ಸಾಧಿಸಿದವರು ಇವತ್ತು ನಮ್ಮ ಬಹುಶಃ ಒಂದು 50% ಎಲ್ಲ ಈ 80 ಸಂಸ್ಥೆಗಳೆಲ್ಲ ಮ್ಯಾನೇಜ್ಮೆಂಟ್ನಲ್ಲಿದ್ದಾರೆ. ಅದೇ ರೀತಿ ಬಹುಶಃ ಯಾರ್ಯಾರು ಇವತ್ತು ನಮ್ಮ ಈ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ ಅವರೆಲ್ಲ ನಮ್ಮ ಒಂದಲ್ಲ ಒಂದು ದಿನ ನಮ್ಮ ಈ ವಿವೇಕಾನಂದ ಸಂಸ್ಥೆಯ ಒಂದು ಸ್ಟೂಡೆಂಟ್ ಆಗಿದ್ದವರು. ಆದ ಕಾರಣ ಆ ಬಾಂಧವ್ಯ ಇವತ್ತು ಇಡೀ ಪುತ್ತೂರಿನ ಆದ್ಯಂತ ಬೆಳೆದಿದೆ. ಪುತ್ತೂರಲ್ಲ, ಒಂದು ಸುತ್ತಮುತ್ತಲಿನ 4 ತಾಲೂಕುಗಳು, ಅದೇ ರೀತಿ ಹೊರ ರಾಜ್ಯಗಳಿಗೂ ಹಬ್ಬಿದೆ. ಇತ್ತೀಚೆಗೆ 1999ನೇ ಇಸವಿಯಲ್ಲಿ ಇಲ್ಲಿ ಸೇರಿದ ಬಿ.ಕಾಮ್ನ ಸಾಧಾರಣ 83 ಮಕ್ಕಳು, ಅಂದರೆ 99ನೇ ಇಸವಿ, ಈಗ 2024 25 ವರ್ಷ ಹಿಂದಿನವರು ಸೇರಿದ್ದರು. ಅವರ ಬಾಂಧವ್ಯ ಎಷ್ಟಿದೆ ಅಂತ ಹೇಳಿ, ಅವರು ನಮಗೆ ಸಂಪರ್ಕ ಇಲ್ಲದ ಒಂದು 13 ಅವರಿಗೆ ಶಿಕ್ಷಕರಾಗಿದ್ದವರನ್ನು ಕೂಡ ಕರೆಸಿ ನಮ್ಮ ಶಾಲೆಯಲ್ಲಿ ಒಂದು ದಿನ ಇದ್ದರು ಅವರು. ಆ ಸಂಭ್ರಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಹಿರಿಯ ವಿದ್ಯಾರ್ಥಿ ಸಂಘದ ಒಂದು ಪದಾಧಿಕಾರಿಯಾಗಿ ನಾನು ಅಲ್ಲಿದ್ದೆ, ಅವರೊಂದಿಗೆ ಇದ್ದೆ. ಅದೇ ರೀತಿ ಇನ್ನೊಂದು ಬ್ಯಾಚ್ ಕೂಡ ಹೇಳಿದರು. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿಯ ಮ್ಯಾನೇಜ್ಮೆಂಟ್ ಬಹುಶಃ 5 ವರ್ಷಕ್ಕೋ 10 ವರ್ಷಕ್ಕೋ ಅವರವರಿಗೆ ನಮ್ಮ ಸಮಯಗಳನ್ನು ಕೊಡ್ತಾ ನಮಗೆ ಸಾಧ್ಯವಾದಷ್ಟು ಕೆಲಸ ಮಾಡ್ತಾ ಇದನ್ನು ಮುಂದಿನ ಒಂದು ಪೀಳಿಗೆಗೆ ಹಸ್ತಾಂತರಿಸ್ತಾ ಇದ್ದಾವೆ. ಆದರೆ ಆ ವಿದ್ಯಾರ್ಥಿಗಳು ತಮ್ಮ ಈ ಶಾಲಾ ಶೈಕ್ಷಣಿಕ ವರ್ಷದಲ್ಲಿ ಅವರು ಆ ಕಲಿತ ಶಿಕ್ಷಕರನ್ನು ಇಂದಿಗೂ ಅವರು 80 ವರ್ಷ 90 ವರ್ಷ ನಮ್ಮ ಎ.ವಿ. ನಾರಾಯಣ್ ಸರ್ ಅವರು ಆ ದಿವಸ ಬಹುಶಃ ಆ ಒಂದು ದಿನದ ಸಮಯದಲ್ಲಿ 1 ಗಂಟೆ ಕಣ್ಣಿನಲ್ಲಿ ನೀರನ್ನು ಭರಿಸ್ತಾಯಿದ್ರು. ಆ ರೀತಿ ಅಂದರೆ 25 ವರ್ಷಗಳ ಹಿಂದೆ ಆ ಮಕ್ಕಳಿಗೆ ನೆನಪಿದೆ, ವಿದ್ಯಾರ್ಥಿಗಳಿಗೆ ನೆನಪಿದೆ. ಅವರು ಇವತ್ತು ಜೀವನದ ಪಥದಲ್ಲಿ ಒಂದು ಸಾಧನೆಯನ್ನು ಮಾಡಿದವರು ಅಂಥವರಲ್ಲ. ಯಾಕಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಯಾಕಂದರೆ ಇವತ್ತು ಆ ನಂತರ ನಮಗೆ ಸಂಪರ್ಕ ಇಲ್ಲ. ಆ ಸಂಪರ್ಕದ ಕೊಂಡಿಗಳನ್ನು ಬೆಳೆಸುವ ಕೆಲಸ ಆಗಬೇಕು. ಈ ಪೋಷಕರಲ್ಲಿ ಕೂಡ ಬಹುಶಃ 100 ಜನರು ನಮ್ಮ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ನೀವೆಲ್ಲ ಈ ಒಟ್ಟೊಂದು ಶೈಕ್ಷಣಿಕದ ಈ ರಥೋತ್ಸವ ಇದರ ಪಥದಲ್ಲಿ ನಾವೆಲ್ಲ ಸೇರಿಕೊಳ್ಬೇಕು. ಈ ಶೈಕ್ಷಣಿಕ ರಥ ಈ ರೀತಿ ಬರಬೇಕಾದ್ರೆ ಇದು ಬಹುಶಃ ಹಿಂದಿನಿಂದ 65ನೇ ಇಸವಿಯಿಂದ ಈ ತನಕ ಇದನ್ನು ನಮ್ಮೊಂದಿಗೆ ಕೈ ಜೋಡಿಸಿದವರು ನಮ್ಮ ಶಿಕ್ಷಕ ವೃಂದ. ಆ ಶಿಕ್ಷಕ ವೃಂದ ಇವತ್ತು ನಮ್ಮ CBSE ಶಾಲೆಯಲ್ಲಿ ಕೂಡ ಇದೆ. ಆ ಶಿಕ್ಷಕ ವೃಂದವನ್ನು ನಾವು ಪ್ರಪ್ರಥಮವಾಗಿ ಗೌರವಿಸಬೇಕು. ಯಾಕಂದರೆ ಇಂದಲ್ಲ ನಾಳೆ ಈ ಭವಿಷ್ಯವನ್ನು ರೂಪಿಸಿದ ಈ ವಿದ್ಯಾರ್ಥಿಗಳು ನೆನೆಯುವುದು ಆ ಶಿಕ್ಷಕ ವೃಂದದವರನ್ನು ಮತ್ತು ಮ್ಯಾನೇಜ್ಮೆಂಟ್ನವರು. ಅದೇ ರೀತಿ ವಿದ್ಯಾವರ್ಧಕ ಸಂಘ ಪ್ರತಿಯೊಂದು ನಿಟ್ಟಿನಲ್ಲಿ ಪ್ರತಿಯೊಂದು ಕೋನದಲ್ಲಿ ನಾವು ಏನೇನು ಹೊಸತನವನ್ನು ಕೊಡ್ಬೋದು, ಏನೇನು ವಿದ್ಯಾರ್ಥಿಗಳಿಗೆ ವಿಶೇಷವನ್ನು ಕೊಡ್ಬೋದು ಎನ್ನುವ ದೃಷ್ಟಿಯಿಂದ ಆಲೋಚನೆ ಮಾಡ್ತಾಯಿದ್ದೆ. CBSEಗೆ ಬಹುಶಃ ನಮಗೆ ಆ ರೀತಿಯ ಒಂದು ಸಿಗಲಿಕ್ಕಿಲ್ಲ, ಅವಕಾಶ ಸಿಗಲಿಕ್ಕಿಲ್ಲ. 23 ವರ್ಷಗಳ ಕಾಲ CBSEಯಲ್ಲಿ ಒಂದು
ಅನುಭವವನ್ನು ಪಡೆದು ಒಂದು 10-15 ವರ್ಷಗಳ ಕಾಲ CBSE ಶಾಲೆಯ PUCಯನ್ನು ಒಳಗೊಂಡ CBSE ಶಾಲೆಯ ಪ್ರಾಂಶುಪಾಲರಾಗಿ ನಿವೃತ್ತರಾದ ಶ್ರೀಮತಿ ಅನುರಾಧ ಶಿವರಾಮ್ ಇವತ್ತು ನಮಗೆಲ್ಲ ಅಕಾಡೆಮಿಕ್ ಆಗಿ ಗೌರವ ಅವರ ಒಂದು ಗಮನಿಸಬೇಕು. ಯಾಕಂದರೆ ನಮಗೆ ಕೂಡ ಈ KG UKG ಇದೆಲ್ಲ CBSE ಪ್ರಾರಂಭ ಆಗುವ ಕಲ್ಪನೆ ಇರಲಿಲ್ಲ ಆಗ. ಆದ ಕಾರಣ ಹೊಸ ಕಲ್ಪನೆಗಳು ಒಂದು ಪೋಷಕರಿಂದ ಬರಬೇಕು ಅಥವಾ ಆ್ಯಸ್ ಎ ಅಡ್ವೈಸರ್ ಬೋರ್ಡಿಂದ ಬರಬೇಕು. ಈ ರೀತಿಯ ವಿಶೇಷಗಳನ್ನೆಲ್ಲ ಇವತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಶಿಶು ಮಂದಿರದಿಂದ ಹಿಡಿದು ಇಂಜಿನಿಯರಿಂಗ್ ತನಕ, ಲಾ ಕಾಲೇಜಿಂದ ಹಿಡಿದು ಬೇರೆ ಇದೆಲ್ಲ ಈ ಬಗ್ಗೆ ಒಂದು ಶ್ರಮಿಸ್ತಾ ಇದೆ. ಇದಕ್ಕೆಲ್ಲ ಬೇಕಾಗುವಂಥದ್ದು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ. ಈ ಶಾಲೆಯಲ್ಲಿ ಶಿಕ್ಷಕ ವೃಂದ ಅಥವಾ ಮ್ಯಾನೇಜ್ಮೆಂಟ್ ಇದೆಲ್ಲ ಗಮನಿಸುವುದು ಮ್ಯಾನೇಜ್ಮೆಂಟ್ ಮಾತ್ರ. ಆದರೆ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲ ಹೇಳ್ತೇವೆ, ಶಿಕ್ಷಕರು ಹೇಳ್ತಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜನಗಳನ್ನು ಕರೆಸಿ ತಿಳಿ ಹೇಳ್ತೇವೆ. ಆದರೆ ಈ ಸದ್ಗುಣಗಳನ್ನು ಬೆಳೆಸುವಂಥ ಕೆಲಸ ಮನೆಯಲ್ಲಿ ಪೋಷಕರದಾಗಬೇಕು. ಈ ಸದ್ಗುಣಗಳನ್ನು ಅವರು ಬೆಳೆಸಬೇಕು. ಅದೇ ರೀತಿ ಅವರಲ್ಲಿ ಈ ಸದ್ಗುಣಗಳು ಬೆಳೆಯುವ ಮೂಲಕ ಆ ವಿವೇಕ ಮೂಡಬೇಕು. ವಿವೇಕ ಅಂದರೆ ಜ್ಞಾನ. ಸದ್ಗುಣಗಳು ನಮ್ಮಲ್ಲಿ ಈಗಾಗಲೇ ತಾಯಿ ಹೇಳಿದ ಹಾಗೆ ಸದ್ಗುಣಗಳನ್ನು ಬೆಳಿಬೇಕಾದ ತಾಯಿ ಮನೆಯಲ್ಲಿ ಬೆಳೆಸುವಂಥದ್ದು, ಪೋಷಕರು ಬೆಳೆಸುವಂಥದ್ದು, ಬಂಧುಗಳು ಬೆಳೆಸುವಂಥದ್ದು. ಈ ರೀತಿಯ ಒಂದು ಸಮಾಜಕ್ಕೆ ಉತ್ತಮ ಯುವತಿಯರನ್ನು ಕೊಡುವ ಕೆಲಸ ಖಂಡಿತವಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ಆಗ್ತದೆ. ಅದಕ್ಕೆ ಪೋಷಕರ ಎಲ್ಲರ ಸಹಾಯ ಸಹಕಾರ ಖಂಡಿತ ಇರಲಿ. ಯಾವುದೇ ವಿದ್ಯಾರ್ಥಿ ಇವತ್ತು ಮುಂದಿನ ಬಹುಶಃ ಪುತ್ತೂರು ಅಥವಾ ಆಸುಪಾಸಿನ ಪ್ರಜೆ ಆಗಿರ್ತಾನೆ. ಇವರು ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಈ ವಿವೇಕಾನಂದ ವಿದ್ಯಾವರ್ಧಕ ಸಂಘವನ್ನು ಮುನ್ನಡೆಸುವವರು ನಿಮ್ಮಿಂದ ಕೂಡ ಬರಲಿ ಅನ್ನೋ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟವೆಂದರೆ ಅಧ್ಯಕ್ಷರ ಭಾಷಣ. ನಮ್ಮ ಮಾತೃ ಸಂಸ್ಥೆಯಾದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯು ಹಾಗೂ ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ KM ಕೃಷ್ಣ ಭಟ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಜೈ ಶ್ರೀರಾಮ್. ದೇವದೀಪ್ತಿ ಅನ್ನುವಂತಹ ಹೆಸರು ಈ ಸಂಸ್ಥೆಗೆ ನಿಮಗೆಲ್ಲ ಕಾಣಿಸ್ತಾ ಇದೆ. ಕಟ್ಟಡದ ಎದುರುಗಡೆ ಹಾಕಿದ್ದಾರೆ. ಈ ಹೆಸರನ್ನು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಈ ಸಂಸ್ಥೆಗೆ ಸೂಚಿಸಿದ್ದು ಮತ್ತು ಇದೇ ನೆಲದಲ್ಲಿ ಘೋಷಿಸಿದ್ದು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು. ಈ ದೈವಿಕ ಪ್ರಭಾವಳಿ ಆರಾದಲ್ಲಿ ಇವತ್ತು ಮಕ್ಕಳ ಹಬ್ಬ ಆ್ಯನ್ಯುವಲ್ ಡೇ ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸಂಸ್ಕೃತ, ಕನ್ನಡ, ವಿಜ್ಞಾನ ಎಲ್ಲವನ್ನೂ ಒಟ್ಟು ಸೇರಿಸಿ ನಮಗೆ ಒಳ್ಳೆಯ ರಸಪಾಕವನ್ನು ಪೇರೆಂಟ್ಸಿಗೆ ಉಣಬಡಿಸಿದ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿಯವರಿದ್ದಾರೆ. ಹಾಗೆಯೇ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಪೋಷಕರೇ, ಆಡಳಿತ ಮಂಡಳಿಯ ಬೇರೆ ಬೇರೆ ಪದಾಧಿಕಾರಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ನಮ್ಮ ಶಾಲೆಯ ಶಿಕ್ಷಕಿಯರ ಮೇಲೆ ವಿಶ್ವಾಸ ಇಟ್ಟು, ಆಡಳಿತ ಮಂಡಳಿಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಕ್ಕಳನ್ನು ಈ ಶಿಕ್ಷಣ ಸಂಸ್ಥೆಗೆ ನೀವು ಕಳೆದ 4 ವರ್ಷದಿಂದ ಕೆಲವರು ಈ ವರ್ಷ ಸೇರಿರ್ಬೋದು ಮಕ್ಕಳನ್ನು ಕಳಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ಇತಿಮಿತಿಯ ಒಳಗಡೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕುಟುಂಬದ ಸದಸ್ಯರ ಹಾಗೆ ಪೋಷಕರು ನಮಗೆ ಸಹಕಾರ, ಸಲಹೆ, ಮಾರ್ಗದರ್ಶನ ಎಲ್ಲವನ್ನು ನೀಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಪೋಷಕರಿಗೆ, ಯಾಕಂತೇಳಿದರೆ ನೀವು ಒಳ್ಳೆಯ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿದ್ದೀರಿ, ಅದೇ ನಮಗೆ ದೊಡ್ಡ ವಿಷಯ. ಅದಕ್ಕೋಸ್ಕರ ಎಲ್ಲ ಪೋಷಕರನ್ನು ನಾನು ಅಭಿನಂದಿಸ್ತೇನೆ. ಸತೀಶ್ ರಾವ್ ಅವರು ಹೇಳಿದಾಗೆ ಒಂದು ಸ್ಪಷ್ಟ ವಿಚಾರ ಮತ್ತು ನಿರ್ದಿಷ್ಟ ಗುರಿಯನ್ನಿಟ್ಟುಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇದೆ. ಶಿಕ್ಷಣಕ್ಕೆ ವ್ಯಕ್ತಿ ವಿಕಾಸ ಮತ್ತು ರಾಷ್ಟ್ರ ವಿಕಾಸದ ಅದೊಂದು ಮಾಧ್ಯಮ. ಶಿಕ್ಷಣ ಅಂತೇಳಿದರೆ ಅದೊಂದು ಮಾಧ್ಯಮ ಅಂತ, ಮನೋವಿಕಾಸದ ಮಾಧ್ಯಮ ಅಂತ. ಶಿಕ್ಷಣ ಯಾವತ್ತಿನಿಂದಲೂ ಅದೇ ಕೆಲಸವನ್ನು ಮಾಡ್ತಾ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಮರ್ಶೆಗಳು ಕಂಡು ಬರ್ತಾ ಇದೆ. ಶಿಕ್ಷಿತನಾದವನಿಗೆ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ, ಅವನ ಕೊಡುಗೆ ಕಡಿಮೆ ಆಗ್ತಾ ಇದೆ. ಈ ರೀತಿಯ ಚರ್ಚೆ ಈಗ ತುಂಬ ಆಗ್ತಾ ಇದೆ. ಹಾಗೆ ನೋಡಿದರೆ ಇದಕ್ಕೆ ಕಾರಣ ಇವತ್ತಿನ ಶಿಕ್ಷಣ ಪದ್ಧತಿ ಅದು ಕೂಡ ವಿಮರ್ಶೆ ಆಗ್ತದೆ.
ಮಹಾತ್ಮ ಗಾಂಧಿಯವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ಮುಂದೆ ಚರ್ಚೆ ಮಾಡಿದ್ರಂತೆ. ನಮ್ಮಲ್ಲಿ ಒಂದು ಅಪೂರ್ವವಾದಂತಹ ಶಿಕ್ಷಣ ಪದ್ಧತಿ ಇತ್ತು. ಆ ಶಿಕ್ಷಣ ಪದ್ಧತಿ ಒಂದು ಸಜ್ಜನ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇತ್ತು. ಅದು ಬಾಯಿಯಿಂದ ಬಾಯಿಗೆ, ಅದಕ್ಕೇನು ಅನೇಕ ಸಂದರ್ಭದಲ್ಲಿ ಲೇಖನಿಯೂ ಇರಲಿಲ್ಲ. ಆ ರೀತಿಯ ಜೀವನ ಶಿಕ್ಷಣ ಪದ್ಧತಿ ನಮ್ಮಲ್ಲಿತ್ತು. ಆದರೆ ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ನೀವು ಅದನ್ನೆಲ್ಲ ಬುಡಮೇಲು ಮಾಡಿದ್ರಿ ಅಂತ, ಅದರ ಬೇರುಗಳನ್ನು ತೆಗೆದ್ರಿ. ನಮ್ಮಲ್ಲಿ ನೀತಿ ಶಿಕ್ಷಣ ಇತ್ತು, ಜ್ಞಾನ ಶಿಕ್ಷಣ ಇತ್ತು, ಗಣಿತ ಇತ್ತು. ಈ ಎಲ್ಲ ಶಿಕ್ಷಣದ ಮೂಲಕ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಪೂರಕವಾದಂತಹ ಶಾಲೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದವು. ಆದರೆ ನೀವು ಆ ಸುಂದರ ವೃಕ್ಷ, ಬ್ಯೂಟಿಫುಲ್ ಟ್ರೀ, ಧರ್ಮಪಾಲ್ ಅವರು ಒಂದು ಪುಸ್ತಕದಲ್ಲಿ ಬರೀತಾರೆ, ಆ ಬ್ಯೂಟಿಫುಲ್ ಟ್ರೀಯ ಬೇರನ್ನು ಕಿತ್ತು ಅದನ್ನು ಹಾಗೆ ಬಿಟ್ಟು ಆ ಮರ ಒಣಗುವಾಗೆ ಮಾಡಿದಿರಿ. ಆ ಮರ ಹಣ್ಣು ಕೊಡ್ತಾಯಿತ್ತು, ನೆರಳು ಕೊಡ್ತಾಯಿತ್ತು, ಎಲ್ಲವನ್ನೂ ಕೊಡ್ತಾಯಿತ್ತು, ತಂಪಾಗಿಸ್ತಿತ್ತು ಭೂಮಿಯನ್ನು. ಆದರೆ ಅಂಥ ಒಂದು ಸುಸ್ಥಿರ ಶಿಕ್ಷಣ ಪದ್ಧತಿಯನ್ನು ನೀವು ನಾಶ ಮಾಡಿದ್ದೀರಿ. ಹೊಸ ಶಿಕ್ಷಣ ಪದ್ಧತಿ ತಂದಿದ್ದೀರಿ. ಆ ಶಿಕ್ಷಣ ಪದ್ಧತಿಯಲ್ಲಿ ಸ್ವಾಭಿಮಾನ ಶೂನ್ಯತೆಯನ್ನು ಕಲಿಸುವಂಥದ್ದು. ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ತಂದೆ ತಾಯಿ, ನನ್ನ ಪರಂಪರೆ, ನಮ್ಮ ವೇದ, ನಮ್ಮ ಉಪನಿಷತ್ತು ಇದೆಲ್ಲವೂ ಪೊಳ್ಳು, ವಿದೇಶದಿಂದ ಬಂದದ್ದು ಒಳ್ಳೆಯದು. ನಮ್ಮ ಯೋಗಾಸನ ಅದು ಬುರುಡೆ, ಅದು ಏನೂ ಇಲ್ಲ ಅದಲ್ಲಿ. ಅಲೋಪತಿ ಒಳ್ಳೆಯದು. ನಮ್ಮ ಜ್ಯೋತಿಷ್ಶಾಸ್ತ್ರ ಅದಲ್ಲಿ ಅದೊಂದು ಬರೀ ದುಡ್ಡು ಮಾಡುವ ತಂತ್ರ. ಈ ರೀತಿ ನಮ್ಮದಾದದ್ದು ಯಾವುದು ಒಳ್ಳೆಯ ಸಂಗತಿಗಳಿದೆಯೋ ಅದಕ್ಕೆಲ್ಲವೂ ಒಂದು ವಿಲನ್ ಹಣೆಪಟ್ಟಿಯನ್ನು ಕಟ್ಟಿ ತಲೆಮಾರಿನಿಂದ ತಲೆಮಾರಿಗೆ ಮಕ್ಕಳಲ್ಲಿ ಇದನ್ನೇ ತಲೆಯಲ್ಲಿ ತುಂಬುತ್ತಾ ಇವತ್ತು ಒಂದು ನಿಸ್ಸತ್ವ ಯುವಕರ ಪಡೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊರಗೆ ಬರ್ತಾ ಇದೆ. ಅದಕ್ಕೋಸ್ಕರ ಆ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಯೋಚನೆಗಳಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇರುವಂಥದ್ದು. ನಾವು ನಮ್ಮ ಪರಂಪರೆಯನ್ನು ಗೌರವಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು, ನಮ್ಮ ತನದ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವ ನೆಲೆಯಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಆತ್ಮವಿಶ್ವಾಸದ ಬಗ್ಗೆ ಹೇಳುವಾಗ ಡಾಕ್ಟರ್ ಗುರುರಾಜ ಕರ್ಜಿಗೆಯವರು ಹೇಳ್ತಾರೆ, ಅವರು ಅಮೇರಿಕದಲ್ಲಿ 2008ನೇ ಇಸವಿಯಲ್ಲಿ ಒಂದು ಪ್ರಕರಣವನ್ನು ಹೇಳ್ತಾರೆ. ಒಬ್ಬ ಸುಸೈಡ್ ಮಾಡಿಕೊಂಡಿದ್ದಂತೆ. ಆ ಸುಸೈಡ್ ಮಾಡಿಕೊಂಡಂತಹ ವ್ಯಕ್ತಿ IITಯಲ್ಲಿ ಗೋಲ್ಡ್ ಮೆಡಲಿಸ್ಟು, ಈ CET ಎಲ್ಲ ಲೆಕ್ಕವೇ ಇಲ್ಲ ಅವನಿಗೆ. ಅಂಥ ತುಂಬ ಅಪೂರ್ವ ಸಾಧನೆ ಮಾಡಿದಂತಹ ವ್ಯಕ್ತಿ ಬೇರೆ ಕೆಲಸದಲ್ಲಿ ಮೇಲೆ ಹೋಗಿ ಒಂದು 10-20 ಕೋಟಿ ರೂಪಾಯಿ ಸಂಪಾದನೆ ನಮ್ಮ ದೇಶದ ಕರೆನ್ಸಿಯಲ್ಲಿ ಸಂಪಾದನೆ ಮಾಡುವಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆಯೇ ಒಂದು ದಿವಸ ಸುಸೈಡ್ ಮಾಡ್ಕೊಂಡಿದ್ದಾನಂತೆ. 45 ವರ್ಷ ವಯಸ್ಸಿನವ. ಇವರು ಹೋಗಿ ನೋಡಿದರೆ, ಕರ್ಜಗಿ ಇವರು ಹೋಗಿದ್ರು ಅಲ್ಲಿಗೆ. ಹೋಗಿ ನೋಡಿದರೆ ಕಾರಣ ಏನು ಅಂತ ಕೇಳಿದರೆ, ಆಗ ರೆಸೆಷನ್, ಈ ಕಂಪ್ಯೂಟರ್ನಲ್ಲೆಲ್ಲ ರಿಸೆಷನ್ ಬರ್ತಾಯಿತ್ತು. ಅದರಿಂದಾಗಿ ಅವನಿಗೆ ಕೆಲಸ ಹೋಗಿತ್ತು ಅವನ ಸ್ನೇಹಿತನಿಗೆ. ಆ ಕಾರಣಕ್ಕೆ ನಾಳೆ ನನಗೂ ಹೋಗ್ಬೋದು ಅನ್ನುವಂಥ ಹೆದರಿಕೆಯಲ್ಲಿ ಈ ಗೋಲ್ಡ್ ಮೆಡಲಿಸ್ಟ್ ಸುಸೈಡ್ ಮಾಡಿಕೊಂಡಿದ್ದಾನೆ ಅಂತ ಅವರು ಹೇಳ್ತಾರೆ. ಅವನ ಕೆಲಸ ಮಾಡುವಂತಹ ಮನೆಯ ನೆಲ ಒರೆಸುವ ಕೆಲಸದ ಆಳು, ನೀನು ನಾಳೆ ಬರಬೇಡ ಅಂತ ಹೇಳಿದರೆ ನಿನ್ನಂಥ 10 ಮನೆ ನನಗೆ ಸಿಗ್ತದೆ ಅಂತ ಹೇಳೋ ವಿಶ್ವಾಸದಿಂದ ಹೇಳ್ತಾಳೆ, ನಿರಕ್ಷರ ಇರುವಂತಹ ವ್ಯಕ್ತಿ. ಆದರೆ ಈ ಗೋಲ್ಡ್ ಮೆಡಲಿಸ್ಟಿಗೆ ಆತ್ಮವಿಶ್ವಾಸವೇ ಇಲ್ವಲ್ಲ ಅನ್ನುವಂಥ ಮಾತನ್ನು ಗುರುರಾಜ ಕರ್ಜಗಿ ಹೇಳ್ತಾರೆ. ಹಾಗೆಯೇ ನಮ್ಮ ಶಿಕ್ಷಣ ಆತ್ಮವಿಶ್ವಾಸವನ್ನು ಕೊಡ್ತಾ ಇಲ್ಲ. ಮೇಡಮ್ ಹೇಳಿದರು, ಯಾವುದು ಕಮ್ಯುನಿಕೇಷನ್, ಕಂಪ್ಯೂಟರ್ ಎಜುಕೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್, ಇಷ್ಟೇ ಸಾಕಾಗೋದಿಲ್ಲ. ಇದರಿಂದ ಭಾಳ ಬದುಕಿನ ಪಯಣವನ್ನು ಕೊನೆಯವರೆಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಆತ್ಮವಿಶ್ವಾಸ ಬೇಕು, ಸಂವೇದನೆ ಬೇಕು, ಮತ್ತು ಸೋಲನ್ನು, ಅಶ್ವಿನಿ ಅವರು ಹೇಳಿದರು, ಸೋಲನ್ನು ಒಪ್ಪಿಕೊಂಡು ಪುಟಿದೇಳುವ ಸ್ವಭಾವ ಬೇಕು. ಇದನ್ನು ಯಾವ ಸಿಲೆಬಸ್ಸು ಕಳಿಸೋದಿಲ್ಲ. ಆತ್ಮ ಸಂವೇದನೆಯ ವಿಷಯ ಬಂದಾಗ ಒಂದು ಚಿಕ್ಕ ಘಟನೆ, ಯಾಕಂದರೆ ಸಮಯ ಇಲ್ಲ, ಒಂದು ಚಿಕ್ಕ ಘಟನೆ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಒಬ್ಬರು ಡೆಪ್ಯೂಟಿ ಕಮಿಷನರ್, ಇದು ಸುಮಾರು ಒಂದು 10-20 ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಬಂದಂತಹ ಸಂಗತಿ. ಒಬ್ಬರು ಡೆಪ್ಯೂಟಿ ಕಮಿಷನರ್ ವೀಕೆಂಡಿಗೆ ತನ್ನ ಮಗನ ಜೊತೆ, ಮಗ ಒಂದು ಇಂಥದ್ದೇ CBSE ಶಾಲೆಯಲ್ಲಿ ತುಂಬ ಸಾಧನೆ ಮಾಡಿದಂತಹ ವ್ಯಕ್ತಿ, 7-8ನೇ ಕ್ಲಾಸ್ ಇರ್ಬೋದು, ಅವನನ್ನು ಕರ್ಕೊಂಡು ವಿಹಾರಕ್ಕೆ ಹೋಗ್ತಾರೆ. ವಿಹಾರಕ್ಕೆ ಹೋಗಿ ಒಂದು ನದಿಯ ಬದಿಯಲ್ಲಿ ವಿಹಾರದ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪುಟ್ಟ ದೊಡ್ಡ ಮರದಲ್ಲಿ ತುದಿಯಲ್ಲಿ ಒಂದು ಗೀಜಗನ್ನಗೂಡು ಇರ್ತದೆ. ಗೀಜಗನ್ನಗೂಡು
ಆ ಗೀಜಗನ ಗೂಡನ್ನು ನೋಡಿದ ಕೂಡಲೇ ಈ ಮಗುವಿಗೆ ಅನಿಸ್ತದೆ ಆ ಗೀಜಗನ ಗೂಡು ನನಗೆ ಬೇಕು ಅಂತ. ಆಗ ಮಕ್ಕಳಿಗೆ ಮೊಬೈಲೆಲ್ಲ ಕೊಡಬಾರ್ದು ಅಂತ ಹೇಳಿದ್ರು ನಾವು ಕೊಡ್ತೇವೆ. ಹಾಗೆ ತಂದೆ ಅದನ್ನು ಯೋಚನೆ ಮಾಡಲಿಲ್ಲ. ತಕ್ಷಣ ತಥಾಸ್ತು, ನಾನು ಮಾಡ್ತೇನೆ, ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಹತ್ತುವುದು ಹೇಗೆ, ಮೇಲೆ ಏರುವುದು ಹೇಗೆ, ಅದು CBSE ಸಿಲೆಬಸ್ಸಲ್ಲಿ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಲ್ಲಿ ಒಬ್ಬ ಪುಟ್ಟ ಹುಡುಗ ದನ ಮೇಯಿಸ್ತಾ ಇದ್ದ. ಅವನು ಶಾಲೆಗೆ ಹೋದವನು ಇರಲಿಕ್ಕಿಲ್ಲ. ಅವನನ್ನು ಕರೀತಾರೆ, ಮಗು ಅಲ್ಲಿ ಒಂದು ಗೀಜಗನ ಗೂಡಿದೆ, ನನಗೆ ಅದನ್ನು ತೆಗೆದುಕೊಡು ಅಂತ DC ಆರ್ಡರ್ ಮಾಡಿದಾಗ ಇವರು ಮಗುವಿಗೆ ಆರ್ಡರ್ ಮಾಡ್ತಾರೆ. ಆಗ ಮಗು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾನೆ, ಆಗೋದಿಲ್ಲ ಅಂತ. ಆಗ ಸಿಟ್ಟು ಬರ್ತದೆ DCಗೆ, ನಿನಗೆ 10 ರೂಪಾಯಿ ಕೊಡ್ತೇನೆ, ಇಲ್ಲ ಅಂತ ಹೇಳ್ತಾನೆ. 100 ರೂಪಾಯಿ ಕೊಡ್ತಾನೆ, ಇಲ್ಲ ಅಂತ ಹೇಳಿ. ಆಗ ಮತ್ತೆ ಹುಡುಗ ಹೇಳ್ತಾನೆ, ನೀವು 100 ರೂಪಾಯಿ ಅಲ್ಲ 1000 ರೂಪಾಯಿ 1 ಲಕ್ಷ ರೂಪಾಯಿ ಕೊಟ್ಟರು ನಾನು ಅದನ್ನು ತೆಗೆದುಕೊಡೋದಿಲ್ಲ. ಅಕಸ್ಮಾತ್ ನೀವು ತೆಗಿಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಕೈಯನ್ನು ಮುರಿತೇನೆ ಅಂತ ಹೇಳ್ತಾರೆ. ಯಾಕೆ ಅಂತ ಆಶ್ಚರ್ಯ ಆಗ್ತದೆ. DCಗೆ ಈ ರೀತಿ ಉತ್ತರ ಕೊಟ್ಟವರೇ ಇಲ್ಲ. ಆಗ DC ಯಾಕೆ ಅಂತ ಕೇಳ್ತಾರೆ. ಆಗ ಮಗು ಹೇಳ್ತದೆ, ಅದರಲ್ಲಿ ಒಂದು ಪುಟ್ಟ ಹಕ್ಕಿ ಇದೆ, ಮರಿ ಇದೆ, ಹಕ್ಕಿ ಮರಿ. ಆ ಮರಿಗೆ ಆಹಾರ ತರಲಿಕ್ಕೆ ತಾಯಿ ಹಕ್ಕಿ ಹೋಗಿದೆ. ಆಹಾರ ತಗೊಂಡು ತಾಯಿ ಹಕ್ಕಿ ಮರಿ ಹಕ್ಕಿಗೆ ಉಣಿಸ್ಲಿಕ್ಕೆ ಬರುವಾಗ ಆ ಗೂಡಲ್ಲಿ ಇಲ್ಲದಿದ್ದರೆ ಆ ತಾಯಿಗೆ ಎಷ್ಟು, ಮರಿ ಹಕ್ಕಿಯನ್ನು ಕಾಣದ ತಾಯಿ ಹಕ್ಕಿಗೆ ಎಷ್ಟು ವೇದನೆ ಆಗ್ಬೋದು, ಮತ್ತು ತಾಯಿ ಇಲ್ಲದ ಮರಿಗೆಷ್ಟು ವೇದನೆ ಆಗ್ಬೋದು. ಇದು ಸಂವೇದನೆ. ಈ ಸಂವೇದನೆಯನ್ನು ಪುಟ್ಟ ಬಾಲಕನಲ್ಲಿ, ಅನಕ್ಷರಸ್ಥನಲ್ಲಿದ್ದಂಥ ಸಂವೇದನೆ ಈ ಡೆಪ್ಯೂಟಿ ಕಮಿಷನರ್ಸಿಗೆ ಇರಲಿಲ್ಲ, ಮತ್ತು ಅವನ CBSEಯಲ್ಲಿ ಕಲಿತಾ ಇರುವಂಥ ಅವನ ಮಗುವಿಗೂ ಇರಲಿಲ್ಲ. ಹಾಗೆ ಅವರು ಲೆಟರ್ಸ್ ಟು ದ ಎಡಿಟರ್ ಬರೀತಾರೆ, ಹೂ ಈಸ್ ಎಜುಕೇಟೆಡ್, ನಾನು ಆ ಹುಡುಗನ ಅಂತ. ಇದು ಈ ಸಂವೇದನೆ, ಆತ್ಮವಿಶ್ವಾಸ, ಸೋಲನ್ನು ಎದುರಿಸುವ ಗುಣ, ಇದೆಲ್ಲವನ್ನು ಕಲಿಸುವಂತಹ ಹೊಣೆಗಾರಿಕೆ ಇಂತಹ ಶಾಲೆಗಳಿಗಿದೆ. ಅದೇ ಕೆಲಸವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. 1915ರಿಂದ ಮೊದಲುಗೊಂಡು ಈ ಶಿಕ್ಷಣ ರಥ ಮುನ್ನಡೀತಾ ಇದೆ. ಒಂದು ಡಿಗ್ರಿ ಕಾಲೇಜು, ಒಂದು ಪಾಲಿಟೆಕ್ನಿಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪ್ರಾಥಮಿಕ ಶಾಲೆಗಳು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳು. ಗ್ರಾಮಾಂತರದಲ್ಲಿ ಸುಮಾರು 7,000 ಕನ್ನಡ ವಿದ್ಯಾರ್ಥಿಗಳು ಇವತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಫಾರ್ಮಸಿ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ. ಹೀಗೆ ಒಂದು 22,000 ವಿದ್ಯಾರ್ಥಿಗಳು ಈ ದೊಡ್ಡ ಶೈಕ್ಷಣಿಕ ರಥದ ಒಂದು ಶೈಕ್ಷಣಿಕ ಆಂದೋಲನದಲ್ಲಿ ನಮಗೆ ಸಹಭಾಗಿಗಳಾಗಿದ್ದಾರೆ. ಇಷ್ಟು ದೊಡ್ಡ ರಥವನ್ನು ಎಳೆಯುವಂಥದ್ದು ಒಬ್ಬನಿಂದ ಇಬ್ಬನಿಂದ ಆಗುವಂಥ ಕೆಲಸ ಅಲ್ಲ. ಇಡೀ ಸಮಾಜವೇ ಈ ರಥದ ಎಳೆಯುವ ಪ್ರಕ್ರಿಯೆಯಲ್ಲಿ ಪೋಷಕರಿರ್ಬೋದು, ದಾನಿಗಳಿರ್ಬೋದು, ಎಲ್ಲರೂ ಪಾಲ್ಗೊಳ್ಬೇಕು. ಪುತ್ತೂರು ಮುಂದೊಂದು ದಿವಸ ಒಂದು ಜಿಲ್ಲಾ ಕೇಂದ್ರದ ಆಗುವಂತಹ ಹೊಸ್ತಿಲಲ್ಲಿದೆ. ಇಲ್ಲೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ನಲಂದ, ತಕ್ಷಶಿಲದ ಹಾಗೆ ಎಲ್ಲ ಕಡೆಯಿಂದಲೂ ಶಿಕ್ಷಣಕ್ಕೋಸ್ಕರ ಇಲ್ಲಿ ಬರಬೇಕು. ಮತ್ತು ಇಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ರಾಷ್ಟ್ರರಥವನ್ನು ಎಳೆಯುವಂತಹ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೆ ತುಂಬ ಖುಷಿಯಾಯಿತು. ಮೇಡಮ್ ಅಶ್ವಿನಿ ಅಕ್ಕ ಅವರು ತುಂಬ ಪದ್ಯ ಹೇಳಿದರು, ನನಗೆ ತುಂಬ ಖುಷಿ ಅದು. ಹಾಗೆ ಕೊನೆಗೆ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಹೇಳ್ತಾ ನಾವು ಹೇಗಿರಬೇಕು ಅಂತ, ಮಣಿಯದಿಹ ಮನವೊಂದು ಬಾಗದಿಹ ಛಲವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು, ಬಾಳನ್ನು ತಿದ್ದುತ್ತೀರೆ ನುಗ್ಗು ಮುನ್ನುಗ್ಗು ಮುಂಬರಿದು ನುಗ್ಗು. ಎಲ್ಲರೂ ಈ ರೀತಿ ನುಗ್ಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Thank you, sir, for your valuable words. Ladies and gentlemen, we are honored to have Srimati Dr. Ashwini Krishnamurthy as our chief guest today. Your presence has added immense value to this event. I request Dr. K.M. Krishna Bhatt to present the memento to our esteemed chief guest. Thank you, sir. Your kind gesture has enriched this event with invaluable insights and prestige. Thank you once again, Srimati Dr. Ashwini Krishnamurthy, for gracing us with your presence. We are truly honored to have you with us.
As we approach the end of this beautiful evening, I would like to invite Kumari Sri Lakshmi, our school head girl, to express our heartfelt gratitude to all those who have contributed to this success of today's event. I take this opportunity to express my heartfelt gratitude to all of those who really contributed for making this school day a successful one. First and foremost, I would like to thank our esteemed president of today's program, Dr. K.M. Krishna Bhatt, Secretary of Vivekananda Vidyavartaka Sangha, for your unwavering support and encouragement. Thank you, sir. A special thanks for our today's chief guest, Dr. Ashwini Krishnamurthy, Proprietor VAST Center, Adyanadka. Thank you for spending your valuable time in your busy schedule to grace this occasion in your presence. Your words of wisdom and inspiring thought had really motivated us all. Thank you, ma'am. I would like to extend my heartfelt gratitude to our today's guest of honor, Sri Satish Rao P., Vice President of Vivekananda Vidyavartaka Sangha. Thank you for continuous encouragement and support. I also thank our President, Correspondent and all the members of School Governing Council for your continuous support and selfless service. Thank you for providing with all the necessary resources that makes our school day possible. Thank you. I also thank our PTA President, Vice President and all the members of Executive Committee and all our parents for your active participation, continuous guidance and support. Thank you. I also thank our Principal, Academic Administrator for your continuous support and encouragement. Thank you. I extend my gratitude to all the donors, sponsors and all the well-wishers for your generous contribution that makes our school day possible today. Your help for our school day had meant a lot. I also thank all the media partners for telecasting our program in today's function. Thank you. I also thank Team MDS Lights and Sounds for giving a grand look for our school day and making it more special. Thank you. I extend my gratitude for all the teaching and non-teaching staff and all my dear friends for your tireless efforts, continuous dedication, hard work and teamwork. Thank you. Thank you one and all present here. Thank you, Sri Lakshmi. ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಕಾರಣಕರ್ತರಾದ ಹಾಗೂ ವೇದಿಕೆಗೊಂದು ಮೊದಲ ಶೋಭೆಯನ್ನು ನೀಡಿದಂತಹ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸುವುದಕ್ಕೋಸ್ಕರ ತೆರವುಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಕಾದಿರಿಸಿದ ಆಸನಗಳಲ್ಲಿ ಆಸೀನರಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ, ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗೋ ನೇಸರ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಕಾದಿದೆ ನಮ್ಮ ರಂಗಸ್ಥಳ. ಈ ರಂಗಸ್ಥಳವನ್ನು ಅತೀ ಸುಂದರವಾಗಿ ಸಜ್ಜುಗೊಳಿಸಿರುವುದು ಬೇರಾರೂ ಅಲ್ಲ, ನಮ್ಮ ಕಲಾ ಶಿಕ್ಷಕರಾದ ಶ್ರೀಯುತ ರಮೇಶ್ ಶ್ರೀಮಾನ್ ಹಾಗೂ ಸುಮನಾ ಮಾತಾಜಿಯವರು. ಮುಂದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವು ವಾಟರ್ ದ ಎಲಿಕ್ಸರ್ ಆಫ್ ಲೈಫ್, ಅಂದರೆ ಜಲ ಜೀವನಾಮೃತ ಎಂಬ ವಿಷಯದ ಆಧಾರದಲ್ಲಿ ನಡೆಯಲಿದೆ.
ಯುಗಗಳಿಂದ ಮನುಷ್ಯನು ಮರಣವನ್ನು ಜಯಿಸಿ ಅಮರತ್ವದ ಕಾಲ್ಪನಿಕ ಅಮೃತಕ್ಕಾಗಿ ವ್ಯರ್ಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾನೆ. ಆದರೆ ನಿಜವಾದ ಜೀವನಾಮೃತವು ನಮ್ಮ ಕೈಗಳಿಗೆ ಎಟಗುವಂತೆ ಇದೆ. ಅದು ಅತಿ ಸಾಮಾನ್ಯವಾಗಿ ಸಿಗುವ ದ್ರವ ನೀರು. Before we conclude, let's take a moment to acknowledge the achievements of Vivekananda Vidyavardhaka Sangha. As a mark of 110th anniversary of Vivekananda Vidyavardhaka Sangha Puttur, we will be presenting a short video. Please note that it is not any official video. There are innumerable selfless individuals who have contributed to this journey. We deeply acknowledge them. Due to time limitations, various accomplishments and special achievements of students of all our sister institutions couldn't be showcased in this. It's a short clip of just 90 seconds, and here it is. ವಸುದೈವ ಕುಟುಂಬಕಂ ಅಂದರೆ ವಿಶ್ವವೇ ಒಂದು ಕುಟುಂಬ ಎಂಬುದಾಗಿದೆ. ಈ ತೆರನಾಗಿ ಭಾವಿಸುವುದು ಅತ್ಯಂತ ಸುಂದರ ಕಲ್ಪನೆ. ಜಗತ್ತಿನಾದ್ಯಂತ ಇರುವ ಜನರು ತಮ್ಮ ವಿಭಿನ್ನ ದೃಷ್ಟಿಕೋನಗಳ ಹೊರತಾಗಿಯೂ ಒಂದೇ ಎಂದು ತಿಳಿಯುವುದು ಬಹಳ ಸುಂದರ ಪರಿಕಲ್ಪನೆಯಾಗಿದೆ. ಪಂಚಭೂತಗಳನ್ನೊಳಗೊಂಡ ಪ್ರಕೃತಿ ಅತ್ಯಂತ ಆಹ್ಲಾದಕರವಾದುದು. ಧೃತಿಗೆಟ್ಟ ಮನವನ್ನು ಜೀವನದ ಸೆಳೆ ತುಂಬಿಸಿ ಮತ್ತೆ ಜೀವಂತವಾಗಿರಿಸಬಲ್ಲದು. ಸಾಧಿಸಿ ಹೊರಟವನಿಗೆ ಸಾಧನೆಯ ಪಥವನ್ನು ತೋರಿಸಬಲ್ಲದು. ಇನ್ನು ಮುಂದೆ ನಿಮ್ಮೆಲ್ಲರ ಕಾತರತೆಯ ನಿರೀಕ್ಷೆಗೆ ಸಾಕ್ಷಿಯಾಗಲಿದೆ ನಮ್ಮ ಈ ವೇದಿಕೆ. ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಪ್ರತಿಭೆಯನ್ನು ತೋರಿಸಲು ವೇದಿಕೆಗೆ ಬಣ್ಣ ಬಣ್ಣವಾಗಿ ಬರಲಿದ್ದಾರೆ. ಸಡಗರ ಸಂಭ್ರಮದಿಂದ ಅವರನ್ನೆಲ್ಲ ಸ್ವಾಗತಿಸೋಣ. ಇದಿಷ್ಟು ಹೊತ್ತು ತಾಳ್ಮೆಯಿಂದ ಕಾಯುತ್ತಿರುವ ನಮ್ಮೆಲ್ಲ ಪೋಷಕ ಬಾಂಧವರು ಹಾಗೂ ಊರ ಪರವೂರ ಮಹನೀಯರಲ್ಲಿ ಪ್ರೀತಿಯಿಂದ ವಿಜ್ಞಾಪಿಸುವುದು ಏನೆಂದರೆ, ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ನಮ್ಮ ಮಕ್ಕಳಿಗೆ ಸ್ಫೂರ್ತಿ. ಪ್ರೋತ್ಸಾಹಕರ ಚಪ್ಪಾಳೆಯನ್ನು ನೀವುಗಳೆಲ್ಲರೂ ನಮ್ಮೆಲ್ಲ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂತ್ಯದವರೆಗೂ ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ತಮ್ಮೆಲ್ಲರ ತುಂಬು ಪ್ರೀತಿಯೊಂದಿಗೆ ಸಭಾ ಕಾರ್ಯಕ್ರಮದ ನಿರ್ವಹಣಾ ಜವಾಬ್ದಾರಿಗೆ ಪೂರ್ಣ ಬಿಂದುವನ್ನಿಡುತ್ತಿದ್ದೇನೆ. I request all the teaching and non-teaching staffs to gather near the stage.
ಶಿಕ್ಷಣ ಸಂಸ್ಥೆಯ ಆಧಾರ ಸ್ತಂಭಗಳೆಂದರೆ ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು. ಪರಸ್ಪರ ಅವಿನಾಭಾವ ಸಂಬಂಧ ಮಾತ್ರದಿಂದಲೇ ಯಶಸ್ವಿಗೊಳಿಸಲು ಸಾಧ್ಯ. ಅಂತೆಯೇ ನಮ್ಮ ಶಾಲಾ ಆಡಳಿತ ಮಂಡಳಿಯ ವಿಶೇಷತೆ ಏನೆಂದರೆ ಪ್ರತಿ ವರ್ಷವೂ ಶಿಕ್ಷಕೇತರ ವೃಂದದವರನ್ನು ವೈಯಕ್ತಿಕವಾಗಿ ಗುರುತಿಸಿ ಪ್ರೋತ್ಸಾಹಿಸುವುದು. ಇದೀಗ ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯೆಯಾದ ಶ್ರೀಮತಿ ಶಂಕರಿ ಶರ್ಮರವರು ನಡೆಸಿಕೊಡುತ್ತಿದ್ದಾರೆ. This year, the theme is Water, the Elixir of Life, and all performances from grade 1 to grade 10 will reflect this central theme. Water is essential for all unknown forms of life on earth. Without it, survival would be impossible. In this context, water is often referred to as the elixir of life because it now nourishes, sustains, and promotes growth. The idea of water as the elixir of life reflects its vital role in the continuity of existence and health. Water symbolizes purity, renewal, and cleansing in many cultures. It has the power to wash away impurities, both physically and spiritually. The idea of water as an elixir expands this concept of purification. It not only cleanses but restores the heals. Just as water can cleanse the body, it can metaphorically cleanses the mind and soul, offering new beginnings and a sense of spiritual renewal. ಇವತ್ತಿನ ಅತ್ಯಂತ ಸಂತೋಷದ ಈ ಉತ್ಸವಕ್ಕೆ ನೆರೆದ ಎಲ್ಲ ಬಂಧುಗಳಿಗೆ ಈ ಸುಂದರ ಸಂಜೆಯಲ್ಲಿ ವಂದಿಸುತ್ತಾ ಇದ್ದೇನೆ. ಒಂದು ಶಿಕ್ಷಣ ಸಂಸ್ಥೆ ಇಂಥ ವಿದ್ಯಾಲಯ ನಡಿಬೇಕಾದ್ರೆ ಆವಾಗಲೇ ಹೇಳಿದಾಗೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ. ತುಂಬ ಶಕ್ತಿಯುತ
ಬಲ ಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಆಧಾರ ಸ್ತಂಭಗಳೆಂದು ಕರೆಯಲ್ಪಡುವ ಶಿಕ್ಷಕರು ಮುಖ್ಯವಾಗಿರ್ತಾರೆ. ಜೊತೆಗೆ ಆಫೀಸಲ್ಲಿ ಕೆಲಸ ಮಾಡುವವರಾಗಲಿ, ಶುಚಿತ್ವವನ್ನು ನೋಡಿಕೊಳ್ಳುವ ಆಯಾಸ ಆಗಲಿ, ಮಕ್ಕಳನ್ನು ಸುರಕ್ಷಿತವಾಗಿ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಒಯ್ಯುವ ಅವರ ಕಾರ್ಯ ನಿಷ್ಪ್ರತೆಗಾಗಿ ನಾವು ಈ ಆಡಳಿತ ಮಂಡಳಿಯವರು ಎಲ್ಲರೂ ಗುರುತಿಸಿ ಅವರಿಗೆ ನಮ್ಮ ಕಿರು ಕಾಣಿಕೆಯನ್ನು ಗೌರವ ಸೂಚಕವಾಗಿ ಕೊಡಲು ಈಗ 2-3 ವರ್ಷದಿಂದ ಪ್ರಾರಂಭಿಸಿದ್ದೇವೆ. ಹಾಗೆಯೇ ನಾನು ಅವರ ಹೆಸರುಗಳನ್ನು ಹೇಳಿದಾಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಆಯಕ್ಕನವರು, ಶ್ರೀಮತಿ ಭಾರತಿ, ಇದನ್ನು ಕೊಡಲು ನಮ್ಮ ಆಡಳಿತ ಮಂಡಳಿ ಸದಸ್ಯರಾದ ಪ್ರೀತಿ ಶೆಣಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಕುಸುಮಾ, ಶ್ರೀಮತಿ ಅನಿತಾ, ಶ್ರೀಮತಿ ಸರೋಜಿನಿ, ಶ್ರೀಮತಿ ಯಶೋಧ, ಶ್ರೀಮತಿ ತಾರಾಮಣಿ, ಈಗ ಅಟೆಂಡರ್ಗಳು ಶ್ರೀಮತಿ ಲತಾ, ಶ್ರೀ ಗಣೇಶ್ ನಾಯಕ್, ಶ್ರೀಮತಿ ಆಶಾಲತಾ, ಆಫೀಸ್ ಸ್ಟಾಫ್ ಶ್ರೀಮತಿ ಲಾವಣ್ಯ, ಕುಮಾರಿ ಅಶ್ವಿನಿ. I request everyone to give them a big round of applause. ಮುಂದೆ ಈ ಕಾರ್ಯವನ್ನು ಶ್ರೀಯುತ ವಿಜಯಾನಂದ್ ಅವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಡಳಿತ ಮಂಡಳಿ ಅವರು ಖಜಾಂಚಿಯಾಗಿದ್ದಾರೆ.
ಈಗ ನಮ್ಮ ಶಿಕ್ಷಕ ವೃಂದದವರು ಶ್ರೀಮತಿ ಸಂಧ್ಯಾ, ಶ್ರೀಮತಿ ಸುಮನಾ, ಶ್ರೀ ರವಿಪ್ರಸಾದ್, ಶ್ರೀಮತಿ ಲಕ್ಷ್ಮಿತಾ, ಕುಮಾರಿ ಪ್ರಿಯದರ್ಶಿನಿ, ಶ್ರೀಮತಿ ಭುವನ, ಶ್ರೀಮತಿ ವೀಣಾ, ಶ್ರೀಮತಿ ವಿದ್ಯಾ ಸರಸ್ವತಿ, ಶ್ರೀಮತಿ ಅಪರ್ಣಾ, ಶ್ರೀಮತಿ ಹೇಮಾ ಆರ್ ಭಟ್, ಶ್ರೀಮತಿ ಶ್ಯಾಮಲಾ ಜಿಎನ್, ಶ್ರೀಮತಿ ಗೀತಾ, ಶ್ರೀಮತಿ ಮಲ್ಲಿಕಾ, ಶ್ರೀಮತಿ ವಿದ್ಯಾ ಡಿಎಸ್, ಶ್ರೀಮತಿ ಅಪೂರ್ವ, ಶ್ರೀಮತಿ ಹರಿಣಾಕ್ಷಿ, ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವಸಂತಿ ಕೆ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಲತಾ ಶಂಕರಿ, ಶ್ರೀಮತಿ ಕುಸುಮಾವತಿ, ಕುಮಾರಿ ಆರ್ ರಶ್ಮಿತಾ, ಕುಮಾರಿ ರಂಜಿತಾ, ಶ್ರೀಮತಿ ಶ್ರೀದೇವಿ ಕೆ ಹೆಗ್ಡೆ, ಶ್ರೀಮತಿ ಪ್ರಫುಲ್ಲ ಕೆ, ಶ್ರೀ ನವೀನ್ ಕುಮಾರ್,
ಶ್ರೀಮತಿ ಜಯಶ್ರೀ. Our teachers deserve a huge round of applause. Please give them a big round of applause. ಶ್ರೀಮತಿ ಲಕ್ಷ್ಮೀ ಭಟ್. ಮುಂದೆ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಭರತ್ ಪೈ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Continuously. Come on. Give them a big round of applause. ಶ್ರೀಮತಿ ಸ್ವಾತಿ. ಕುಮಾರಿ ನವನೀತಾ. ಶ್ರೀಮತಿ ಅಶ್ವಿನಿ. ಶ್ರೀಮತಿ ಮಮತಾ. ಶ್ರೀ ರಮೇಶ ಕೆಪಿ. ಶ್ರೀಮತಿ ವಿನಯಾ ಪ್ರಭು. ಶ್ರೀಮತಿ ಪೂರ್ಣಿಮಾ. ಪ್ರಿನ್ಸಿಪಾಲ್ ಶ್ರೀಮತಿ ಸಿಂಧು ವಿಜಿ. ಅಕಾಡೆಮಿಕ್ ಅಡ್ವೈಸರ್ ಶ್ರೀಮತಿ ಅನುರಾಧ ಶಿವರಾಮ್. ಯಾರು? ಪ್ರಿಯದರ್ಶಿನಿ. ಮುಂದೆ ನಮ್ಮ ಶಾಲಾ ವಾಹನವನ್ನು ಚಲಾಯಿಸುವ ಚಾಲಕರಿಗೆ ಶ್ರೀ ರಾಜೇಶ್. I request Shankareka to do the honors. Shri Radha Krishna. Congratulations. Shri Pavan Kumar. Shri Koragappa. Shri Tilak Kumar. ಧನ್ಯವಾದಗಳು. ಇದೀಗ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಅಂಗವಾಗಿ ರಂಗಪೂಜೆ. ನಟರಾಜನನ್ನು ಪ್ರಾರ್ಥಿಸುತ್ತಾ
ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿನಿಯರು. ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರೇದ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರೇದ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಾರಿತ ಝಂ ತಜಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತಜಂ ತಕಜಂ ತಕಿಟ ಜಂ ತಕ ತಕಿಟ ಜಂ ತಕಿಟ ತಗದಿಗು ತದಿಗಿಣದು ತರೀತ ದಣ 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 ತ ಜೋಣು 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 ತದಿಮಿ ದಿಮಿ ದಿಮಿ ತಕಿಡ ತಕ ತರೀತ ದಣ 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 ತ ಜೋಣು 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 ತದಿಮಿ ದಿಮಿ ದಿಮಿ ತಕಿಡ ತಕ ತರೀತ ದಣ ದಣ ತ ಜೋಣು ದಗುಂದರಿ ಗಿಡ ದಗ ತರೀತ ದಣ ದಣ ತ ಜೋಣು ದಗುಂದರಿ ಗಿಡ ದಗ ತದರಿತಾಂ ತದಂಡ ತಾಂ ತ ಜೋಣು ತಾಂ ತಗದಿಗು ಕಡದಗ ದರಗಡೋಂ ತಗದಿಗು ಕಡದಗ ದರಗಡೋಂ ತಗದಿಗು ಕಡದಗ ದರಗಡೋಂ ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ದಗ ತಕ ತದಿಗಿಣದು ತದಿಮಿತ ಗಿಡ ದಗ ತಕ ತದಿಗಿಣದು गणनायकाय गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गणनायकाय गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि श्री गणेशाय धीमहि श्री गणेशाय धीमहि श्री गणेशाय धीमहि. We acknowledge the presence of Shri V.G. Bhatt, Principal Vivekananda Degree College, and Srimati Lakshmi, Sanskrit Lecture. Now we are about to kick off our much awaited cultural program with a heartwarming performance by our youngest stars, the kindergarten children. They are ready to captivate us with their dance moves, bring joy and energy to the stage. Let's give them a big round of applause as they welcome us to this wonderful evening with their beautiful performance. As we, Mihir Bhatt, Khushi Anish and Danyashri Vigowda sign off, we would like to extend our heartfelt thanks for the opportunity to be the part of this incredible journey. We are now handing over the responsibility to our talented narration team. Thank you once again, and we wish them the very best in carrying forward the great work. Thank you one and all. Music, videos, and extras. Oh, I'm a gummy bear. Yes, I'm a gummy bear. Oh, I'm a yummy, tummy, funny, lucky gummy bear. I'm a jelly bear, 'cause I'm a gummy bear. Oh, I'm a moving, grooving, jamming, singing gummy bear. Oh, yeah. Gummy, 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 gummy bear. Gummy, 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 gummy bear. Bing, 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 do-de, ba-de, bum, bing, ba-do-de, ba-de, ba-ding, ba-do-de, ba-de, ba-de, bum. Bing, 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 do-de, ba-de, bum, bing, ba-do-de, ba-de, ba-ding, ba-do-de, ba-de, ba-de, bum. Oh, I'm a gummy bear. Yes, I'm a gummy bear. Oh, I'm a yummy, tummy, funny, lucky gummy bear. I'm a jelly bear, 'cause I'm a gummy bear. Oh, I'm a moving, grooving, jamming, singing gummy bear. Oh, yeah. Free times you can ride me. Free times you can ride me.
छोटे छोटे तमाशे जैसे पानी बताशे हाथों से ना जाने दे हाले हाले झरोके चल खोले खुशी के थोड़ी हवा तो आने दे दबे दबे पाँव जरा चले आओ ये पल मिलेंगे कहाँ ये जिंदगी है और क्या एक चुटकुला हंस दे जरा खफा खफा क्यों है तू छोटे छोटे तमाशे जैसे पानी बताशे हाथों से ना जाने दे हौले हौले झरोके चल खोले खुशी के थोड़ी हवा तो आने दे रततता थोड़ी थोड़ी जोरा जोरी थोड़ी थोड़ी चोरी शोरी कर ले भोली भाली प्यारी प्यारी यादें सारी झोली में भर ले परड़ा पपारा थोड़ी थोड़ी चोरा चोरी थोड़ी थोड़ी चोरी शोरी कर ले भोली भाली प्यारी प्यारी यादें सारी झोली में भर ले ये जिंदगी है और क्या एक चुटकुला हंस दे जरा खफा खफा क्यों है तू छोटे छोटे तमाशे जैसे पानी बताशे हाथों से ना जाने दे हौले हौले झरोके चल खोले खुशी के थोड़ी हवा तो आने दे रततता I kindly ask everyone to show their support for our children with a big round of applause after each performance.
A big round of applause.
everyone. Water is one of the most essential resources on the earth, and yet it is often taken for granted. Despite its abundance, the reality is that only a very small fraction of the world's water is fresh and available for human use. With the increasing population, industrial demands, and the climate changes, the pressure on our water resources is growing. This makes water conservation not just a collective responsibility but a crucial individual duty. Each person's efforts towards conserving water can significantly impact the preservation of this vital resource for the future generations. The theme for our school day for this academic year is Water, the Elixir of Life. All the performances will revolve around this theme alongside the narration ballet. The ballet depicts a family setup with the grandparents, parents, and the children all trivially discussing the matters related to water and its conservation. Here are our students, all geared up to entertain you all, but with a strong message. It's so hot today. Can we take a shower again? No, it's absolutely not possible. You guys have already had one, and there is very little water in the tank, and the municipality water is just not enough for our basic needs. Why can't we? The water tanker is due in 2 days and it is costly, so basically no second shower. Mother is very strict. There is no water and everyone has to save as much as possible. Acha, was it this bad when you were young? Not at all. When we were young, we lived right next to a river. There were plenty of fish, fields were full of crops, rain used to bring joy and color to our life, where animals used to dance in joy. I remember one time there was so much rain. We couldn't get out of our houses for days. But all the children had so much fun playing in the slush, and the paddy field was overflowing.
घन 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 गिर गिर आए बदरा घन घन घोर कार छाए बदरा धमक धमक गूंजे बदरा के डंके चमक चमक देखो बिजुलियां चमके मन धड़काए बदरवा मन धड़काए बदरवा मन धड़काए बदरवा काले मेघा पानी तो बरसा काले मेघा पानी तो बरसाओ बिजली की तलवार नहीं बूंदों के बाण चलाओ घन घोर कार छाए बदरा धमक धमक तुझे बदरा के डंके चमक चमक देखो बिजुलियां चमके मन धड़काए बदरवा मन धड़काए बदरवा मन धड़काए बदरवा इस साल भी बारिश नहीं हुई। मैं अपना कर्ज कैसे चुकाऊंगा? मेरे पास बस एक ही रास्ता बचा है। सुखी के पापा भी उसे छोड़ के चले गए। हरिया काका, कमली के पापा, कहीं मेरे बाबा भी। है सुना ये पूरी धरती तू चलाता है मेरी भी सुन ले अरज मुझे घर बुलाता है भगवान है कहाँ रे तू है खुदा है कहाँ रे तू है सुना तू भटके मन को राह दिखाता है मैं भी खोया हूँ मुझे घर बुलाता है भगवान है कहाँ रे तू है खुदा है कहाँ रे तू देश के करोड़ों किसानों पीएम किसान सम्मान निधि के लगभग 18,000 करोड़ रुपए भेजे गए हैं सीधे उनके बैंक खाते में जमा हुए हैं। आज देश में 1.25 लाख पीएम किसान समृद्धि केंद्रों की शुरुआत की गई। Agriculture is future. This is the power of agriculture. Our country is an agricultural land. 60% of people belong to agricultural background. Once in a lifetime, you need to meet a doctor, a lawyer, a teacher. But every day, you need to meet a farmer.
Amma, is that true that pots were used as refrigerator in olden days? No way. Yes, that's true. When I was in my grandmother's house, we used to drink water from the earthen pots, and the water used to be very tasty. Oh, do you guys remember the pot dance? Oh yes, Acha. Shall we watch it again? Now the performance by Third A.
मां चोकमा जगमग थाय रे आव्या अम्बे मां मोती बेराणा चोकमा आव्या अम्बे मां चोकमा जगमग थाय रे आव्या अम्बे मां उड़ाओ लाल गुलाल के आव्या अम्बे मां चोकमा जगमग थाय रे आव्या अम्बे मां बेराणा चौक मां आव्या अम्बे मां चोकमा जगमग थाय रे आव्या अम्बे मां मोती बेराणा चौक मां आव्या अम्बे मां चोकमा जगमग थाय रे आव्या अम्बे मां पेरी चुंदड़ी लाल लाल रे आव्या अम्बे मां चोकमा जगमग थाय रे आव्या अम्बे मां अक्षत फूल रे बधावो रे आव्या अम्बे मां चोकमा जगमग थाय हे मारी अम्बे मां हे मारी अम्बे मां हे मारी अम्बे मां हे मारी अम्बे मां By the way, do you remember the fishermen in near our village used to sing and dance in the shows? Do you know what dance is it? Oh, that is a traditional way of respecting their deity. We will have a quick glance of it now. Now, grade 3rd B is on the stage.
உன்னை தந்தை கொண்டு போடா வெற்றி கொடி எது வீசும் நம்ம காத்து வருங்காலம் நம்ம கையில் தாண்டா கட்டு மரம் போல ஒட்டி இருப்போமே நம்மை வெல்ல யாரும் இல்லடா All these dances are fine, but what about the quality of the rivers these days? It's just so sad. Yes, it's all because of pollution. I remember studying about this during my science lesson. Yes, pollution is a big time bane for all of us. What is it all about the pollution that you're talking? What is it? Come on, we can see it now. Now grade 4A is on the stage. सोचो तो क्यों है आज सहम सहम पानी ये चुपचाप पानी क्यों चलो बदल दे ये कहानी कहानी बचा ले निशानी हम पूछेगी धरती तब कहाँ थे तुम नदी रो रही थी तब कहाँ थे तुम स्वच्छता और पानी हमको बचानी है ये जिंदगानी सोचो तो क्यों है आज सहमा सहमा पानी ये चुपचाप पानी क्यों चलो बदल दे ये कहानी कहानी बचा ले निशानी हम पूछेगी धरती तब कहाँ थे तुम नदी रो रही थी तब कहाँ थे तुम स्वच्छता और पानी हमको बचानी है ये जिंदगानी है कब से नाराज गुस्सा गुस्सा पानी ये क्यों उदास पानी क्यों चलो बदल दे ये कहानी कहानी बचा ले निशानी ड्रॉप ड्रॉपरी ड्रॉप पूछेगी धरती तब कहाँ थे तुम नदी रो रही थी तब कहाँ थे तुम स्वच्छता और पानी हमको बचानी है ये जिंदगानी पानी स्वच्छता और पानी 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 हमको बचानी है ये जिंदगानी
1. टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे अगर सुन लो जो संभले ना हम तो बम ये फट जाएगा कि बहती सी नदियां का ये पानी रुक जाएगा अगर सुन लो जो संभले ना हम तो बम ये फट जाएगा कि बहती सी नदियां का ये पानी रुक जाएगा कि कर दो रहम धरती का ये दम भी घुट जाएगा कि कुदरत की नस नस में जहर ये बस जाएगा प्लास्टिक के हम सब मोहताज हैं कैसा ये समाज है कल ना हो हाथों में आज है मौका ये अब ना गवाए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे सिचुएशन ड्रास्टिक है जहाँ देखो वहीं प्लास्टिक है सिचुएशन ड्रास्टिक है जहाँ देखो वहीं थैली बोतल स्ट्रॉ इत्यादि सर्रे सर्रे में फैला दे ना घट पाए ना मिट पाए रह रह के टॉक्सिक बन जाए इससे छुटकारा तो नहीं पर है एक सरल उपाय रे सिंगल यूज प्लास्टिक को हम कह दे बाय बाय रे टिक 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 कसम ये खाए रे टिक 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 प्लास्टिक टिक ना पाए रे हम जो मिलकर ठान ले अगर वक्त ये बदल जाएगा कि इस धरती के कांधे से ये बोझा हट जाएगा ये नए रिवाज है प्लास्टिक वाले स्माइल सारे पूछ के आओ खुल के मुस्कुराए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे टिक 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 कसम ये खाए रे टिक 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 प्लास्टिक टिक ना पाए रे Now you have watched the performances by grade 4A and 4B. Together they have performed. Children, have you realized that water interlinks with the presence of forest? Does that mean that trees also have to be around us for us to have water? Yes, dear. Forests, trees, plants, animals all contribute to water. Oh yes, Sama. Is it like the water cycle? Yes, dear. I will show you the relation of forest and water now.
ಹರಿ ಓಂ. ನಮಸ್ತೆ. ನಮ್ಮ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಈಗ ಹರಿ ಓಂ. ನಮಸ್ತೆ. ನಮ್ಮ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ಒಂದು ನಾಟಕದ ಪ್ರದರ್ಶನ ಮಾಡುವ ಪ್ರಯತ್ನ ಮಾಡಲಿಕ್ಕಿದ್ದಾರೆ. ನಾಟಕದ ಹೆಸರು ಮುದುಕ ಸೆಟ್ಟಿ ಮತ್ತು ಮೂವರು ಮೊಮ್ಮಕ್ಕಳು. ಪಂಜೆ ಮಂಗೇಶರಾಯರು ಬರೆದಂತಹ ಕಥೆಯ ಆಧಾರಿತ ನಾಟಕ. ಇದನ್ನು ಐಕೆ ಬೊಳ್ವರ್ ಸರ್ ಅವರು ನಾಟಕ ಬರೆದಿದ್ದಾರೆ. ಇದನ್ನು ನಾಟಕದ ಪರಿಕಲ್ಪನೆ ಮತ್ತು ಸಣ್ಣ ಮಟ್ಟಿನ ನಿರ್ದೇಶನ ನಾನು ಸಂಸ್ಕೃತ ಶಿಕ್ಷಕಿ ಜಯಶ್ರೀ ಮತ್ತು ನಮ್ಮ ಕನ್ನಡ ಶಿಕ್ಷಕರಾದಂತಹ ರವಿ ಪ್ರಸಾದ್ ಸರ್ ಮಾಡಿದ್ದೇವೆ. ಬಹಳ ಹಿಂದೆ, ತುಂಬ ಹಿಂದೆ, ಒಬ್ಬ ಮುದುಕ ಸೆಟ್ಟಿ ಇದ್ದ. ಅವಾಗೆ 3 ಮಕ್ಕಳು, ಹೆಡ್ಡ ದಡ್ಡ ಒಡ್ಡ ಎಂಬುದು ದೊಡ್ಡವ ಹೆಡ್ಡ, ನಡುವಣ ದಡ್ಡ. ಹೆಡ್ಡನೆಂದರೆ ಹೆಡ್ಡನಲ್ಲ ಕಟ್ಟಿ ಮುಟ್ಟು, ದಡ್ಡನೆಂದರೆ ದಡ್ಡನಲ್ಲ ಬಹಳ ಶಾಣ, ಒಡ್ಡನೆಂದರೆ ಒಡ್ಡನಲ್ಲ ಚುರುಕು ಜಾಣ. ಹೆಡ್ಡ ದಡ್ಡ ಒಡ್ಡ ಎಂಬುದು ಅವರ ಹೆಸರು ಕೇಳಿರೋ. ಏ ಹೆಡ್ಡ, ಓ ದಡ್ಡ, ಲೇ ಓಟ, ಬಂಡ್ರೋ ಇಲ್ಲಿ. ನೋಡಿ ಮಕ್ಳೇ, ನಾನೀಗ ಮುದುಕನಾಗಿದ್ದೇನೆ. ಹಿಂದಿನ ಹಾಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಸರಿ, ಇನ್ನು ನೀವು ನಿಮ್ಮಂದಾಗೋ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ. ಆಯ್ತಜ್ಜ. ದುಡಿಮೆ ಯಾವುದೇ ಆಗಿರಲಿ ಅದರಲ್ಲಿ ಪ್ರೀತಿ ಇಟ್ಟು ಕೆಲಸ ಮಾಡಿ. ಸರಿ ಅಜ್ಜ. ಅಜ್ಜ ನಾವು ಕೆಲಸ ಮಾಡಲೇಬೇಕು. ಎಲ್ಲಿಗಾದ್ರೂ ಹೋದ್ರಾಯ್ತು, ಯಾರಿಗೊತ್ತು, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾನಂತೂ ಅರಸರ ಮನೆಗೆ ಹೋಗ್ತೇನೆ. ಏನು, ಅರಸರ ಮನೆಗೆ ಹೋಗ್ತೀಯಾ? ಹೌದು. ಒಡ್ಡ ಅರಸರು ಎಂದರೆ ಯಾರೆಂದು ತಿಳಿದೆ? ಅರಸರ ಮನೆಗೆ ಹೋಗ್ತಾನಂತೆ. ಅರಸರು ಎಂದರೆ ಏನಂತಾನೆ ಗೊತ್ತಿಲ್ಲದೆ ಇರೋ ಈ ಒಡ್ಡ ಅರಮನೆಗೆ ಹೋಗ್ತಾನಂತೆ. ಯಾಕ್ರೋ ನಗ್ತೀರಾ? ಅರಮನೆ ಬಹಳ ದೊಡ್ಡದು. ಅಲ್ಲಿಗೆ ಹೋದ್ರೆ ನಮಗೆ ಕೆಲಸ ಸಿಕ್ಕೇ ಸಿಗ್ತದೆ. ಅದು ನಮ್ಮ ಮನೆ ಹಾಗೆ ಬಿದಿರು ಕಂಬದ್ದೋ, ಹುಲ್ಲು ಚಾವಣಿಯದ್ದೋ, ಸಗಣಿ ಸಾರಿಸಿದ ಗುಡಿಸಲೋ ಅಲ್ಲ. ಮತ್ತೆ ಅರಮನೆ ಅಂದ್ರೆ ಬಹಳ ದೊಡ್ಡದು. ಅಲ್ಲಿ 10-18 ಬಾಗಿಲು, 100 ಕಿಟಕಿ, ಚಿನ್ನದ ಗೋಡೆ, ಬೆಳ್ಳಿಯ ಮಾಡು, ರತ್ನದ ಕಲಶ ಎಲ್ಲ ಇರುತ್ತೆ. ಅಲ್ಲಿಗೆ ಹೋದ್ರೆ ನಮಗೆ ಕೆಲಸ ಸಿಕ್ಕೇ ಸಿಗ್ತದೆ.
ಅದೆಲ್ಲ ಸರಿ ಸರಿ, ನೀನ್ ಅಲ್ಲಿಗೋಗಿ ಯಾವ ಕೆಲಸ ಮಾಡ್ತೀಯಾ? ನೋಡು, ಅರಮನೆ ಮುಂಭಾಗದಲ್ಲಿ ಒಂದು ದೊಡ್ಡ ಆಲ್ದ ಮರ ಇದೆಯಂತೆ. ಅದು ಬೆಳ್ದು 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 ಎತ್ತರಕ್ಕೆ ಏರಿ ಚಾವಡಿ ಕತ್ಲಾಗಿದೆಯಂತೆ. ಹೌದಾ? ಯಾರ ಮರವನ್ ಕಡ್ದು ಬೀಳಿಸ್ತಾರೋ ಅವ್ರಿಗೆ 3 ಚೀಲ ಚಿನ್ನದ ನಾಣ್ಯಗಳನ್ನು ಕೊಡ್ತಾರಂತೆ. ಕೇಳ್ದ? 3 ಚೀಲ ಚಿನ್ನದ ನಾಣ್ಯಗಳು. ಏನು? 3 ಚೀಲ ಚಿನ್ನದ ನಾಣ್ಯಗಳ? ಹೌದ್ರೋ, ನಾನಲ್ಲಿಗೆ ಹೋಗಿ ಆ ಮರವೇನೆಂದು ಪರೀಕ್ಷಿಸಿ ಅದನ್ನು ಕಡ್ದು 3 ಚೀಲ ಚಿನ್ನದ ನಾಣ್ಯಗಳನ್ನು ತಂದೆ ತರ್ತೀನಿ. ಒಡ್ಡ ನೀ ಬಿಟ್ಟು ಬಿಡು, ನನಗಿಂತ ಮೊದಲು ನೀನು ಹೋಗ್ಲಿಕ್ಕುಂಟಾ? ಒಡ್ಡ, ನಾನು ಮೊದಲೋಗಿ ಆ ಮರನ ಕಡಿದಿದ್ರೆ ತಾನೇ ನೀನ್ ಕಡಿಯೋದು? ಅಯ್ಯೋ, ಯಾರಾದ್ರೂ ಪರವಾಗಿಲ್ಲ, ಬನ್ನಿ ಒಟ್ಟಿಗೆ ಹೋಗೋಣವಂತೆ. ಬನ್ನಿ ಸರಿ ಸರಿ ಆಯ್ತು. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಆಸ್ಪತ್ರೆ ಇದು. ಎಷ್ಟು ಜನರಿಲ್ಲಿ. ಯವ್ವ, ಎಂತ ದೊಡ್ಡ ಪೇಟೆ ಅಲ್ಲ ಪುತ್ತೂರು. ಯವ್ವ, ಅಲ್ಲಿ ನೋಡಿ, ಊರು ಮುಗೀತು, ಕಾಡು ಬಂತಿಲ್ಲಿ. ಅಣ್ಣಂದಿರೇ, ಏನದು ಸದ್ದು? ಅದು ಯಾಕುಂಟಾಯ್ತು? ಅದನ್ನ ಯಾರು ಮಾಡ್ತಾ ಇದ್ದಾರೆ? ಅದು ಎಲ್ಲಿಂದ ಕೇಳಿಸ್ತಾ ಇರೋದು? ಲೇ ಒಡ್ಡ, ಅದೆಲ್ಲ ಬಿಟ್ಟು ಬಿಡು. ನಿನಗೆ ಎಷ್ಟು ಕೇಳ್ತಾ ಇರೋ ಅಷ್ಟೇ ನಮ್ಗೆ ಕೇಳ್ತಾ ಇರೋದು, ಗೊತ್ತಾಯ್ತಾ? ಅದೇನೇ ನಾನು ಹೇಳೋದು, ನಿಂಗೆ ಎಷ್ಟು ಕೇಳುತ್ತೋ ಅಷ್ಟೇ ನಮಗೂ ಕೇಳೋದು. ಸುಮ್ಮನೆ ಸುಮ್ಮನೆ ಪ್ರಶ್ನೆ ಕೇಳಬಾರ್ದು. ಅಲ್ಲ, ಎಲ್ಲವನ್ನು ಪ್ರಶ್ನಿಸಿ ಅದಕ್ಕೆ ಉತ್ತರ ಪಡೆಯುವುದು ನನ್ನ ಹವ್ಯಾಸ. ಈ ಸದ್ದು ಯಾಕುಂಟಾಯ್ತು? ಇದನ್ನು ಯಾರು ಮಾಡ್ತಾ ಇದ್ದಾರೆ? ಇದು ಎಲ್ಲಿಂದ ಕೇಳಿಸ್ತಾ ಇರೋದು? ಇದಕ್ಕೆಲ್ಲ ಉತ್ತರ ಪಡೆಯದೆ ನಾನಂತೂ ಮುಂದೆ ಬರುವುದಿಲ್ಲವಪ್ಪ. ಆಯ್ತಪ್ಪ ಮಹಾಸ್ವಾಮಿ, ಬೇಕಾದನ್ನೆಲ್ಲ ನೋಡಿ ವಿಚಾರಿಸಿ ಬಾ. ನಾವು ಮುಂದಕ್ಕೆ ನಡೆಯುತ್ತೇವೆ, ನೀನ್ ನಿನ್ನಷ್ಟಕ್ಕೆ ಬಾ. ಸರಿ, ಹಾಗೇ ಆಗಲಿ. ಬನ್ನಿರೋ ಬನ್ನಿರಣ್ಣ ಕೋಲು ಕೋಲೆ, ತನ್ನಿರೋ ತನ್ನಿರಣ್ಣ ಕೋಲು ಕೋಲೆ, ಕಾಡನು ಕಡೆದಾರೆ ಮಳೆ ಬಾರದು ಕೋಲು ಕೋಲೆ, ಕಾಡು ಮರಗಳ ಬೆಳೆಸಿರೋ ಕೋಲು ಕೋಲೆ, ಸುಂದರ ವನದ ಸುತ್ತಲೂ ಕಾಡು ಕೋಲು ಕೋಲೆ, ಕಟುಕಾರ ಕೊಡಲಿಯ ಏಟಿಗೆ ಕರಗಿತು ಕೋಲು ಕೋಲೆ, ಫಳಫಳ ಹೊಳೆಯುವ ಕೊಡಲಿಯ ಇಳಿಸಿರೋ ಕೋಲು ಕೋಲೆ, ಕೊಡಲಿಯ ಏಟಿಗೆ ಕಾಡೆ ನಡುಗಿತ್ತು ಕೋಲು ಕೋಲೆ, ಬನ್ನಿರೋ ಬನ್ನಿರಣ್ಣ ಕೋಲು ಕೋಲೆ, ತನ್ನಿರೋ ತನ್ನಿರಣ್ಣ ಕೋಲು ಕೋಲೆ. ಅಯ್ಯೋ, ಕಡಿಯಬೇಡಿ ಕಡಿಯಬೇಡಿ, ಕಾಡನ್ನು ಕಡಿಯಬೇಡಿ. ಅರಣ್ಯ ನಾಶ ಅಂದರೆ ಮಾನವ ಕುಲದ ನಾಶ. ದಯವಿಟ್ಟು ಈ ಕಾಡನ್ನು ಕಡಿಬೇಡ್ರೋ. ಏಯ್, ಯಾವನಯ್ಯ ನೀನು? ಏನ್ ಹೇಳ್ತಿದ್ಯಾ? ನಾನು ಒಡ್ಡ, ಇದೇ ಕಾಡಿನ ಸಮೀಪದಲ್ಲಿರುವ ಪಂಜೆಯವರ ಊರಿನವ. ದಯವಿಟ್ಟು ಈ ಕಾಡನ್ನು ಕಡಿಬೇಡ್ರೋ. ನಿಮಗೆ ಗೊತ್ತಿದೆ, ನಮ್ಮದೇ ಸ್ವಾರ್ಥ ಹೆಚ್ಚಾಗಿದೆ. ದೊಡ್ಡ ಉದ್ಯಮಿದಾರರು ಬಡ ಆದಿವಾಸಿಗಳಿಂದ ಕಾಡುಗಳನ್ನು ನಾಶಪಡಿಸುತ್ತಿದ್ದಾರೆ. ಅವರಿಗೆ ಇನ್ನು ಮುಂದೆ ಗತಿ ಇಲ್ಲದಂತಾಗಿದೆ. ಅಲ್ಲ, ನೀವ್ ಯಾಕ್ರೋ ಈ ರೀತಿ ಕಾಡು ಕಡಿತಾ ಇದ್ದೀರಾ? ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಹೋಗಯ್ಯ, ಈ ತನಕ ಯಾರು ನಮ್ಮನ್ನು ಪ್ರಶ್ನಿಸಲಿಲ್ಲ, ಅರಣ್ಯ ಇಲಾಖೆಯವರೇ ಪ್ರಶ್ನಿಸಲಿಲ್ಲ. ಇವನೊಬ್ಬ ಬಂದ ಉಪದ್ರಕ್ಕೆ. ಅಯ್ಯೋ ಸ್ವಾಮಿ, ಹಾಗೆ ಹೇಳ್ಬೇಡಿ. ಇದರಿಂದಾಗಿ ನಮ್ಮ ಭೂಮಿ ಬಂಜರು ಬೀಳುತ್ತಾ ಇದೆ. ನಾವೆಲ್ಲರೂ ನಾಶವಾಗುತ್ತೇವೆ. ಈ ಭೂಮಿ ಮರಳುಗಾಡಾಗುತ್ತಾ ಇದೆ ಸ್ವಾಮಿ, ಹಾಗೆ ಹೇಳ್ಬೇಡಿ. ಮರಗಳು ಜಲಕ್ಷಾಮವನ್ನು ತಡೆಯುತ್ತವೆ. ಮರಗಳು ಹರಿಯುವ ನೀರನ್ನು ತಡೆದು ನೆಲದಲ್ಲಿ ಇಂಗುವಂತೆ ಮಾಡುತ್ತವೆ ಹಾಗೂ ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಿ ಹರಿಯುವಂತೆ ಮಾಡುತ್ತವೆ. ನಮ್ಮ ದನಿಗಳು ನಮಗೆ ಬೇಕಾದ ಹಾಗೆ ಹಣ ಕೊಡುತ್ತಾರೆ. ಅವ್ರೇನ್ ಹೇಳ್ತಾರೋ ಹಾಗೆ ಮಾಡುವುದು ನಮ್ಮ ಕೆಲಸ. ನೀವು ಏಕೆ ಅವರೊಂದಿಗೆ ಪ್ರಶ್ನಿಸುತ್ತಿಲ್ಲ? ಅರಣ್ಯ ನಾಶದಿಂದಾಗಿ ಇವತ್ತು ನೆಲಕ್ಕೆ ಮಳೆ ನೀರು ಹೀರುವ ಕವಚ ಇಲ್ಲದಂತಾಗಿದೆ. ಮಳೆ ನೀರು ಇಂಗದೆ ಸರಾಗವಾಗಿ ಹರಿಯುವುದರಿಂದಲೇ ನೆರೆ ಹೆಚ್ಚಾಗುತ್ತಿದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವೆಂದು ಹೆಸರಾಗಿರುವ ಚಿರಾಪುಂಜಿ ಇವತ್ತು ಸಸ್ಯಶೂನ್ಯವಾಗಿದೆ. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವೆಂದು ಹೆಸರಾಗಿರುವ ಆಗುಂಬೆಯಲ್ಲಿ ಇವತ್ತು ನೀರಿಗಾಗಿ ಜನ ಕಷ್ಟಪಡುತ್ತಿದ್ದಾರೆ. ಹೋಗಯ್ಯ, ಎಷ್ಟು ಸಾರಿ ಹೇಳಬೇಕು ನಿನಗೆ? ಹೋಗ್ತೀಯೋ ಇಲ್ಲವೋ?
ಬನ್ನಿರೋ ಬನ್ನಿರಣ್ಣ ಕೋಲು ಕೋಲೆ, ತನ್ನಿರೋ ತನ್ನಿರಣ್ಣ ಕೋಲು ಕೋಲೆ. ಎಲ್ಲಿ ಪೊಲೀಸ್, ಎಲ್ಲಿ ಪೊಲೀಸ್? ಪೊಲೀಸರು ಈಗ ಬರುವುದಿಲ್ಲ. ವಿಸಿಲ್ ಓದಿದ್ದು ನಾನೇ. ಅಯ್ಯ ಗೆಳೆಯ, ನೀನು ನಮ್ಮ ಮೇಲೆ ತೋರಿಸಿರುವ ಪ್ರೀತಿ ಕಳಕಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಮರಗಿಡಗಳು ಅರಣ್ಯಗಳು ಇರುವುದು ಜನರ ಉಪಯೋಗಕ್ಕೆ ಹೊರತು ವಿನಾಶಕ್ಕಂತೂ ಅಲ್ಲವೇ ಅಲ್ಲ. ತೆಗೆದುಕೋ ಈ ಅದೃಶ್ಯ ಕೊಡಲಿಗಳು. ಈ ಕೊಡಲಿಯನ್ನು ಎಲ್ಲಾ ಜನರ ಉಪಯೋಗಕ್ಕಾಗಿ ಮಾತ್ರ ಉಳಿಸಬೇಕು ಹೊರತು ಕೆಲವು ಜನರ ಸ್ವಾರ್ಥಕ ಅಲ್ಲ. ನೀನು ಯೋಚಿಸಿ ಇಷ್ಟಪಡುವ ಎಲ್ಲಾ ಒಳ್ಳೆಯ ಕೆಲಸಗಳಿಗೂ ಇದು ಸಹಾಯವಾಗುತ್ತದೆ. ಹೋಗಿ ಬಾ. ಹಾಗೇ ಆಗಲಿ ಅಜ್ಜ. ಓ ಅಣ್ಣಂದಿರೆ, ಹೇಳಿ ಹೇಳಿ, ಬಹಳ ಹೊತ್ತಾಗಿದೆ. ನಾವಿನ್ನು ಮುಂದೆ ಹೋಗಬೇಕಲ್ಲವೇ? ಹೇಳಿ, ಮುಂದೆ ಹೋಗೋಣವಂತೆ. ಬನ್ನಿ ಬನ್ನಿ. ಯಾವನಯ್ಯ ನನ್ನ ನಿದ್ದೆ ಹಾಳು ಮಾಡಿದವನು? ನಾನೇ ಮಾಡಲ್ಲ, ನಿದ್ದೆನು ಮಾಡಕ್ಕೆ ಬಿಡುವುದೂ ಇಲ್ಲ. ಈನಾ ಪಾಪ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೋದ್ರಾಯ್ತು. ಅದೆಲ್ಲ ಸರಿ, ಅವಾಗ ಓಡ್ದಿಯಲ್ಲ, ಏನ್ ನೋಡ್ದೆ? ಏನ್ ನೋಡಿರ್ತೀಯ? ಮಾರ ಕಡಿಯೋರನ್ನ ನೋಡಿರ್ತೀಯ ಅಷ್ಟೇ. ನಾನು ಅದನ್ನ ಮೊದ್ಲೇ ಹೇಳಿದ್ದೆ. ನಾನಲ್ಲಿ ನೋಡಬೇಕಾದ್ದನ್ನೇ ನೋಡಿದ್ದೇನೆ, ಮಾಡಬೇಕಾದ್ದನ್ನೇ ಮಾಡಿದ್ದೇನೆ. ಅದಿರಲಿ, ಏನಿದು ಸದ್ದು? ಇದ್ಯಾಕುಂಟಾಯ್ತು? ಒಡ್ಡ, ನಿನಗೆ ಎಷ್ಟು ಸಲ ಹೇಳ್ಬೇಕು? ಅದೆಲ್ಲ ನಮ್ಮ ವಿಷಯಕ್ಕೆ ಬೇಡ. ಅದನ್ನು ಬಿಟ್ಟು ಬಿಡು. ಕೂತಲ್ಲಿ ಶಬ್ದ ಇದಲ್ಲೇನುಂಟು ನಿನಗೆ? ನಿಂಗೆ ಎಷ್ಟು ಕೇಳ್ತಿದ್ಯೋ ಅಷ್ಟೇ ನಮಗೂ ಕೇಳ್ತಿರುತ್ತೆ. ಸುಮ್ಮನೆ ಪ್ರಶ್ನೆ ಮಾಡಬಾರ್ದು. ಅಲ್ಲ, ನಿಮಗೆ ಗೊತ್ತಿದೆಯಲ್ಲ, ಎಲ್ಲವನ್ನು ಪ್ರಶ್ನಿಸಿ ಅದಕ್ಕೆ ಉತ್ತರ ಪಡೆಯುವುದು ನನ್ನ ಹವ್ಯಾಸ. ಈ ಸದ್ದು ಯಾಕುಂಟಾಯ್ತು, ಇದನ್ನು ಯಾರು ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಉತ್ತರ ಪಡೆಯದೆ ನಾನಂತೂ ಮುಂದೆ ಬರುವುದಿಲ್ಲವಪ್ಪ. ಆಗಲಿ ಅಪ್ಪ, ಆಗಲಿ, ನಿನ್ನ ಇಷ್ಟದಂತೆ ಆಗಲಿ. ಬೇಕಾದನ್ನೆಲ್ಲ ನೋಡಿ ವಿಚಾರಿಸಿ ಬಾ. ಗುಡ್ಡ ಹೊಡೆಯೋ ಗುದ್ಲಿ ನೋಡಕ್ಕೆ ಇಷ್ಟೊಂದು ಉತ್ಸಾಹ ಯಾಕಪ್ಪ? ಮತ್ತೆ ಇದರಲ್ಲಿ ಏನುಂಟು ನೋಡ್ಲಿಕ್ಕೆ, ಪ್ರಶ್ನಿಸ್ಲಿಕ್ಕೆ? ಬೇಕಾದನ್ನೆಲ್ಲ ನೋಡು. ಸರಿ, ಹಾಗೆ ಆಗಲಿ. ಒಡೆಯಬೇಡಿ, ಒಡೆಯಬೇಡಿ, ಈ ಬಂಡೆಯನ್ನು ಒಡೆಯಬೇಡಿ. ಈ ಭೂಮಿಯ ಮೇಲೆ ಆಗುತ್ತಿರುವ ಹಲ್ಲೆಯನ್ನು ನಿಲ್ಲಿಸಿ. ಹೋಗಯ್ಯ, ನಿನಗೇನು ಗೊತ್ತಿ ಬಂಡೆಗಳ ಬೆಲೆ? ಗೊತ್ತಿದೆ ಸ್ವಾಮಿ, ಗೊತ್ತಿದೆ. ನೀವು ಈ ಬಂಡೆಗಳನ್ನು ಒಡೆದು ಅದನ್ನು ಅಮೆರಿಕಕ್ಕೋ, ಜಪಾನಿಗೋ, ಇಟಲಿಗೋ, ದೆಹಲಿಗೋ ಸಾಗಿಸೋ ವಿಷಯ ಕೂಡ ನನಗೆ ತಿಳಿದದ್ದೇ. ಇದರಿಂದಾಗಿ ಭೂಮಿಯ ಮೇಲಾಗುತ್ತಿರುವ ಒತ್ತಡ ಏರುಪೇರಾಗಿ ಭೂಕಂಪವೂ ಬರಬಹುದು, ಇಲ್ಲ ಅಂದರೆ ನೆರೆ ಪ್ರವಾಹವೂ ಆಗಬಹುದು. ಇದೆಲ್ಲ ನನಗೆ ತಿಳಿದ ವಿಷಯವೇ. ನೀನು ಅವನ ಹತ್ರ ಸುಮ್ಮನೆ ಮಾತಾಡಬೇಡ. ಇಲ್ಲಿಂದ ಹೋಗ್ತೀಯಾ ಇಲ್ಲ ನಿನ್ನ ಸಮಾಧಿ ಮಾಡ್ಬೇಕಾ? ಅಯ್ಯೋ ಸ್ವಾಮಿ, ಅಷ್ಟು ಕಷ್ಟಪಡಬೇಡಿ, ನಾನೇ ಹೋಗ್ತೇನೆ. ಅರೆರೆ ಕೊಡಲಿ ಹರಿತ ಕೊಡಲಿ, ಮರದ ಬುಡಕ್ಕೆ ಏಟು ಕೊಡಲಿ. ಅರೆರೆ ಕೊಡಲಿ ಹರಿತ ಕೊಡಲಿ, ಮರದ ಬುಡಕ್ಕೆ ಏಟು ಕೊಡಲಿ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಸರಿ, ಹೋಗಿಲ್ಲಿಂದ, ಹೋಗ್ ಹೋಗ್. ಅಯ್ಯ ಗೆಳೆಯ, ನೀನು ತೋರಿಸಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಕೃತಜ್ಞರು. ಕಲ್ಲು, ಮಣ್ಣು, ಬಂಡೆ, ನೆಲಗಳಿರುವುದು ಜನರು ಉಪಯೋಗಕ್ಕಾಗಿ ಹೊರತು ವಿನಾಶಕ್ಕಾಗಿ ಅಲ್ಲ. ತೆಗೆದುಕೋ ಈ ಮಾಯದ ಗುದ್ದಲಿ. ಈ ಗುದ್ದಲಿಯನ್ನು ಎಲ್ಲಾ ಜನರ ಉಪಯೋಗಕ್ಕಾಗಿ ಮಾತ್ರ ಬಳಸಬೇಕು ಹೊರತು ಕೆಲವು ಜನರ ಸ್ವಾರ್ಥಕ ಅಲ್ಲ. ನೀನು ಯೋಚಿಸಿ ಇಷ್ಟಪಡುವ ಎಲ್ಲಾ ಒಳ್ಳೆಯ ಕೆಲಸಗಳಿಗೂ ಇದು ಸಹಾಯವಾಗುತ್ತದೆ. ಹೋಗಿ ಬಾ. ಹಾಗೇ ಆಗಲಿ. ಬಂದೆ. ನೀರು ಬೇಕಿದ್ರೆ ಕುಡಿ. ಸರಿ. ಅದೆಲ್ಲ ಹೌದಲ್ಲ, ಆಗ ಓಡಿದಲ್ಲ, ಅಲ್ಲೇನಾಯ್ತು? ಏನ್ ನೋಡಿರ್ತಾನ ಮಹಾ? ಗುಡ್ಡ ಹೊಡೆಯೋ ಗುದ್ಲಿ ನೋಡಿರ್ತಾನ ಅಷ್ಟೇ. ಅಲ್ಲಿ ನಾನು ನೋಡಬೇಕಾದ್ದನ್ನೇ ನೋಡಿದ್ದೇನೆ, ಮಾಡಬೇಕಾದ್ದನ್ನೇ ಮಾಡಿದ್ದೇನೆ. ಅದಿರಲಿ, ಏನಿದು? ಇದು ಯಾಕೆ ಹೀಗೆ ಹರಿತಾ ಇದೆ? ಇದೆಲ್ಲಿಂದ ಹುಟ್ಟಿರೋದು? ಎಲ್ಲ ಒಟ್ಟ ಹರಿಯೋ ನದಿ ಬಗ್ಗೆ ಯಾರು ಈ ರೀತಿ ಪ್ರಶ್ನಿಸ್ತಾರೇನೋ? ಅಯ್ಯೋ
ಮಹಾರಾಯ, ಇದು ಹರಿಯೋ ನದಿ, ಹರಿಯೋಕೆ ಬಿಟ್ಟು ಬಿಡು. ನದಿ ಮೂಲ ಋಷಿ ಮೂಲ ಹುಡುಕಬಾರದಂತೆ. ನಮಗೇನು ಹುಡುಕಿದರೆ? ಅಲ್ಲ, ಯಾಕೆ ಹುಡುಕ್ಬಾರ್ದು? ಹುಡುಕಿದ್ರೆ ಏನಾಗುತ್ತೆ? ನಾನಂತೂ ಇದಕ್ಕೆ ಉತ್ತರ ಪಡೆಯದೆ ಇಲ್ಲಿಂದ ಬರುವುದಿಲ್ಲವಪ್ಪ. ಆಗಲಿ ಅಪ್ಪ, ಆಗಲಿ. ಬೇಕಾದನ್ನೆಲ್ಲ ನೋಡಿ ವಿಚಾರಿಸಿ ಬಾ, ನಾವು ಮುಂದಕ್ಕೆ ನಡೆಯುತ್ತೇವೆ. ಹಾಗೇ ಆಗಲಿ. ಎಲ್ಲಿಂದ ಬರುತ್ತೀಯೇ, ನೀರನ್ನು ತರುತ್ತೀಯೇ, ಒಳ್ಳೆಯದಾಗಿರುತ್ತೀಯೇ ನೀನು. ಎಲ್ಲಿಗೆ ಹೋಗುವೆ, ನೀರನ್ನು ಸಾಗುವೆ, ಕಡೆಗೇನಾಗುವೆ ನೀನು. ಬೆಟ್ಟದ ಹೊಳೆಯಲ್ಲಿ ಹುಟ್ಟಿದೆ, ಹನಿಯಾಗಿ ತೊಟ್ಟಾದೆ, ತಡುಕಾದೆ ನಾನು. ಬೆಟ್ಟಾದೆ, ಬೆರಳಾದೆ, ತೋಳಾದೆ, ತೊಡೆಯಾದೆ, ಪುಟ್ಟ ತೋಡಾದೇನು ನಾನು. ಆಡುತ್ತಾ ಸುತ್ತಲ್ಲೂ ನೋಡುತ್ತಾ ತೊರೆಯನ್ನು ಕೂಡುತ್ತಾ ಓಡುತ್ತಾ ಬಂದೆ. ದೂಡುತ್ತಾ ಕಲ್ಲನ್ನು ಮಾಡುತ್ತಾ ಗುಲ್ಲನ್ನು ಹಾಡುತ್ತಾ ನೀಡುತ್ತಾ ಬಂದೆ. ಆದರೆ ಗೆಳೆಯ, ಇವತ್ತು ನನ್ನ ಪರಿಸ್ಥಿತಿಯನ್ನು ಕೇಳುವವರು ಯಾರೂ ಇಲ್ಲವಾಗಿದೆ. ಅಗತ್ಯವಾಗಿ ಕೆಲವೇ ಜನರಿಗೆ ನೀರು ಸಿಗುತ್ತಾ ಇದೆ. ಉಳಿದ ಮಂದಿಗಳು ನೀರಿಗಾಗಿ ಬಹಳ ಕಷ್ಟಪಡುತ್ತಿದ್ದಾರೆ. ಅಲ್ಲ, ಇದೆಲ್ಲ ಹೇಗಾಯ್ತು? ಯಾಕಾಯ್ತು? ಏನು ಹೇಳಲಿ ಗೆಳೆಯ, ನಗರಗಳಲ್ಲಿರುವ ಕಾರ್ಖಾನೆಗಳು ನೀರನ್ನು ಕಲುಷಿತ, ವಿಷಮಿಶ್ರಿತ ತ್ಯಾಜ್ಯಗಳನ್ನು ಉಪಯೋಗಿಸುವುದರಿಂದ ನನ್ನನ್ನೇ ನಂಬಿದ ಎಷ್ಟೋ ಜನರು ಇವತ್ತು ವಿಷಕ್ಕೆ ಬಲಿಯಾಗುತ್ತಿದ್ದಾರೆ, ರೋಗ ರುಜಿನಿಗಳಿಗೆ ತುತ್ತಾಗುತ್ತಿದ್ದಾರೆ. ಅಲ್ಲ, ಇದಕ್ಕೆ ನಾನೀಗ ಏನ್ ಮಾಡ್ಬೇಕು? ನಿನಗೆ ನಾನು ಮರಬಂಡೆಗಳಂತೆ ಕೊಡಲಿಗುದ್ದಲಿ ನೀಡಲಾರೆ. ಹಾಗಿದ್ದರೂ ನೀರಿನ ಹುಟ್ಟು ಬೆಳವಣಿಗೆ ಉಪಯೋಗಗಳ ಬಗ್ಗೆ ನೀನು ಎಲ್ಲಾ ಜನರಿಗೂ ತಿಳಿಸಿ ಹೇಳಬೇಕು. ಅಂದ್ರೆ ಮಳೆಯ ನೀರನ್ನು ಹಿಡಿದು ನಿಲ್ಲಿಸುವುದು, ಆ ನೀರನ್ನು ಇಂಗುವಂತೆ ಮಾಡುವುದು ಎಲ್ಲರ ಕಾಯಕವಾಗಬೇಕು. ನೀನು ಮತ್ತು ನಿನ್ನ ಸ್ನೇಹಿತರು ಸೇರಿ ಓಡುವ ನೀರನ್ನು ನಡೆಯುವಂತೆ ಮಾಡಬೇಕು, ನಡೆಯುವ ನೀರನ್ನು ತೆವಳುವಂತೆ ಮಾಡಬೇಕು, ತೆವಳುವ ನೀರನ್ನು ನಿಲ್ಲಿಸುವಂತೆ ಮಾಡಬೇಕು, ನಿಂತ ನೀರನ್ನು ಇಂಗುವಂತೆ ಮಾಡಬೇಕು. ಹೋಗಿ ಬಾ ಗೆಳೆಯ, ಹೋಗಿ ಬಾ. ಹಾಗೇ ಆಗಲಿ. ಅಣ್ಣಂದ್ರೆ ಸ್ವಲ್ಪ ನಿಲ್ಲಿ ನಿಲ್ಲಿ, ನಾನು ಬರ್ತೇನೆ, ನಿಲ್ಲಿ ಮಾರೆ. ಬಾ 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 ಬಾ. ಅದೆಲ್ಲ ಹೌದಲ್ಲ, ಆಗ ಓಡಿಯಲ್ಲ ಅಲ್ಲೇನು ನೋಡಿದೆ? ಅಲ್ಲಿ ನಾನು ನೋಡಬೇಕಾದನ್ನೇ ನೋಡಿದ್ದೇನೆ, ಮಾಡಬೇಕಾದನ್ನೇ ಮಾಡಿದ್ದೇನೆ. ಸರಿ ಸರಿಯಪ್ಪ, ಮುಂದಕ್ಕೆ ನಡೆಯೋಣ. ಅರಸರ ಅರಮನೆ ಏನು ಭಾರಿ ದೂರ ಇಲ್ಲ. ಸರಿ, ಹಾಗೆ ಆಗಲಿ. ಇಷ್ಟು ದೊಡ್ಡ ಅರಮನೆ, ಇದು ನಾನು ಹೇಳಿದ ರೀತಿ ಇಲ್ಲವೇ? ಅದೇನೋ ಸರಿ ಊಟ. ಇಲ್ಲಿ ನೋಡೊಂದು ಆಲದ ಮರ ಕೂಡ ಇದೆಯಲ್ಲ. ಹೌದಲ್ಲ? ಅರಸರ ಅಪ್ಪಣೆಯ ಪ್ರಕಾರ ಅರಮನೆ ಹೆಬ್ಬಾಗ್ಲಿನ ಮುಂಭಾಗದಲ್ಲಿರುವ ಆಲದ ಮರವನ್ನು ಯಾರು ಕಡಿದು ಹಾಕುತ್ತಾರೋ ಅವರು ಅರ್ಧ ರಾಜ್ಯದ ಒಡೆಯರಾಗುತ್ತಾರೆ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಅರಸರ ಅಪ್ಪಣೆ ಈ ರೀತಿಯಾಗಿದೆ. ಅರಮನೆಯ ಅಂಗಳದಲ್ಲಿ ಯಾರು ಬಾವಿಯನ್ನು ತೋಡುತ್ತಾರೋ ಅವರು ಅರ್ಧ ರಾಜ್ಯದ ಒಡೆಯರಾಗುತ್ತಾರೆ. ಇದು ಒಳ್ಳೆದಾಯ್ತು. ಹೌದು, ಹಾಗಾದ್ರೆ ಅರ್ಧ ರಾಜ್ಯ ನನಗೆ. ಹಾಗಾದ್ರೆ ಅರ್ಧ ರಾಜ್ಯ ನನ್ನದು. ಕೇಳಿ, ಅರಸರ ಅಪ್ಪಣೆ ಈ ರೀತಿಯಾಗಿದೆ. ಯಾರು ಈ ಆಲದ ಮರವನ್ನು ಕಡಿಯಲು ಬಂದಿದ್ದಾರೋ ಅವರು ಈ ಆಲದ ಮರವನ್ನು ಕಡಿಯದೆ ಹೋದರೆ ಅವರ ಕಿವಿ ಕತ್ತರಿಸಲಾಗುವುದು. ಹಾಗೆಯೇ ಯಾರು ಈ ಬಾವಿಯನ್ನು ತೋಡಲು ಬಂದಿದ್ದಾರೋ ಅವರು ಈ ಬಾವಿಯನ್ನು ತೋಡದೆ ಹೋದರೆ ಅವರ ಮೂಗು ಕತ್ತರಿಸಲಾಗುವುದು. ಕೇಳಿ. ನನಗೆ ನನ್ನ ಮೂಗು ಕಪ್ಪಿಬೇಕು. ಹಾಗಾದ್ರೆ ಈಗ ನನ್ನ ಸರದಿ, ನಾನೀ ಮರವನ್ನು ಬುಡದಿಂದಲೇ ಕಡಿಯುತ್ತೇನೆ. ಅಬ್ಬಾ, ಇದು ನನ್ನಿಂದಲೂ ಆಗಲಿಕ್ಕಿಲ್ಲ. ಹಾಗಾದರೆ ನಾವು ಮೂವರು ಸೇರಿ ಊರಿನ ಅರಸರ ಬಳಿ ಹೋಗೋಣವಂತೆ. ಬನ್ನಿ, ಹೋಗುವ. ಒಳ್ಳೆಯ ಸಲಹೆ, ನಡೆಯು. ಊರಿನ ಅರಸರಿಗೆ ವಂದನೆಗಳು. ನೀವು ಅಪ್ಪಣೆ ನೀಡಿದರೆ ನಾವು ಮೂವರು ಸೇರಿ ಈ ಆಲದ ಮರವನ್ನು ಕಡಿದು ಬೀಳಿಸುತ್ತೇವೆ. ಎಲ್ಲ
ಚಿನ್ನ ನಿನ್ನಿಂದಾಗಲಿಕ್ಕಿಲ್ಲ. ಸೈನಿಕರೇ, ಇವರ ಕಿವಿ ಮೂಗುಗಳನ್ನು ಈಗಲೇ ಕತ್ತರಿಸಿ ಬಿಡಿ. ಮಹಾಸ್ವಾಮಿ, ನಾವೇನಾದರೂ ಈ ಕೆಲಸವನ್ನು ಮಾಡದಿದ್ದರೆ ನೀವು ನಮ್ಮ ಕಿವಿಗಳನ್ನು ಮೂಗುಗಳನ್ನು ಕತ್ತರಿಸುವುದು ಸರಿ. ಆದರೆ ನಾವೇನಾದರೂ ಈ ಕೆಲಸವನ್ನು ಮಾಡಿ ತೋರಿಸಿದರೆ ಹೇಗೆ ಮಹಾಸ್ವಾಮಿ? ನೋಡುವ. ಮಹಾಸ್ವಾಮಿ, ಈ ಕೆಲಸವನ್ನು ಮಾಡುವ ಮೊದಲು ನಮ್ಮ ಮೂವರಲ್ಲಿಯೂ ಕೆಲವೊಂದು ಪ್ರಶ್ನೆಗಳಿವೆ. ಅವುಗಳಿಗೆ ನೀವು ಸಹನೆಯಿಂದ ಉತ್ತರಿಸುವಿರೇ? ಪ್ರಶ್ನೆಗಳೇ? ಖಂಡಿತವಾಗಿ ಉತ್ತರಿಸುತ್ತೇನೆ. ಅಲ್ಲ, ಈ ಆಲದ ಮರವನ್ನು ಕಡಿದ ನಂತರ ಏನಾಗುತ್ತೆ? ಒಂದು ಬೇರು ಕಡಿದರೆ 2 ಬೇರು ಹುಟ್ಟಿಕೊಳ್ಳುತ್ತದೆ. ಒಂದು ಕೊಂಬೆ ಕಡಿದರೆ 2 ಕೊಂಬೆ ಚಿಗುರುಕೊಳ್ಳುತ್ತದೆ. ಮಹಾರಾಜ, ಇದು ಒಳ್ಳೇದಾಯ್ತಲ್ಲ. ಒಂದು ಮರ ಕಡಿದರೆ 2 ಸಸಿಗಳು ಹುಟ್ಟಲೇಬೇಕು. ಇದು ನ್ಯಾಯ. ನೀವು ಒಂದು ಮರ ಕಡಿದರೆ 2 ಸಸಿಗಳನ್ನು ಹುಟ್ಟಿ ಬೆಳೆಸಿದರೆ ನಿಮಗೆ ಮರ ಕಡಿಯುವ ಹಕ್ಕು ಬರುತ್ತದೆ. ಹಾಗಾಗಿ ಈಗಲೇ ಆದೇಶ ಕೊಡಿ. ಒಂದು ಮರ ಕಡಿಯಬೇಕಾದರೆ 2 ಸಸಿಗಳನ್ನು ಹುಟ್ಟ ಬೆಳೆಸಬೇಕೆಂದು. ಭಲೆ, ನಿನ್ನ ತರ್ಕ ಚೆನ್ನಾಗಿದೆ. ಸೈನಿಕರೇ, ಈಗಿಂದೀಗಲೇ ಡಂಗೂರ ಸಾರಿಸಿರಿ. ಇಂದಿನಿಂದ ನಮ್ಮ ನಾಡಿನಲ್ಲಿ ಮರ ಕಡಿಯುವ ಅದನ್ನು ಬೆಳೆಸಬಲ್ಲವರು ಮಾತ್ರ. ಹಾಗಾಗಿ 2 ಗಿಡಗಳನ್ನು ನೆಟ್ಟು ಬೆಳೆಸಿದ ನಂತರವೇ ಒಂದು ಮರವನ್ನು ಕಡಿಯುವ ಹಕ್ಕು ಸಿಗುತ್ತದೆ ಎಂಬುದು ಅರಸರ ಆಜ್ಞೆಯಾಗಿದೆ. ಕೇಳ್ರಪ್ಪೋ ಕೇಳಿ. ನಿಮಗೆ ಅರ್ಧ ರಾಜ್ಯ ನೀಡಬಹುದು, ಆದರೆ ನೀವು ಬಾವಿಯನ್ನು ತೋಡಲಿಲ್ಲವಲ್ಲ. ಬಾವಿಯನ್ನು ಎಲ್ಲಿ ತೋಡಬೇಕಾದದ್ದು ಮಹಾಸ್ವಾಮಿ? ಇಲ್ಲೇ ನೀವು ನಿಂತಲ್ಲಿ ಒಂದು ಬಂಡೆಕಲ್ಲು ಹರಡಿಕೊಂಡಿದೆಯಲ್ಲ, ಅದೇ ಸ್ಥಳದಲ್ಲಿ. ಮಹಾಸ್ವಾಮಿ, ನಾವು ಮೂವರು ಸೇರಿ ಅಲ್ಲಿ ಬಾವಿಯನ್ನೇನೋ ತೋಡಿಬಿಡುತ್ತೇವೆ. ಆದರೆ ಅದರಲ್ಲಿ ನೀರು ಸಿಕ್ಕಲಿಕ್ಕಿಲ್ಲ. ನೀರು ಯಾಕೆ ಸಿಗ್ಲಿಕ್ಕಿಲ್ಲ? ಬಾವಿಯನ್ನು ತೋಡಿ ನೀರು ಸಿಗುವಂತಾದರೆ ನಿಮ್ಮಲ್ಲೊಬ್ಬರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ. ಮಹಾಸ್ವಾಮಿ, ನಮ್ಮಲ್ಲೊಬ್ಬರಿಗೆ ಈ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡುವುದರಿಂದ ಮೊದಲು ಈ ನಾಡಿನ ಜನರ ಸಮೃದ್ಧಿಯ ಬಗ್ಗೆ ಯೋಚಿಸಿ. ಹೌದು, ಭಲೆ ಚೆನ್ನಾಗಿ ಮಾತನಾಡುತ್ತೀಯ. ನೀರು ಯಾಕೆ ಸಿಗಲಿಕ್ಕಿಲ್ಲ? ಯಾಕೆಂದರೆ ನಾವು ಅದಕ್ಕೆ ಬೇಕಾದ ಪೂರಕ ಕೆಲಸಗಳನ್ನು ಮಾಡುತ್ತಾ ಇಲ್ಲ. ಇರುವ ಎಲ್ಲ ನದಿ ಹೊಳೆಗಳನ್ನು ದುರುಪಯೋಗ ಪಡಿಸಿ ಹಾಳು ಮಾಡಿ ಮುಚ್ಚಿ ಹಾಕಿದ್ದೇವೆ. ಇದರಿಂದಾಗಿ ನೀರಿನ ಅಂತರ್ಜಲದ ಮಟ್ಟ ಏರುಪೇರಾಗಿ ನಮ್ಮ ಭೂಮಿಯೇ ವಾಲಿದೆಯಲ್ಲ ಮಹಾಸ್ವಾಮಿ. ಹಾಗಾದರೆ ನಾವೇನು ಮಾಡೋಣ? ನೀರಂತೂ ನಮಗೆ ಅಗತ್ಯವಾಗಿ ಬೇಕೇ ಬೇಕಲ್ಲವೇ? ಹೌದು ಮಹಾಸ್ವಾಮಿ, ನಾವೀ ಪ್ರಕೃತಿಯಿಂದ ಎಷ್ಟು ನೀರನ್ನು ಪಡೆದುಕೊಳ್ಳುತ್ತಿದ್ದೇವೋ ಅದಷ್ಟನ್ನು ಮರುಪೂರ್ಣ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಊರಿನಲ್ಲಿ ಒಂದು ತುಂಬಿ ಹರಿಯುವ ಹೊಳೆ ಇದೆ, ಆದರೆ ಅದರ ನೀರಿನ ಸಮರ್ಪಕ ಬಳಕೆ ಆಗುತ್ತಿಲ್ಲ. ಎಲ್ಲ ಜನರಿಗೂ ಉಪಯೋಗ ಆಗುವಂತೆ ಒಂದು ಯೋಜನೆಯನ್ನು ರೂಪಿಸಬಹುದಲ್ಲವೇ? ಒಳ್ಳೆಯ ಸಲಹೆ. ನೀರಿಗಾಗಿ ಕಷ್ಟಪಡುವ ಜನರನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಮಳೆ ಕೊಯ್ಲಿನ ಕೆಲಸವನ್ನು ಈಗಿಂದೀಗಲೇ ಶುರು ಮಾಡಬೇಕು. ಮಳೆ ಕೊಯ್ಲು ಎಂದರೆ ಹರಿಯುವ ನೀರನ್ನು ನಡೆಯುವಂತೆ ಮಾಡುವುದು, ನಡೆಯುವ ನೀರನ್ನು ತೆವಳುವಂತೆ ಮಾಡುವುದು, ತೆವಳುವ ನೀರನ್ನು ನಿಲ್ಲಿಸುವುದು, ನಿಂತ ನೀರನ್ನು ಇಂಗಿಸುವುದು. ಇಷ್ಟನ್ನು ನಾವು ಮಾಡಿದರೆ ನೀರು ತನ್ನಿಂತಾನೇ ಹರಿದು ಬರುತ್ತದೆ. ಅಂದ ಹಾಗೆ ನಿಮ್ಮ ಹೆಸರೇನೆಂದು ಹೇಳಿದಿರಿ? ಒಡ್ಡ ಮಹಾಸ್ವಾಮಿ. ದಡ್ಡ ಮಹಾಸ್ವಾಮಿ. ಹೆಡ್ ಮಹಾಸ್ವಾಮಿ. ಹೆಡ್ಡ, ದಡ್ಡ, ಒಡ್ಡ. ಕೆರೆ ನದಿಗಳ ರಕ್ಷಣೆಯ ಬಗ್ಗೆ, ಜೀವಜಲದ ಬಗೆಗಿನ ನಿಮ್ಮ ಪ್ರೀತಿ ನನಗೆ ಬಹಳ ಮೆಚ್ಚುಗೆಯುಂಟಾಗಿದೆ. ನೀವು ನಮಗೆ ನೀರುಳಿತಾಯದ ಮೊದಲನೇ ಪಾಠವನ್ನು ಹೇಳಿದ್ದೀರಿ. ಅದಕ್ಕಾಗಿ ಕೃತಜ್ಞತೆಗಳು. ಮಹಾಸ್ವಾಮಿ, ಕೃತಜ್ಞತೆ ಸಲ್ಲಿಸಬೇಕಾದದ್ದು ಈ ನೆಲಕ್ಕೆ, ಈ ಜಲಕ್ಕೆ. ನಾವೀಗಾಗಲೇ ಈ ಭೂಮಿಯಿಂದ ಎಷ್ಟು ನೀರನ್ನು ಪಡೆದುಕೊಂಡಿದ್ದೇವೋ ಅದಷ್ಟನ್ನು ಹಿಂತಿರುಗದಷ್ಟು ಮುಂದಕ್ಕೆ ನಾವೆಲ್ಲರೂ ಬಂದು ಬಿಟ್ಟಿದ್ದೇವೆ. ಈ ಭೂಮಿಯ ಋಣವನ್ನು ಸ್ವಲ್ಪ ಮಟ್ಟಿಗಾದರೂ ಸಂದಾಯ ಮಾಡೋಣ. ಇದು ಒಬ್ಬರಿಂದಲೋ ಇಬ್ಬರಿಂದಲೋ ಆಗುವ ಕೆಲಸವಲ್ಲ. ನಾವೆಲ್ಲರೂ ಒಂದುಗೂಡಿ ಸಹಭಾಗಿತ್ವದೊಂದಿಗೆ ಮಾಡಬೇಕಾದ ಕಾಯಕ. ಹೌದು, ನಾವೆಲ್ಲರೂ ಸೇರಿ ಜೀವಜಲದ ಬಗೆಗಿನ ಪ್ರಯತ್ನ ಮಾಡೋಣ. ಎಲ್ಲಿ ಸೈನಿಕರೇ, ಈಗಿಂದೀಗಲೇ ಡಂಗೂರ ಸಾರಿಸಿರಿ.
ಮೂಲಕ ಎಲ್ಲ ಜನರಿಗೂ ತಿಳಿಸುವುದೇನೆಂದರೆ ಪ್ರತಿಯೊಬ್ಬರೂ ನೀರು ಉಳಿತಾಯದ ಕಾಯಕದಲ್ಲಿ ಸ್ವಂತ ಆಸಕ್ತಿಯಿಂದಲೇ ಪಾಲ್ಗೊಳ್ಳಬೇಕು. ಮಳೆ ನೀರು ಸಂಗ್ರಹ, ಕೆರೆ, ಒಡ್ಡು, ಇಂಗುಗುಂಡಿಗಳ ನಿರ್ಮಾಣದಲ್ಲಿ ಪ್ರೀತಿಯಿಂದಲೇ ಭಾಗವಹಿಸಬೇಕು. ನೀರಿನ ನೂರಾರು ದಾರಿಗಳಲ್ಲಿ ಯಾವುದಾದರೂ ಒಂದು ದಾರಿಯನ್ನು ಕಂಡುಕೊಂಡರೆ ಸಾಕು ಎಂಬುದು ಅರಸರ ಆಜ್ಞೆಯಾಗಿದೆ. ಬನ್ನಿ ನೀರಿಂಗಿಸೋಣ, ಬನ್ನಿ ಬನ್ನಿ ನೀರಿಂಗಿಸೋಣ, ಬನ್ನಿ ನೀರಿಂಗಿಸೋಣ. ಬನ್ನಿರೋ ಬನ್ನಿರಣ್ಣ ಕೋಲು ಕೋಲೆ, ತನ್ನಿರೋ ತನ್ನಿರಣ್ಣ ಕೋಲು ಕೋಲೆ, ಹನಿ ಹನಿ ಸೇರಿಸೋಣ ಕೋಲು ಕೋಲೆ, ನೀರಿಂಗಿಸೋಣ ಬನ್ನಿ ಕೋಲು ಕೋಲೆ, ಕೆರೆ ಒಳ ಕಟ್ಟ ಬನ್ನಿ ಕೋಲು ಕೋಲೆ, ಮಳೆ ನೀರ ಹಿಡಿಯ ಬನ್ನಿ ಕೋಲು ಕೋಲೆ, ಬನ್ನಿರೋ ಬನ್ನಿರಣ್ಣ ಕೋಲು ಕೋಲೆ, ತನ್ನಿರೋ ತನ್ನಿರಣ್ಣ ಕೋಲು ಕೋಲೆ. ಧನ್ಯವಾದಗಳು. Ajji, we talked so much about pollution, but can't we do anything to protect it? Of course we can. Grade 5 girls are now ready to perform. ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡು ದೇವನದಿ ಈ ನೀಯಾರಿ, ಈ ತಾಯಿಯೂ ನಕ್ಕಲೇ
ನೀರಲ್ಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ ತರುತ್ತಲಿಯೆಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದೆಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. Now, grade 5 boys are ready to perform. पानी पानी सिर्फ बहना जानता है। इस जमीन से हमारे शरीर तक, हमारे घरों से उनके घरों तक, हमारी नहरों से नदियों तक बहता है ये हमारी फसलों से आने वाली नस्लों तक। पानी
पत्ते से टपकती बूंद की आवाज सुनाई दी थी, नदिया में टपक और गुम हो जा। बह गया जो रह गया बह गया जो रह गया। बहने दे मुझे, बहने दे मुझे, बहने दे मुझे, बहने दे। ओ बहने दे मुझे, बहने दे मुझे, बहने दे मुझे, बहने दे। बहने दे घनघोर घटा, बहने दे पानी की तरह, सागर में जा गिरना है, बहने दे नदिया की तरह। है सुना ये पूरी धरती तो चलाता है, मेरी भी सुन ले अरज मुझे घर बुलाता है। भगवान है कहाँ रे तू, है खुदा है कहाँ रे तू। Here is an announcement. 4A and 4B boys once come to 4B class with their bag. जल दे जल दे जलने ना दे, जल ही जल दे, जल दे जल दे जल दे जल दे जलने ना दे, जल ही This is a theme on Save Water. जल दे जल दे जलने ना दे, जल ही जल दे। काले मेघा पानी तो बरसाओ, काले मेघा पानी तो बरसाओ। बिजली की तलवार नहीं बूंदों के बाण चलाओ। घन घोर कार छाई बदरा, धमक धमक तुझे बदला के डंके, चमक चमक देखो बिजुलियां चमके। मन धड़काए बदरवा, मन धड़काए बदरवा, मन धड़काए बदरवा।
मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी। कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा। हो अभी मुझ में कहीं बाकी थोड़ी सी है जिंदगी। Grade 6 boys are ready to perform. Not only from birth to death I need you. Even after death, I need you to submerge my ashes. Oh rivers, you must flow. Oh nadi ha nadi ho nadi nadiya, oh nadi ha nadi ho nadi nadiya. सूख रहा है जल बिन जलना है कल, सूख रहा है जल बिन जलना है कल। कैसे तेरा कर्ज चुकाएंगे, नदियां मिलके तुझको बचाएंगे। हो नदी हाँ नदी हो नदी नदिया, हो नदी हाँ नदी हो नदी नदिया, हो नदी हाँ नदी हो नदी नदिया, हो नदी हाँ नदी हो नदी नदिया। Oh rivers, we can never pay back the debt for all that you have done to us. Let me at least pay a small interest towards your well-being. आंखें खोल ले जग ले अब, जल है जीवन जल है रब। आंखें खोल ले जग ले अब, जल है जीवन जल है रब। आंखें खोल ले जग ले अब, जल है जीवन जल है रब। कैसे तेरा कर्ज चुकाएंगे, नदियां मिलके तुझको बचाएंगे। हो नदी हाँ नदी हो नदी नदिया, 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 हो नदी हाँ नदी हो नदी नदिया। Amma, we talked, sang, and even danced so much about water. But what is it that makes water and humans so close? Dear, water has qualities that mimic human nature. Come, I will show you one of the
quality of water that we humans can imbibe within us. ಭಾರತೀಯ ಜ್ಞಾನ ಪರಂಪರೆಗೆ ಅತ್ಯುತ್ತಮ ಉದಾಹರಣೆ ಮಹಾಭಾರತವೂ ಹೌದು. ಮಾನವ ಜನ್ಮದ ಸಾರ್ಥಕತೆಗೆ ಪೂರಕವಾದ ವಿವೇಕಯುತ ನಡೆಯ ಮಾರ್ಗದರ್ಶಕ ಎಂದರೆ ಪಂಚಮ ವೇದ ಎನಿಸಿಕೊಂಡ ಮಹಾಭಾರತ. ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅತ್ಯಂತ ಸಮಗ್ರ ಚರ್ಚೆ ಈ ಮಹಾಭಾರತದಲ್ಲಿದೆ. ನಮ್ಮ ಜೀವನಕ್ಕೆ ಬೇಕಾದ ವಿವೇಕವನ್ನು ನೀಡುತ್ತಾ ಬೆಳಕನ್ನು ನೀಡುತ್ತದೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ಕ್ವಚಿತ್. ಭಾರತೀಯ ಪ್ರಜ್ಞಾವಾಹಿನಿಗೆ, ವೈಚಾರಿಕ ನಿಲುವಿಗೆ, ಸಾಂಸ್ಕೃತಿಕ ಶ್ರೀಮಂತಿಕೆಗೆ, ಸಾಹಿತ್ಯಿಕ ವೈಭವಕ್ಕೆ ಮಹಾಭಾರತದ ಕೊಡುಗೆ ಅತ್ಯುನ್ನತ ಮಟ್ಟದ್ದಾಗಿದೆ. ಇಲ್ಲಿ ಏನಿರುವುದೋ ಅದು ಬೇರೆಲ್ಲೂ ಸಿಗಬಹುದು, ಆದರೆ ಇಲ್ಲೇನಿರುವುದಿಲ್ಲ ಅದು ಬೇರೆಲ್ಲೂ ಸಿಗುವುದಿಲ್ಲ. ಮಹಾಭಾರತ ಕಟ್ಟಿಕೊಡುವಷ್ಟು ಜೀವನದ ಮೀಮಾಂಸೆಯಷ್ಟು ಇನ್ಯಾವ ಕೃತಿಯು ಕಟ್ಟಿಕೊಡಲಾಗದು. ನಮ್ಮ ಜೀವನಕ್ಕೆ ಬೇಕಾದ ವಿವೇಕವನ್ನು ತಿಳಿಸುತ್ತಾ ಬೆಳಕನ್ನು ನೀಡುತ್ತದೆ. ಧರ್ಮದ ಹಲವು ಆಯಾಮಗಳನ್ನು ಅತ್ಯಂತ ಸೂಕ್ಷ್ಮವಾಗಿಯೂ ಗಹನವಾಗಿಯೂ ಮನ ಮುಟ್ಟುವಂತೆ ಮಹಾಭಾರತವು ವಿಶ್ಲೇಷಿಸುತ್ತದೆ. ಇದಕ್ಕೆ ಪೂರಕವಾದ ಒಂದು ಕಥೆಯು ಮಹಾಭಾರತದಲ್ಲಿದೆ. ಅದನ್ನು ನಾವೀಗ ಸಂಸ್ಕೃತ ಭಾಷೆಯಲ್ಲಿ ನಾಟಕದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಒಂದಾನೊಂದು ಕಾಲದಲ್ಲಿ ರಾಜ ಯುಧಿಷ್ಠಿರನು ಮಹಾಯಜ್ಞವನ್ನು ಮಾಡುತ್ತಾನೆ. ಆ ಯಜ್ಞಕ್ಕೆ ಹಲವಾರು ಜನರು ಬಂದು ಭೋಜನವನ್ನು ಸ್ವೀಕರಿಸುತ್ತಾರೆ. ಆ ಯಜ್ಞದಲ್ಲಿ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಏನೆಂದರೆ 1,000 ಜನರ ಭೋಜನದ ನಂತರ 1 ಗಂಟೆಯ ಶಬ್ದವನ್ನು ಕೇಳಿಸಲಾಗುತ್ತಿತ್ತು. ಆದರೆ ಈ ಯಜ್ಞದಲ್ಲಿ ಆ ಶಬ್ದವು ನಿರಂತರವಾಗಿ ಕೇಳಿಸುತ್ತಿತ್ತು. ಇದರಿಂದ ನೀವೇ ಯೋಚಿಸಿ ಎಷ್ಟು ಜನರು ಭೋಜನವನ್ನು ಸ್ವೀಕರಿಸಿರಬಹುದೆಂದು. ನಾರಾಯಣ 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 ನಾರಾಯಣ. ನಮಸ್ಕರೋಮಿ ಆರ್ಯ. ಅರ್ಘ್ಯಪಾದ್ಯಾದೀನಾಂ ಸ್ವೀಕೃತಂ ಖಲು? ಆಂ. ಆಗಚ್ಚಂತು ಭೋಜನಂ ಸ್ವೀಕುರ್ವಂತು. ನಾವಶ್ಯಕಂ ಮಧುರಪೇಯಂ ಮಯಾ ಸ್ವೀಕೃತಂ. ಹೇ ಮಹರ್ಷೇ, ಸರ್ವಂ ಕುಶಲಂ ಖಲು? ಆಂ, ಸರ್ವಂ ಕುಶಲಂ. ಮಯಾ ಮಹಾಯಜ್ಞಂ ಕೃತಂ ಅಭೂತಪೂರ್ವಮಿತಿ ಸರ್ವೇ ವರ್ಣಯಂತಿ. ಅಹಂ ಧರ್ಮಸ್ಯ ಪಾಲಕಃ ಅಸ್ಮಿ. ಪ್ರಜಾಃ ತೃಪ್ತಾಃ, ದೇವತಾಃ ಪ್ರಸನ್ನಾಃ. ಇದಂ ಅದ್ವಿತೀಯಮಿತಿ ಮಾನ್ಯೆ. ಮಮ ಯಜ್ಞಃ ಸರ್ವೇಷಾಂ ಮಧ್ಯೆ ಶ್ರೇಷ್ಠಃ ಖಲು? ಭವ್ಯೋ ಭವತಿ ಕಿಂತು ತಥಾ ಕೇವಲಂ ವೈಭವೇನ ನ ಜ್ಞಾಯತೆ. ಅನ್ಯೇ ಅಪಿ ಮಹಾಯಜ್ಞಾಃ ವಿದ್ಯಂತೆ ಯತ್ರ ನ ತು ವಿಭವಸ್ಯ ಪರಿಗಣನಾ ಅಸ್ತಿ ಭಾವಸ್ಯ. ಕಥಮೇತತ್? ಮಮ ಯಜ್ಞಾತಪಿ ಅನ್ಯಃ ಕೋಪಿ ಯಜ್ಞ ಶ್ರೇಷ್ಠೋ ಅಸ್ತಿ? ಯದಿ ಅಸ್ತಿ ತರ್ಹಿ ಕೃಪಯಾ ಕಥಯತು. ಹೇ ರಾಜ, ಧರ್ಮಸ್ಯ ವಾಸ್ತವಿಕಂ ಸ್ವರೂಪಂ ನಾಧೀನಾ ನಾಮಾಪ್ಯತೆ. ತ್ಯಾಗಃ ಚ ಯಜ್ಞಸ್ಯ ತತ್ವಂ. ಇದರ ಮಧ್ಯೆ ಒಂದು ಮುಂಗುಸಿಯು ಉರುಳಿಕೊಂಡು ರಾಜನ ಆಸ್ಥಾನಕ್ಕೆ ಬರುತ್ತದೆ.
अरे त्वं कः असि? तव शरीरं तु अर्धस्वर्णमयमस्ति। एषः च अद्भुतदृश्यः। अहं मङ्गलः यज्ञकर्मणां फलम् अहं शरीरमाधारेण प्रकटयामि। अर्धं सुवर्णं तु यज्ञानां श्रेष्ठतया सङ्केतः। हे महाराज, एकस्य दरिद्रस्य यज्ञस्य फलम् एतत्। यदि इच्छसि तस्य कथां श्रूयताम्। आम्, श्रोतुमिच्छामि। ಸಕ್ತುಪ್ರಸ್ಥನು ಒಬ್ಬ ಬಡವ ಬರಗಾಲ ಪೀಡಿತ ಪ್ರದೇಶ ನಿವಾಸಿಯಾಗಿರುತ್ತಾನೆ. ಹೆಂಡತಿ ಮತ್ತೆರಡು ಮಕ್ಕಳ ಕುಟುಂಬ ಅವನದ್ದು. ಬರಗಾಲದ ಕಾರಣ ಅವನಿಗೆ ತನ್ನ ಕುಟುಂಬಕ್ಕೆ ಆಹಾರ ನೀಡಲು ಅಸಮರ್ಥನಾಗಿರುತ್ತಾನೆ. ಈ ಸಮಯದಲ್ಲಿ ಅವನಿಗೆ ಒಂದು ಚೂರು ಗೋಧಿ ಹಿಟ್ಟು ಸಿಗುತ್ತದೆ. ಮುಂದೇನಾಗುತ್ತದೆ ನೋಡೋಣ. वत्सः चिन्ता मा कुरुत। यद्यपि अल्पं पिष्टम् अस्ति तथापि तृप्तिम् आनन्देन अनुभवामः। गृहे कोऽपि सन्ति वा? अहम् अतीव क्षुधितः अस्मि। कृपया किमपि खादितुं ददातु। भवान् कः? किमभवत्? अहम् अतीव क्षुधितः अस्मि। मम प्राणाः सङ्कटे स्थिताः। त्यागः समं धर्मं नास्ति। वयं सर्वे तु क्षुधितः स्मः, परन्तु एषा तु अतीव क्षुधा पीडितः इव भासते। अतः मम भोजने मम भागं तुभ्यं समर्पितः। धन्यवादः, किन्तु क्षुधा शान्तं नाभवत्। किञ्चित् अधिकं भोजनं ददाति वा? मम भागमपि स्वीकरोतु आर्य। मम क्षुधा इदानीमपि शान्तां नाभवत्। कः अन्यः भोजनं समर्पयति? माता मातरः, मम भोजनम् अपि ददातु। हे महोदय, मम अन्नमपि स्वीकुरु। यदि तव तृप्तिः अस्माभिः साध्यते तर्हि मम जीवनं सफलम्। ಯಜ್ಞವು ಕೇವಲ ಅಗ್ನಿಯಲ್ಲಿ ಅರ್ಪಿಸುವ ಹವಿಸ್ಸಲ್ಲ, ನೈವೇದ್ಯವಲ್ಲ. ಆಭರಣಗಳಿಂದ, ಹೂವುಗಳಿಂದ, ಫಲಪುಷ್ಪಗಳಿಂದ ಕೂಡಿರುವ ಮಂಟಪದಲ್ಲಿ ಮಾಡುವ ಕೆಲಸ ಮಾತ್ರವಲ್ಲ. ತ್ಯಾಗಕ್ಕೆ ಸಮನಾದ ಯಜ್ಞವಿಲ್ಲ. ಸಂತೋಷ ಸ್ವಾರ್ಥವೇ ಆಗಿದೆ. ತ್ಯಾಗವು ಒಂದು ಉನ್ನತ ಕಾರ್ಯ. ಸಕ್ತುಪ್ರಸ್ಥನ ಜೀವನ ಬರಗಾಲದಿಂದ ಕಂಗೆಟ್ಟಿತ್ತು. ಈ ಸಮಯದಲ್ಲಿ ಅವನ ಬಳಿ ಒಬ್ಬ ಭಿಕ್ಷುಕ ಬಂದಾಗ ತಾನು ತನ್ನ ಹಸಿವು, ತನ್ನ ಕುಟುಂಬದ ಉದರಂಭರಣದ ಪರಿಗಣನೆಯನ್ನೇ ಮಾಡದೆ ಉದಾತ್ತ ಮನೋಭಾವದಿಂದ ತನಗೆ ದೊರಕಿದ ಆಹಾರವನ್ನು ದಾನ ಮಾಡಿದನು. हे सक्तुप्रस्थ, तव उदारता धनस्य सीमाम् अतिक्रान्त। अहं यमः धर्मस्य परीक्षां कर्तुम् आगतः। त्वं सत्यतया धर्मात्मा, स्वकुटुम्बेन स्वर्गं प्राप्यते इति आशीर्वादं ददामि। तथास्तु। धन्यवादः। नारायण 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 नारायण। हे राजन् शक्तुप्रस्थ, हे राजन्, तव यज्ञस्य वैभोगं श्रुत्वा अहम् अत्र आगतवान् अस्मि। मम अर्धशरीरं शक्तुप्रस्थस्य गृहे शेषपीष्टात् सुवर्णमयम् अभवत्। अतः शेषशरीरम् अत्र भवतः यज्ञात् साहाय्यमिति मत्वा अत्र आगत्य प्रत्यावर्तनं कृतवान् अस्मि। परन्तु न प्रयोजनम् अभवत्। हे राजन्, शक्तुप्रस्थस्य कथा तु आत्मा स्पृशति। सः पुरुषः स्वयं कष्टं भुक्त्वा परहितं प्राधान्यं ददाति। सः धर्मात्मा एव। राजकर्मणा धनधानं सामान्यतः शक्यते, किन्तु स्वैतत्यागेन सार्थकता भवति। पश्य राजन्, कथं सक्तुप्रस्थ उदारत्वं दर्शयति। तस्य जीवनम् इव सः स्वार्थं त्यक्त्वा स्वस्य आहारमेव अर्पितवान्। न स्वजनैः सञ्चयते धनं दातु सुलभं, परन्तु आत्मत्यागम् अत्यन्तदुरापम्। हे महर्षे, अहम् अवगच्छामि। सत्यं तु दानस्य मम अभिमानः क्षयः। मम यज्ञः केवलं वैभवेन पूर्णः, किन्तु भावनया रिक्तः। मम यज्ञः
केवलं बाह्येन न ಅಂತಃಕರಣೇನ ಯಜ್ಞಃ ಭವೇತ್ ಇತಿ ಚ ಅವಗಚ್ಛಾಮಿ. ಹೀಗೆ ರಾಜ ಯುಧಿಷ್ಠಿರನು ಯಜ್ಞದ ನಿಜವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಯಜ್ಞವು ಕೇವಲ ಹೊರಗಿಂದಾದರೆ ಅದು ಪ್ರಯೋಜನವಿಲ್ಲ. ಹೃದಯಾಂತರವಾದ ಯಜ್ಞವೇ ಶ್ರೇಷ್ಠ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾರ್ಥಮಿದಂ ಶರೀರಂ. ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಪರೋಪಕಾರದ ಬೆಂಬಲವಿದೆ. ಮರಗಳು ಇನ್ನೊಬ್ಬರಿಗಾಗಿ ಹಣ್ಣು ಬಿಡುತ್ತವೆ, ಹಸುಗಳು ಇನ್ನೊಬ್ಬರಿಗಾಗಿ ಹಾಲು, ನದಿಗಳು ಎಲ್ಲ ಜೀವಜಂತುಗಳು ಬಾಯಾರಿಗೆ ತಣಿಸಲೆಂದೇ ಹರಿಯುತ್ತವೆ. ಜೀವಜಲ, ನೀರು ಬರೀ ನೀರಲ್ಲ, ಗೋದಕ ಎಂದು ಭಾವಿಸಿ ಪ್ರತಿಯೊಂದು ಜಾಗ್ರತೆಯಿಂದ ಉಪಯೋಗಿಸೋಣ. ದೇವರ ಈ ಕೊಡುಗೆ ನಮಸ್ಕರಿಸೋಣ. ಸತ್ಯಮೇವ ಪರೋಪಕಾರೇಣ ಯಜ್ಞಸ್ಯ ಮಹತ್ವಂ ವರ್ಧಯತಿ. ಈಶೋಪನಿಷದಃ ಅಪಿ ವದತಿ ತೇನ ತ್ಯಕ್ತೇನ ಭುಂಜಿತ ಪರೋಪಕಾರೇಣ ಸರ್ವಸ್ಯ ಸುಖಂ. ನಾನು ಈಗ ಋಗ್ವೇದದ ಆಪಸೂಕ್ತದ 9ನೇ ಮಂತ್ರವನ್ನು ನಿಮ್ಮ ಮುಂದೆ ನೆನಪಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಯ್ಯೋರಭಿಸ್ರವಂತು ನಃ. ಧನ್ಯವಾದः. Times, civilizations have thrived along rivers, on which life flourished, knowledge was born, and the practice of yoga emerged. Just like water connects lives, yoga connects the body, mind, and spirit. Now, grade 7 boys are ready to perform. हो जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से माने। राम सिया की करुण कहानी, एक है चंदन एक है पानी। राम सिया राम जय जय राम। 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 तेरे नाम ओम ताना तेरे नाम आदि तेरे नाम आदि। दूर उस आकाश की गहराइयों में एक नदी से बह रहे हैं आदि योगी। शून्य सन्नाटे टपकते जा रहे हैं, मौन से सब कह रहे हैं आदि योगी। योग के
करना है तन मन। सांस शाश्वत सनन सननन प्राण गुंजन धनन गणनन उतरे मुझ में आदि योगी योग धारा छलक छन छन। सांस शाश्वत सनन सननन प्राण गुंजन धनन गणनन उतरे मुझ में आदि योगी उतरे मुझ में आदि योगी। खन खन सांस शाश्वत धनन सनन प्राण गुंजन धनन गणनन उतरे मुझ में आदि योगी उतरे मुझ में आदि योगी। Children, have you learnt about rivers in your school? Oh yes, such a big chapter in social science. Haha, can you name some rivers for me? Ganga, Yamuna, Saraswati. Okay. But why did you name Ganga first? Ganga is the most holiest and the most divine river, Raja. Don't you know? Yes, but the fate of this river is just so sad now. Let us see how. Now, grade 7 girls are on the stage ready to perform. सायुज्य मुक्ति नर पाई
இருகரங்கள் தன்னில் தாமரை மலர்களும் அருள் பொருள் நிறைந்திடும் அமிர்த கும்பவுமேந்தி வெள்ளை நிறமுடைய மகரமின் மேல் வசிக்கும் கங்கை உன்னை வரவேற்றுக் கொள்கிறேன். இருகரங்கள் தன்னில் தாமரை மலர்களும் அருள் பொருள் நிறைந்திடும் அமிர்த கும்பவுமேந்தி வெள்ளை நிறமுடைய மகரமின் மேல் வசிக்கும் கங்கை உன்னை வரவேற்றுக் கொள்கிறேன். கங்கை என்று தேவியாயிருந்த நீ மங்கையாகி சிவஜடையில் வசிக்கிறாய். 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 சிவஜடையில் வசிக்கிறாய். சந்தனுவின் இதயத்தில் குடிகொண்டவரை மணந்து பீஷ்மருக்கு உயிர் கொடுத்த அன்னையே. பாபங்கள் தீர்த்து கொண்டு புனிதம் நல்கும் உன்னை வணங்குகிறேன். கங்கை பாபங்கள் தீர்த்து கொண்டு புனிதம் நல்கும் உன்னை வணங்குகிறேன். கங்கை பாபங்கள் தீர்த்து கொண்டு புனிதம் நல்கும் உன்னை வணங்குகிறேன். மண்ணுலகு சுற்றி அனைவர்களுக்கும் புண்ணியம் நல்கும் மகாம்பிகே கங்கே.
We are honored to have Shri Muralidhar, Treasurer of Vivekananda College of Engineering and Technology. I would like to express our respect for your presence here. नामों में तेरा नाम बड़ा, हर युग में तेरा काम बड़ा। नामों में तेरा नाम बड़ा, हर युग में तेरा काम बड़ा। हो कोई धाम कोई तीर्थ, तीर्थों में तेरा धाम बड़ा। भगवती तव तीरे नीरमात्रशनोऽहम्, भगवती तव तीरे नीरमात्रशनोऽहम्। विगतविषयतृष्णा कृष्णमाराधयामि, विगतविषयतृष्णा कृष्णमाराधयामि। सकलकलुषभङ्गे स्वर्गसोपानसङ्गे, सकलकलुषभङ्गे स्वर्गसोपानसङ्गे। तरलतरतरङ्गे देवी गंगे प्रसीद 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 प्रसीद। नमामि गंगे 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 नमामि गंगे। स्वर्ग की परछाइयाँ दिखती तेरे आंचल तले, माँ तेरी हर बूंद में बहती हुई ममता मिले। तू हथेली तन पे फेरे मन को भी निर्मल करे, जिस तरह को तू छुए
जीवन से उसको सींच दे। लेके आया है कोई बस पाप तुझको सौंपने, फिर भी तू बहती चले सबको लगा करके गले। स्वाद अमृत का तुझे ही चूम कर जाना, प्रसीदा 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 प्रसीदा। नमामि गंगे 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 Now, 8th A students are leaving the stage and 8th B students are ready to perform now. बाजे पायल कहो जनन जनन, बाजे पायल कहो जनन जनन, बाजे पायल कहो जनन जनन, झनन 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 तुम, झनन 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 तुम, झनन 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 तुम, झनन 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 तुम, झनन 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 दीन तरी निहित दीन तरी कीड तो नाच रहे गोरी ताम तिदाम ते तरी कीड दीन तरी निहित गदी। देखो चली कल कल छल छल चंचल भागीरथी रे, बाबा हिमालय की नन्ही लाडली बिटिया, अरे सारे जहां की वो गंगा मैया बनी रे। जब उसने छुआ माटी को तो जिंदगी जागी, धरती के पाप धो के गंगा मैया बही रे।
honor to have Sri Venkatramana, Assistant Executive Officer of Vivekananda Vidyavardhaka Sangha. I would like to express our respect for your presence here. Now, 8 B-boys are on the stage. करम जिसे पुकारे वो पहुँचे गंगा किनारे, न कर मैली तो गंगा तन धोए मन तो गंदा, पलट के फिर नानी बोली बात और बहता पानी, न कर मैली तो गंगा तन धोए मन तो गंदा। मन पावन हो गंगा में डूबे नहाए, मन रावण जो लहरों में तूने बहाए, जो चला गया वो लौट के फिर ना आए, तेरा कर्म ही है जो संग तेरे ही जाए। मन पावन हो गंगा में डूबे नहाए, मन रावण जो लहरों में तूने बहाए, जो पास तेरे वही तेरा, बाकी सब मोह का फेरा, तू क्यों समझ ना पाया, तन मिट्टी है मन माया, भगवा चोला तन पे जो तू ओढ़े, हर चोला तो जाएगा पीछे छोड़े। मन पावन हो गंगा में डूबे नहाए, मन रावण जो लहरों में तूने बहाए। हर हर गंगे हर हर गंगे हर हर गंगे गंगे, हर हर गंगे हर हर गंगे हर हर गंगे गंगे, हर हर गंगे हर हर गंगे हर हर गंगे गंगे, हर हर गंगे हर हर गंगे हर हर गंगे गंगे, हर हर गंगे हर हर गंगे हर हर गंगे गंगे, हर हर गंगे हर हर गंगे गंगे, हर हर गंगे हर हर गंगे हर हर गंगे गंगे। ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ ಹಾರೋಣ ರೆಕ್ಕೆ ಬಿಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಪ್ರಕೃತಿ ಜೊತೆ ಒಂದಾಗಿರುವೆ, ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ, ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ, ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ, ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ. Ajja, we talked so much about Ganga, but how did it come to earth? Of course, dear. King Bhagirath prayed to Lord Shiva to bring Ganga down from the heavens. He caught her powerful flow in his locks and gently released her to purify the earth. But pollution threatens this holy river. Thanks to programs like Namami Gange program, there is still hope to restore its purity. Wow, that's so inspiring. Let's all do our part to keep Ganga clean and respect its importance. Grade 6,
Grade 6, Radhan. Just go to the school entrance. Your mother is waiting. ಕೋಸಲ ದೇಶದ ದೊರೆ ಸಗರ ಮಹಾರಾಜನು ಅತ್ಯಂತ ಪರಾಕ್ರಮಿಯು ಪ್ರಭಾವಿಯು ಧರ್ಮಿಷ್ಠನು ಆಗಿದ್ದನು. 99 ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಸಗರ ಮಹಾರಾಜನಿಗೆ 100ನೇ ಯಾಗ ಮಾಡುವ ಆಲೋಚನೆ ಬಂದು ಯಾಗದ ಪ್ರಕ್ರಿಯೆಯಂತೆ ಕುದುರೆಯನ್ನು ಅಲಂಕರಿಸಿ ಪೂಜಿಸಿ ತನ್ನ ಸೈನ್ಯವನ್ನು ಸಿದ್ಧಪಡಿಸಿ ಕುದುರೆಯ ರಕ್ಷಣೆಗೆ ಕಳುಹಿಸಿದನು. ನಂತರದ ದಿನಗಳಲ್ಲಿ ಕುದುರೆ ಅಪಹರಣವಾದ ವಿಷಯ ಕೇಳಿ ತನ್ನ 60,000 ಮಕ್ಕಳಿಗೆ ಕುದುರೆಯನ್ನು ಹುಡುಕಿಕೊಂಡು ಬರುವಂತೆ ಸಗರ ರಾಜ ಹೇಳಿದನು. ಆ ರಾಜಕುಮಾರರು ಭೂಲೋಕದಲ್ಲಿ ಹುಡುಕಿ ನಂತರದಲ್ಲಿ ಇಂದ್ರನು ರಾಕ್ಷಸ ರೂಪಧಾರಿಯಾಗಿ ಅಪಹರಿಸಿದ್ದ ಕುದುರೆಯನ್ನು ಕಟ್ಟಿಹಾಕಿದ್ದ ಪಾತಾಳ ಲೋಕದ ಕಪಿಲ ಮುನಿಯ ಆಶ್ರಮವನ್ನು ತಲುಪಿದರು. ಅಲ್ಲಿ ಯಾಗದ ಕುದುರೆಯನ್ನು ನೋಡಿದ ರಾಜಕುಮಾರರು ಕುದುರೆಯನ್ನು ಅಪಹರಿಸಿ ಕಟ್ಟಿಹಾಕಿ ತಪಸ್ಸು ಮಾಡುವಂತೆ ನಟಿಸುತ್ತಿರುವನು ಎಂದು ತಿಳಿದು ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದರು. ಸದಾಕಾಲ ತಪಸ್ಸಕ್ತರಾದ ಮತ್ತು ನಿರಪರಾಧಿಯಾದ ಕಪಿಲ ಮುನಿಗಳು ರಾಜಕುಮಾರರನ್ನು ಕೋಪದಿಂದ ಸುಟ್ಟು ಬೂದಿ ಮಾಡಿದರು. ತನ್ನ ಚಿಕ್ಕಪ್ಪಂದಿರನ್ನು ಹುಡುಕುತ್ತಾ ಬಂದಂತಹ ಅಂಶುಮಂತನು ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಯಾಗದ ಕುದುರೆಯನ್ನು ಮತ್ತು ಬೃಹದಾಕಾರದ ಬೂದಿಯ ರಾಶಿಯನ್ನು ನೋಡಿದನು. ಆ ಭಸ್ಮ ರಾಶಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದ ಅಂಶುಮಂತನಿಗೆ ಗರುಡನು ಯಥಾರ್ಥವಾಗಿ ವಿಚಾರವನ್ನು ತಿಳಿಸಿ, ಮೊದಲು ಯಾಗವನ್ನು ಸಂಪನ್ನಗೊಳಿಸು, ನಂತರದಲ್ಲಿ ದೇವಗಂಗೆಯನ್ನು ಈ ಬೂದಿ ರಾಶಿಯ ಮೇಲೆ ಹರಿಸಿದಾಗ ನಿನ್ನ ಪಿತೃವರ್ಗಕ್ಕೆ ಸದ್ಗತಿಯಾಗುವುದು ಎಂದು ತಿಳಿಸಿದನು. ಮುಂದಿನ ಕೋಸಲ ದೇಶದ ಭಗೀರಥ ರಾಜನು ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದನು. ಬ್ರಹ್ಮನು ಪ್ರಸನ್ನನಾಗಿ ಗಂಗೆಯನ್ನು ಕಳುಹಿಸಿಕೊಡುತ್ತೇನೆ, ಆದರೆ ಗಂಗೆಯ ರಭಸಕ್ಕೆ ಭೂಮಂಡಲವೇ ನಾಶವಾಗುತ್ತದೆ. ಅವಳ ರಭಸವನ್ನು ತಡೆಯಲು ಪರಶಿವನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಶಿವನ ಮನವೊಲಿಸು, ಆ ನಂತರದಲ್ಲಿ ಗಂಗೆಯನ್ನು ಕಳುಹಿಸುವೆ ಎಂದನು. ಅದರಂತೆ ಭಗೀರಥನು ಏಕಾಗ್ರಚಿತ್ತನಾಗಿ ತಪಸ್ಸು ಆಚರಿಸಿದನು. मृत्युंजयाय धर्मच्चराय सर्वं शिवाय संभूतने वीरभद्राय नीलकंठाय महादेवाय सकलेशने परमेश जगदीश रुद्राय नीने भर्गाय नीने सोमाय श्रीकंठने देवदेवाय पालनेत्राय कालकालाय महेशने कालाग्नि तस्मै नमः महाप्राण ईशने नमः ओंकार रूपने नमः शिव 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 शंकरा हर हर शिव 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 शंकरा हर हर
ಢಮ ಢಮ ಢಮರುಗ ಬಡಿದಿದೆ ನಾದಮಯ ಗಣ 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 ಮೊಳಗಿದೆ ಕಂಠಮಯ ಧಗ 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 ಉರಿದಿದೆ ಅಗ್ನಿ ಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರ ಭಯ ಮರಗೋಯ್ತು ಬಡ ಜೀವವು ದಯ ತೋರೋ ಭಗವಂತ ಋಣಭಾರ ದಡ ಸೇರಿಸೋ ಶಿವನೇ ನೀ ಧೀಮಂತ ಶಿರವಾಗುತ್ತ ನಿನ್ನ ಕರೆದಿದೆ ಕನಿಕರಿಸೋ ಗುಣವಂತ ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಭಗೀರಥನ ತಪಸ್ಸಿಗೊಲಿದ ಮಹಾದೇವನು ಪ್ರತ್ಯಕ್ಷನಾಗಿ ಅವನ ಕೋರಿಕೆಗೆ ಸಮ್ಮತಿಸಿದನು. ಗಂಗೆ ಭೂಮಿಗೆ ಧುಮುಕಿದಾಗ ತನ್ನ ಜಟೆಯಲ್ಲಿ ಅವಳನ್ನು ಬಂಧಿಸಿದನು. ಆದರೆ ಭೂಮಿಗೆ ಬರಲು ಸಿದ್ಧಳಿಲ್ಲದ ಗಂಗೆ ಶಿವನ ಜಟೆಯಿಂದ ಇಳಿಯಲು ಸಮ್ಮತಿಸಲಿಲ್ಲ. ಆಗ ಪರಶಿವನು ತಾಂಡವ ನೃತ್ಯದ ಮೂಲಕ ಗಂಗೆಯನ್ನು ತನ್ನ ಜಟೆಯಿಂದ ಭೂಮಿಗೆ ಇಳಿಸಿದನು. भोले की मस्ती में नाचेंगे सारे, भोले हरेंगे जो कष्ट तुम्हारे, भोले के नाम पे चलती है दुनिया, पार लगेगा भोले के सहारे। भोले के नाम पे लगा ले तू भी दम, फिर भूल जाएगा तू सारे जिंदगी के गम। तुझे देंगे भोले दर्शन साक्षात सामने, जैसे हनुमान जी को दिए श्री राम ने। भोले की भक्ति में मिलके सारे आज बोले हर हर महादेव महाकाल बम बोले, बम बोले, बम बोले, बम बोले, बम बम बोले, बम बम बोले, बम 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 बोले। शिव शंभू शिव शंकर तेरा नशा है चढ़ा बस हम पर, लेके नाम बोले का रगड़ू माल, मन में ना है कोई ख्याल, रोल करके मारा दम तो धुआं धुआं आंख लाल, माल रखूं तोले में भरा पड़ा झोले में, भूल गया हूँ दुनिया जब से मन लगा है भोले में। बम के दम में उड़ा लगे मुझे पंख, भोले से हुआ मिलन तो बजे कानों में शंख, लेके तेरा नाम बाबा जिंदगी ये जी रहा हूँ, सब कुछ छोड़ के प्रसाद तेरा पी रहा हूँ।
ಬಂದ ಗಂಗೆ ಇಂದಿಗೂ ಕೂಡ ಸಾರ್ವಕಾಲಿಕ ನದಿಯಾಗಿ ನಮ್ಮ ದೇಶದಲ್ಲಿ ಹರಿಯುತ್ತಿದ್ದಾಳೆ. ಪಾಪನಾಶಿನಿಯಾಗಿ ಸುಖ ಸಮೃದ್ಧಿಯನ್ನು ತರುತ್ತಿದ್ದಾಳೆ. ಗಂಗೆ തുടിയിൽ ഉണരും പ്രകുടകേട്ടു തുയിലുണർന്നു പാടിയെന്റെ നടന മണ്ഡപം തുറന്നുവാ. സൂര്യനാളമൊരു സ്വരമഴയുടെ മിഴിമന്ത്ര തീർത്ഥമൊഴുകിയ പുലരിയിൽ അനുരാഗമാർന്ന ശിവജൈല ശൃംഗമുടി നേടി വന്ന പുരുഷാർത്ഥ സാര ശിവഗംഗേ. തുടിയിൽ ഉണരും പ്രകുടകേട്ടു തുയിലുണർന്നു പാടിയെന്റെ നടന മണ്ഡപം തുറന്നുവാ. ഗംഗേ ഗംഗേ മാംഗല്യമണികുങ്കുമം നിനക്കായി മാലേയ സന്ധ്യയൊരുക്കി. മാംഗല്യമണികുങ്കുമം നിനക്കായി മാലേയ സന്ധ്യയൊരുക്കി. കാർക്കൂന്തൽ ചുരുളിലരിയ വരവാർ തിങ്കൾ തുളസി തിരുകിയൊരു ശ്രീരാഗ ശ്രുതിയിലരിയ വരു വരമൊഴി പാർവതി നീ. കാർക്കൂന്തൽ ചുരുളിലരിയ വരവാർ തിങ്കൾ തുളസി തിരുകിയൊരു ശ്രീരാഗ ശ്രുതിയിലരിയ വരു വരമൊഴി പാർവതി നീ. പൂനിലാവിലാടു മരളിമരം പോലെ ഗംഗേ. തുടിയിൽ ഉണരും ത്രിപുടകേട്ടു തുയിലുണർന്നു പാടിയെന്റെ നടന മണ്ഡപം തുറന്നുവാ. ഗംഗേ Hridan of grade 6 is requested to go to the entrance of the school.
ಕಿಡ್ದಕ ಜುನುತ ಧೀಮ್ ತಾ ಕಿಡ್ದಕ ಜುನುತ ಧೀಮ್ ತಾ ಕಿಡ್ದಕ ಜುನುತ ಧೂಮ್ ತಾ ಧೂಮ್ ತಾ na ಧೂಮ್ ಧೂಮ್ ತಾ na ಧೂಮ್ ಧೂಮ್ ಮಗಪ್ಪ Dom dom da na na de ra na 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 dom dom magasa. ರಾಗಿಡ್ದ ಧೂಮ್ ದ ದ ರ ಡಿ ರ ರ ನ ರ ರ ರ ರ ರ ರ. Da da gra da dom da da gra da dom da gra da dom 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 da na 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 de ra na 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 dom. ಕಿಡ್ತಾನ ಧೀರನ ಗಮ ಗಮ ಮಗ ಮ ಪ ಮಗ ಸನಿ ಸ ಕಿಡ್ತಾನ ಧೀರನ ಗಮ ಗಮ ಮಗ ಮ ಪ ಮಗ ಸನಿ ಸ ಕಿಡ್ತಾನ ಧೀರನ ಗಮ ಗಮ ಮಗ ಮ ಪ ಮಗ ಸನಿ ಸ. Come on now, follow my lead. Come on now, follow my lead. ದಶಮಿಯಂದು ಆ ಪವಿತ್ರ ಗಂಗೆ ಭುವಿಗಿಳಿದ ದಿನ. ಆ ಶ್ರೇಷ್ಠವಾದ ಗಂಗೆ ಸ್ಪರ್ಶಿಸಿದರೆ ಜೀವನ ಪಾವನ ಆಗುವುದು. ಗಂಗಾ ಸ್ನಾನದಿಂದ ಮಾಡಿದ ಪಾಪಗಳು ನಾಶವಾಗುತ್ತದೆ ಹಾಗೂ ಗಂಗಾ ತಟದಲ್ಲಿ ಪಿತೃಯಜ್ಞವನ್ನು ಮಾಡಿದರೆ ಪಿತೃವರ್ಗಕ್ಕೆ ಗತಿ ದೊರಕುತ್ತದೆ ಎಂಬ ಹಿಂದೂ ಧರ್ಮದ ನಂಬಿಕೆಗೆ ಭಗೀರಥನ ಪ್ರಯತ್ನ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಆ ಪರಮ ಪವಿತ್ರವಾದ ಗಂಗೆಯನ್ನು ಪೂಜಿಸೋಣ. ಗಂಗಾ ನದಿಯನ್ನೇ ಸ್ಮರಿಸುತ್ತಾ ಗಂಗೆಯಂತಹ ಹಲವಾರು ಮೊದಲಾದ ನದಿಗಳ ಶುದ್ಧೀಕರಣಕ್ಕೆ ದೃಢ ಸಂಕಲ್ಪವನ್ನು ಮಾಡೋಣ. ಧನ್ಯವಾದಗಳು. Water sustains life, quenches thirst, and nourishes our dreams. It flows through rivers and veins, binding generations together. Just as you, our elders connect us to the wisdom of the past. Let us all pledge today not just to conserve rivers, but to cherish it as a blessing. Use it wisely, protect its purity, and ensure its flow for the generations yet to come. We will, Ajja. We will save water and keep our planet healthy.
As we bid farewell, let us all carry this thought in our hearts. Water is not just a resource, it's a responsibility. Together, let us preserve this elixir of life and let it flow freely, enriching every living being. Thank you all for being a huge part of this celebration. May we walk together towards a future where water is respected, cherished, and never wasted. Save water, Save the elixir of life. ಎಲ್ಲರಿಗೂ ನಮಸ್ಕಾರ. 2024-25ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಶಾಲೆಯ ಶೈಕ್ಷಣಿಕ ಆಡಳಿತಗಾರರಿಗೆ ಮತ್ತು ಶಾಲಾ ಪ್ರಾಂಶುಪಾಲರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಆರಂಭದಿಂದ ಕೊನೆಯವರೆಗೂ ಇದ್ದು ಸಹಕರಿಸಿದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರಾಗಿರುವಂಥ ಪೋಷಕರು ವೃಂದದವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ವಿದ್ಯಾರ್ಥಿ ವೃಂದ, ಶಿಕ್ಷಕ ವೃಂದ ಹಾಗೆ ಶಿಕ್ಷಕೇತರ ವೃಂದದವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಸುದ್ದಿ ಮಾಧ್ಯಮ ಮಿತ್ರರಿಗೂ ವಿಡಿಯೋ ಚಿತ್ರೀಕರಣ ಮಾಡಿ ಟೆಲಿಕಾಸ್ಟ್ ಮಾಡಿದಂಥ ಸುದ್ದಿ ಮಾಧ್ಯಮ ಮಿತ್ರರಿಗೂ ಶಾಲೆಯ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಶಾಮ್ಯಾನ, ಬೆಳಕು, ಧ್ವನಿವರ್ಧಕಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ MDS ರವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶುಭರಾತ್ರಿ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः.